सर्वमंगलमांगल्ये शिवे सर्वार्थसाधिके शरण्ये त्र्यंबके गौरी नारायणी नमोस्तुते। हरिं करासनगर्भितां नलसिकां सौं क्लीं कलां बिभ्रतीं सवर्णां वरदारणीं च वरसदां दौतां त्रिनेत्रोज्ज्वलां वन्दे पुस्तकपाशमङ्कुशधिरां सर्गभूषितां ज्वलां त्वां गौरीं त्रिपुरां फरात्वरकलां श्रीचक्रसञ्चारिणीं ललिताम्बिकाय नमः दुर्गाम्बिकाय नमः क्षेत्रपालिनी नमः ओं क्षेत्रेशे नमः नवदुर्गाय नमः त्रिकालग्नसम्पन्ने नमः ओं भुवनेश्वर्ये नमः ललिताम्बिकाय नमः सर्वमंगले नमः सर्वदात्रे नमः ओं सर्वेश्वरी नमः सर्वतोभद्रवासिने नमः ओं नवदुर्गाय नमः महाकाली महालक्ष्मी नमः ललिताय नमः ओं सुंदरण्ये नमः ओं महारूपाय नमः दुर्गाय नमः ओं दुःखहंत्रे नमः ओं सर्वेश्वरी नमः ओं महाकाली महालक्ष्मी नमः ओं भाय नमः जगदंबिकाय नमः ओं जगद्धात्रे नमः जगदीश्वरी नमः ओं ललितां भाला त्रिपुरसुंदरी देवताभ्यो नमो नमः। ओं ब्राह्मी माहेश्वरी कौमारी वैष्णवी वाराही इंद्राणी ಚಾಮುಂಡಾಂ ಚಂಡಿಕಾ ಮಹಾಕಾಳಿ ಮಹಾಲಕ್ಷ್ಮೀ ದೇವತಾಭ್ಯೋ ನಮಃ. ತಾಯಿ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡ್ತಾ ಶುಕ್ರವಾರದ ಈ ಶುಭ ದಿನ ಮಹರ್ಷಿವಾಣಿ ಕಾರ್ಯಕ್ರಮದ ಸಮಸ್ತ ವೀಕ್ಷಕ ಬಂಧುಗಳಿಗೂ ಮುಂಜಾನೆಯ ಶುಭೋದಯಗಳನ್ನು ಹೇಳ್ತಾ, ಪ್ರತಿಯೊಬ್ಬ ತಂದೆ ತಾಯಂದರು ಪ್ರತಿಯೊಬ್ಬರಿಗೂ ಸಹಿತ ಆರೋಗ್ಯವೇ ಭಾಗ್ಯ. ಹಾಗೆ ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡ್ತಾ ಧನ್ವಂತರಿ ಮಹಾವಿಷ್ಣುವಿನ ಅನುಗ್ರಹದಿಂದ ನಿಮ್ಮೆಲ್ಲರ ಆರೋಗ್ಯ ಸುಧಾರಣೆ ಆಗಲಿ, ಜೊತೆಗೆ ಹಾಕುವ ಪ್ರತಿ ಹೆಜ್ಜೆಯಲ್ಲೂ ಹೆಚ್ಚಿನ ಯಶಸ್ಸಿರಲಿ. ತಾಯಿ ಮಹಾಲಕ್ಷ್ಮಿ ಪ್ರತಿಯೊಬ್ಬರ ವಾಸ್ತುಗೃಹದಲ್ಲೂ ತಾಂಡವಾಡ್ತಾ ಇರಲಿ. ಅಂದರೆ ತಾಯಿ ಮಹಾಲಕ್ಷ್ಮಿ ಪ್ರತಿಯೊಬ್ಬರ ವಾಸ್ತುಗೃಹದಲ್ಲೂ ನಿಂತು ಅವರ ಕಷ್ಟ ಕಾರ್ಪಣ್ಯಗಳ ಬೇಗ ದೂರ ಆಗಿ ಮನಸ್ಸಿಗಿಷ್ಟು ಶಾಂತಿ ನೆಮ್ಮದಿ ಸಿಗುವಂಥದ್ದಾಗಲಿ. ಮನಸ್ಸಿಗೆ ಶಾಂತಿ ನೆಮ್ಮದಿ ಸಿಕ್ಕಾಗ ಮಾತ್ರ ಎಲ್ಲ ಕಾಯಕಗಳು ಸಿದ್ಧಿಯಾಗುವಂಥದ್ದು. ಸ್ಥಿತಿಗತಿ ಎಂಬತಕ್ಕಂಥದ್ದು ಏನೇ ಇದ್ದರೂ ನೆಮ್ಮದಿ ಇಲ್ದಿರತಕ್ಕಂಥ ಬದುಕು ಅದು ಸಾರ್ಥಕತೆ ಆಗಲ್ಲ. ಹಾಗಾಗಿ ಶುಭ ಶುಕ್ರವಾರ ಬಂತು ಅಂದರೆ ಎಲ್ಲರೂ ತಾಯಿ ಭಗವತಿಯನ್ನು, ತಾಯಿ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡ್ತಾರೆ. ತಮ್ಮ ತಮ್ಮ ಗ್ರಾಮಗಳಲ್ಲಿರ್ತಕ್ಕಂಥ ಗ್ರಾಮ ದೇವತೆಗೆ ವಿಶೇಷವಾಗಿರ್ತಕ್ಕಂಥ ಅನುಷ್ಠಾನವನ್ನು ಮಾಡ್ತಾರೆ. ನಾನಾ ಪುಷ್ಪಗಳಿಂದ ಅಲಂಕಾರವನ್ನು ಮಾಡ್ತಾರೆ. ದೇವರಿಗೆ ವಿಶೇಷವಾಗಿರ್ತಕ್ಕಂಥ ವಸ್ತ್ರಗಳ ಅಲಂಕಾರವನ್ನು ಮಾಡ್ತಾರೆ. ಭಕ್ತಿಯಿಂದ ಭಗವತಿಯ ಮುಂದೆ ನಿಂತು ಅಮ್ಮ ಅಂತ ಸೆರೆಗೊಡ್ಡಿ ಬೇಡ್ತಾರೆ. ಹಾಗೆ ಇವತ್ತಿನ ದಿವಸ ಅಷ್ಟು ಅದ್ಭುತವಾಗಿರ್ತಕ್ಕಂಥ ಈ ಶುಭ ಮುಹೂರ್ತ. ಈ ಮುಹೂರ್ತದಲ್ಲಿ ಸಾರ್ವತ್ರಿಕವಾಗಿ ಯಾರೊಬ್ಬರ ಸಮಸ್ಯೆ ಅಂದರೂ ಸಮಸ್ಯೆಗೊಂದು ಪರಿಹಾರವನ್ನು ಆಗಿಂದಾಗಲೇ ಕಂಡುಕೊಳ್ಳುವಂಥ ವಿಧಿವಿಧಾನದಲ್ಲಿ ಎಲ್ಲರೂ ಮುಂದಾಗಬೇಕು. ಹಾಗೆ ಇವತ್ತಿನ ದಿವಸ ಮತ್ತೊಂದು ಹೆಜ್ಜೆ ಮುಂದೆ ಇಡೋದಾದರೆ, ಇವತ್ತು ಮಧ್ಯಾಹ್ನ ರಾಹುಕಾಲ ಅಂದರೆ 10 ರಿಂದ 12 ಗಂಟೆ ಇರತಕ್ಕಂಥ ರಾಹುಕಾಲ ಸನ್ನಿವೇಶ. ರಾಹುಕಾಲ ಆದ ನಂತರ ಬರ್ತಕ್ಕಂಥ ಅಭಿಜಿನ್ ಲಗ್ನ, ಮಾಧ್ಯಾಹ್ನಿಕ ಅಭಿಜಿನ್ ಲಗ್ನದ ನಂತರ ತಮ್ಮ ತಮ್ಮ ಕಾಮನೆಗಳು ಸಿದ್ಧಿಗೆ ತಾವು ಏನು ಶ್ರಮಿಸಿದ್ರೂ ಒಂದಷ್ಟು ರಾಶಿ ನಕ್ಷತ್ರಗಳಲ್ಲಿ ಲಾಭವಿದೆ. ಆದರೆ ಒಂದಷ್ಟು ರಾಶಿ ನಕ್ಷತ್ರಗಳಿಗೆ ಆರೋಗ್ಯದಲ್ಲಿ ವ್ಯತ್ಯಾಸ ಇದೆ. ಅದಕ್ಕಾಗಿ ಆರೋಗ್ಯದಲ್ಲಾಗುವಂತಹ ವ್ಯತ್ಯಾಸಗಳನ್ನು ಸರಿಪಡಿಸ್ಕೊಳ್ಬೇಕಾದ್ರೆ ಧನ್ವಂತರಿ ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿ, ವಿಷ್ಣುವಿನ ಅರ್ಧಾಂಗಿಯಾದಂಥ ತಾಯಿ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿದ್ರೆ ನಿಮ್ಮ ಸ್ಥಿತಿಗತಿಗಳೂ ಪರವಾಗಿಲ್ಲ, ನಿಮ್ಮ ಆರೋಗ್ಯವೂ ಪರವಾಗಿಲ್ಲ. ಇನ್ನು ಇವತ್ತು ಶುಕ್ರವಾರ ಆದ್ದರಿಂದ ಪ್ರತಿಯೊಬ್ಬರ ಚಿಂತನೆ ಹೇಗಿರುತ್ತಪ್ಪ ಅಂದರೆ, ಇರುವ ಸಮಯ ಪ್ರತಿನಿತ್ಯದ ಕಾಯಕದಲ್ಲಿ ಇದೊಂದು ಟೈಮ್ ಟೇಬಲ್ ಹಾಕ್ಕೋತಾರೆ. ಪ್ರತಿನಿತ್ಯ ಡ್ಯೂಟಿಗೆ ಹೊರಡಬೇಕು, ಇನ್ನೇನೋ ಕೆಲಸ ಇರುತ್ತೆ, ಮಕ್ಕಳನ್ನ ಶಾಲೆಗೆ ಕಳಿಸ್ಬೇಕು, ಅಥವಾ ಬೇಗ ಟಿಫನ್ ಮಾಡಿ ರೆಡಿ ಆಗಬೇಕು. ಇಷ್ಟೆಲ್ಲ ಇದ್ದರೂ ಶುಕ್ರವಾರ ಬಂತು ಅಂದರೆ ಮನೆ ಸಾರಿಸಿ ಗೂಡಿಸಿ ರಂಗೋಲಿ ಹಾಕಿ ಲಕ್ಷಣ ಪೂಜೆ ಮಾಡಿ ಅಷ್ಟೊತ್ತಿಗೆ ಸ್ನಾನ ಮುಗಿಸ್ಕೊಂಡು ಅವರ ನಿತ್ಯ ಕರ್ಮಾನುಷ್ಠಾನಗಳ ಜೊತೆಗೆ ದೇವತಾರಾಧನೆ ಎಂಬತಕ್ಕಂಥದ್ದನ್ನು ಶ್ರದ್ಧೆಯಿಂದ ಮಾಡುವಂಥ ತಾಯಂದರು ಸಾಕಷ್ಟು ಜನ ಇದ್ದಾರೆ. ಹಾಗೆ ಇವತ್ತಿನ ದಿವಸ ಶುಕ್ರವಾರ ಆದ್ದರಿಂದ ಇವತ್ತಿನ ತಿಥಿವಾರ ನಕ್ಷತ್ರವೂ ಸಹಿತ ಅಷ್ಟೇ ವಿಶೇಷವಾಗಿದೆ. ಇವತ್ತಿನ ಫಲಾಫಲಗಳಲ್ಲಿ ಸಾಕಷ್ಟು ಅರ್ಥಗರ್ಭಿತವಾಗಿರ್ತಕ್ಕಂಥದ್ದು ನೋಡಿ. ನಿನ್ನೆ ಹನುಮದ್ ವೃತ ಅಥವಾ ಹನುಮದ್ ಆಂಜನೇಯನ ವಿಶೇಷವಾಗಿರ್ತಕ್ಕಂಥ ಹನುಮದ್ ಜಯಂತಿ ರಾಜ್ಯದಾದ್ಯಂತ ಹೊರ ರಾಜ್ಯಗಳಲ್ಲಿ ವಿಶೇಷವಾಗಿ ಆರಾಧನೆ ಮಾಡಿದರು. ನಿನ್ನೆ ಕಿಷ್ಕಿಂಧದಲ್ಲೂ ಸಹಿತ ಅಂದರೆ ಅಂಜನಾದ್ರಿಯಲ್ಲೂ ಸಹಿತ ವಿಶೇಷವಾಗಿರ್ತಕ್ಕಂಥ ಆರಾಧನೆಯನ್ನು ನಿನ್ನೆ ನಡೆಸಿದ್ದಾರೆ. ಅಂಜನಾದ್ರಿ ಬೆಟ್ಟದಲ್ಲಿರ್ತಕ್ಕಂಥ ಹನುಮನ ನೋಡಲಿಕ್ಕೆ ಬಂದಂಥ ಭಕ್ತ ಸಾಗರನೂ ಅಷ್ಟೇ ವಿಶೇಷವಾಗಿತ್ತು. ಈ ಆಧ್ಯಾತ್ಮಿಕತೆ, ಈ ಧಾರ್ಮಿಕತೆ, ಈ ಧರ್ಮ ಸಂಸ್ಕೃತಿ ಪ್ರತಿಯೊಬ್ಬರಲ್ಲೂ ಸಹಿತ ಅದು ವಿಶೇಷವಾಗಿರಬೇಕು. ಹನುಮನಲ್ಲಿ ಒಂದು ಅದ್ಭುತವಾದಂಥ ಶಕ್ತಿ ಇತ್ತು. ಆ ಶಕ್ತಿ ಹನುಮನಿಗೆ ಗೊತ್ತಿರಲಿಲ್ಲ. 100 ಯೋಜನೆಗಳ ದಾಟಿದರೆ ಒಂದು ಲಂಕೆ ಅಂತ ಆ ಪರಿಸರ ಹೇಳಿತ್ತು. 100 ಯೋಜನೆಗಳು ದಾಟಿ ಹಾರಿ ಬರಬೇಕಾದ್ರೆ ಅದು ಇದ್ದಂಥ ಎಲ್ಲ ವಾನರರ ಕೈಲಿ ಆಗ್ತಿರಲಿಲ್ಲ. ಎಲ್ಲ ವಾನರರ ಕೈಲಿ ಯಾವಾಗ ಆಗುವುದಿಲ್ಲ ಅಂತ ಗೊತ್ತಾಯಿತು, ಎಲ್ಲರ ಅಭಿಮತ, ಎಲ್ಲರ ಮನಸ್ಸು
ದೂರದಲ್ಲಿ ಕೂತಂಥ ಹನುಮನ ಮೇಲೆ ಇತ್ತು. ಹನುಮನ್ನ ಎಲ್ಲರೂ ಶ್ರದ್ಧೆಯಿಂದ ಪ್ರಾರ್ಥನೆ ಮಾಡಿದ್ರು. ಹನುಮ, ನಿನ್ನಲ್ಲಿ ಅದ್ಭುತವಾದ ಶಕ್ತಿ ಇದೆ. ಯಾಕೆ ಅಂದರೆ ಬಾಲ್ಯದಲ್ಲೇ ಸೂರ್ಯನ ಒಂದು ಹಣ್ಣು ಅಂತ ತಿಳಿದು ಸೂರ್ಯನತ್ತ ಹಾರಿದಂಥ ಹನುಮ ನೀನು. ಅಂದರೆ ಬಾಲ್ಯದಲ್ಲೇ ಸೂರ್ಯನ ಮುಟ್ಲಿಕ್ಕಾಗಿ ಇಲ್ಲಿಂದ ಅಲ್ಲಿಗೆ ಹಾರಿದ್ಯಾ ನೀನು. ಅದರಿಂದ 100 ಯೋಜನೆಗಳನ್ನು ನೀನು ದಾಟಿ ಅಲ್ಲಿರುವಂತಹ ಸೀತೆಯನ್ನು ನೋಡಿ ಪುನಃ ನೀನು ಸುದ್ದಿಯನ್ನು ತರೋದರಲ್ಲಿ ನೀನು ವಿಫಲನಾಗೋದಿಲ್ಲ. ನಿನ್ನ ಅಂತಹ ಶಕ್ತಿವಂತ ಅಂತ ಆ ಸುತ್ತಮುತ್ತ ಪರಿಸರ ಎಲ್ಲರೂ ಸೇರಿ ಆತನ ಹುರಿದುಂಬಿಸ್ತಾರೆ. ಅದಕ್ಕೆ ಹೇಳೋದು, ವ್ಯಕ್ತಿ ಯಾವತ್ತೂ ಒಳಗೆ ಏನಿದೆ ಅನ್ನೋ ಆತನಿಗೆ ಅರಿವಾಗುವುದಿಲ್ಲ. ಆದರೆ ಪಕ್ಕದಲ್ಲಿರ್ತಕ್ಕಂಥ ಒಳ್ಳೆ ಪರಿಸರದಲ್ಲಿ ನಾವಿದ್ದಾಗ ಆ ಪರಿಸರ ನಮಗೆ ಕೆಲವು ತಿಳಿ ಪಾಠ ಹೇಳುತ್ತೆ. ಆಗ ನಮಗೆ ಮತ್ತಷ್ಟು ಉತ್ತೇಜನ, ಮತ್ತಷ್ಟು ವರ್ಚಸ್ಸು ತೇಜಸ್ಸು ಬೆಳೆಯುತ್ತೆ. ಅಂತಹ ನಿಟ್ಟಿನಲ್ಲಿ ಇವತ್ತು ಶುಕ್ರವಾರ ತಮ್ಮೆಲ್ಲರಿಗೂ ಒಳಿತಾಗಲಿ. ನೀವು ಹಾಕುವ ಪ್ರತಿ ಹೆಜ್ಜೆ ಹೆಚ್ಚಿನ ಯಶಸ್ಸಿಂದಾಗಿರಲಿ. ತಾಯಿ ಮಹಾಲಕ್ಷ್ಮಿ ಅನುಗ್ರಹ ಸಿಗುವಂಥದ್ದಾಗಲಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಈ ಶುಭ ದಿನದ ಬೆಳಗಿನ ಬ್ರಾಹ್ಮಿ ಮುಹೂರ್ತ ಜೊತೆಗೆ ಮಾಧ್ಯಾಹ್ನಿಕ ಅಭಿಜಿನ್ ಲಗ್ನ, ಸಂಜೆ ಗೋಧೂಳಿ ಲಗ್ನ, ಶುಕ್ರವಾರದಲ್ಲಿ ಈ 3 ಲಗ್ನಗಳು ಬಹಳ ವಿಶೇಷ. ಈ 3 ಲಗ್ನಗಳಲ್ಲೂ ಒಂದಷ್ಟು ಜಪ ತಪ ಅನುಷ್ಠಾನ ಮಾಡತಕ್ಕಂಥವರು ಶುಭ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡ್ತಾರೆ. ಮಧ್ಯಾಹ್ನ ಅಭಿಜಿನ್ ಲಗ್ನದಲ್ಲಿ ದಾನ ಧರ್ಮಾದಿಗಳನ್ನು ಮಾಡತಕ್ಕಂಥವರು ಸೂರ್ಯನಿಗೊಂದು ನಮಸ್ಕಾರ ಮಾಡಿ ತಮ್ಮ ಹಸ್ತದಿಂದ ಪಶು ಪಕ್ಷಿ ಪ್ರಾಣಿಗಳಿಗೆ ಹಾಗೂ ಯಾರು ಸಂಕಷ್ಟದಲ್ಲಿದ್ದಾರೋ, ಯಾರು ಕಷ್ಟದಲ್ಲಿದ್ದಾರೋ ಅಂಥವ್ರಿಗೊಂದಿಷ್ಟು ದಾನವನ್ನು ಮಾಡುವಂಥದ್ದು, ಅಥವಾ ಒಂದಷ್ಟು ಅನುಷ್ಠಾನವನ್ನು ಮಾಡಿ ಶ್ರದ್ಧೆಯಿಂದ ಒಂದಷ್ಟು ಸಿಹಿ ಪದಾರ್ಥವನ್ನು ಮಾಡಿ ದೇವರಿಗೆ ನೈವೇದ್ಯ ಕೊಟ್ಟು ಆ ನೈವೇದ್ಯ ಪ್ರಸಾದವನ್ನು 4 ಜನರಿಗೆ ಹಂಚುವಂಥವರು. ಇನ್ನು ಶುಭ ಸಂಧ್ಯಾಕಾಲ ಶುಕ್ರವಾರ ಸಂಜೆ ಅಂದರೆ ಒಂದಿಷ್ಟು ಹೆಸರುಬೇಳೆ ಪಾನಕ ಮಾಡಿ ತಾಯಿ ಮಹಾಲಕ್ಷ್ಮಿಗೋ ಲಲಿತಾ ಸಹಸ್ರನಾಮ, ದುರ್ಗಾ ಸಪ್ತಶತಿ, ದೇವಿ ಖಡ್ಗಮಾಲ, ಹಾಗೆ ದೇವಿಯ ವಿಶೇಷವಾಗಿರ್ತಕ್ಕಂಥ ದೇವಿ ಭಾಗವತವನ್ನು ಓದಿ ಬರ್ತಕ್ಕಂಥ ಸುಮಂಗಲೆಯರಿಗೆ ಮಂಗಳ ದ್ರವ್ಯಗಳನ್ನು ಅರಿಶಿನ ಕುಂಕುಮವನ್ನು ಕೊಡುವಂಥ ಕಾರ್ಯಕ್ರಮ. ಶುಕ್ರವಾರ ಅಷ್ಟು ವಿಶೇಷ ಇರತಕ್ಕಂಥದ್ದು. ವಾರಗಳಲ್ಲಿ ಒಂದೊಂದು ದಿನವೂ ವಿಶೇಷವೇ, ಅದರಲ್ಲಿ ಶುಕ್ರವಾರ ಮತ್ತಷ್ಟು ವಿಶೇಷ. ಯಾಕೆಂದರೆ ಪ್ರತಿಯೊಬ್ಬರ ಸ್ಥಿತಿಗತಿಗಳನ್ನು ತಾಯಿ ಲಕ್ಷ್ಮಿಯ ಅನುಗ್ರಹದಿಂದ ಎಲ್ಲರೂ ಸಿದ್ಧಿಪಡಿಸ್ಕೊಳ್ಬೇಕು. ಅದಕ್ಕೆ ಶುಕ್ರವಾರ ಅಂತ ಬಂದರೆ ಪ್ರತಿಯೊಬ್ಬರ ಮನೆ ಹೆಣ್ಣುಮಕ್ಕಳು ಸಹಿತ ಹಸನ್ಮುಖಿಯಾಗಿ ನಗನಗ್ತಾ ಹಣೆ ತುಂಬ ಕುಂಕುಮ ಇಟ್ಕೊಂಡು ತಲೆ ಹೂ ಮುಡ್ಕೊಂಡು ಲಕ್ಷಣ ಕೈ ಬಳೆ ಹಾಕಿ ಮನೆಯಲ್ಲಿ ದೇವರ ಸಾನ್ನಿಧ್ಯದಲ್ಲಿದ್ದು ಪ್ರಾರ್ಥನೆ ಮಾಡಿ ಮಾಡುವಂಥ ಅಡಿಗೆಯನ್ನು ಮೊದಲು ದೇವಿಗೋ ನಿಮ್ಮ ಕುಲದೇವರಿಗೋ ಅರ್ಪಣೆ ಮಾಡಿ ಬರ್ತಕ್ಕಂಥವ್ರಿಗೆ ಇಷ್ಟು ಅರಿಶಿನ. ಶುಕ್ರವಾರ ಸಾಮಾನ್ಯ ನೋಡಿ, ಬೇರೆ ದಿನಗಳಲ್ಲಿ ಹೋಗಿ ಬಂದರೆ ಇತ್ತೀಚೆಗೆ ಹೆಣ್ಮಕ್ಳೆದ್ದು ಅರಿಶಿನ ಕುಂಕುಮ ಕೊಡೋಕ್ಕೂ ಯೋಚನೆ ಮಾಡ್ತಾರೆ. ಹಿಂದೆ ಮನೆಗೆ ಯಾರೇ ಒಬ್ಬರು ಬಂದರೂ ಅರಿಶಿನ ಕುಂಕುಮ ತಟ್ಟೆ ಒಂದು ಪ್ರತ್ಯೇಕವಾಗಿಟ್ಟು ಬರುವಂತಹ ಸುಮಂಗಲೆಯರಿಗೆ ಅರಿಶಿನ ಕುಂಕುಮ ಇಲ್ದಿರ ಮನೆಯಿಂದ ಆಚೆ ಕಳಿಸ್ತಾ ಇರಲಿಲ್ಲ. ಆದರೆ ಇತ್ತೀಚೆಗೆ ಏನಾಗಿದೆ, ಫ್ಯಾಷನ್ ಅಂತಲೋ ಮಾಡ್ರರ್ ಅಂತಲೋ ಹೊರಡುವವರನ್ನ ಯಾಕೆ ಹೊರಡ್ತೀರಿ ಕೇಳೋದಿಲ್ಲ. ಅವರೇ ಬಲವಂತ ಹೊರಡ್ಲಾ, ಬರವಾಗಿಲ್ವಾ, ಹೊರಡ್ಬೋದಾ, ಅಥವಾ ಹೊರಡುವಾಗಲೂ ಸಹಿತ ಒಂದಿಷ್ಟು ಅರಿಶಿನ ಕುಂಕುಮ ಕೊಡುವಷ್ಟು, ಆ ಮಂಗಳ ದ್ರವ್ಯಗಳನ್ನು ಕೊಡುವಷ್ಟು ಆ ವ್ಯವಧಾನತೆ ಇಲ್ಲ. ಹಿಂದೆ ಮನೆಗೆ ಬರ್ತಕ್ಕಂಥ ಯಾವೊಬ್ಬ ತಾಯಂದ್ರಿಗಾದರೂ ಮನೆಗೆ ಹೆಣ್ಮಕ್ಳು ಬಂದರೆ ಅರಿಶಿನ ಕುಂಕುಮ, ಮನೆಗೆ ಏನಾದ್ರು ಒಂದು ವಸ್ತು ಇದ್ದರೆ ಒಂದೆರಡು ವಿಳೆದೆಲೆ ಅಡಿಕೆ, ಅದರೊಂದಿಷ್ಟು ಹಣ್ಣು ಹಂಪಲು ಸಕ್ಕರೆನೋ ಏನೋ ಕೊಡೋರು, ಏನಿಲ್ಲ ಅಂದರೆ ಒಂದಿಷ್ಟು ಸಕ್ಕರೆ ಬೆಲ್ಲನಾದರೂ ಕೊಡೋರು. ಅದು ಹಿಂದಿನ ಪದ್ಧತಿ ಇತ್ತು. ಆದರೆ ಈಗ ಆ ಪದ್ಧತಿ ಹೋಯಿತು. ಸರಿ, ಕೂತವ್ರು ಎದ್ದೇಳೋದೇ ಇಲ್ಲ ಅವರು. ಇನ್ನೆಲ್ಲಿಂದ ಕುಂಕುಮ ತಂದು ಕೊಡ್ತಾರೆ? ಹಾಗೂ ತಂದು ಕೊಟ್ಟು ಕುಂಕುಮ ಅಲ್ಲಿದೆ, ಕುಂಕುಮ ಇಟ್ಕೊಂಡು ಹೋಗಿ ಅಂತಾರೆ. ಕೆಲವರು ಅಷ್ಟಾರು ಹೇಳ್ತಾರೆ, ಕೆಲವರು ಹೇಳೋದು ಇಲ್ಲ, ಕುಂಕುಮ ಕೊಡೋದು ಇಲ್ಲ, ಹೇಳೋದು ಇಲ್ಲ. ಆಯ್ತು ಹೊರಡ್ತೀರಾ, ಹೊರಡ್ಬಾರಿ, ಈ ಮಾತಿಗೆ ಬಂದುಬಿಟ್ಟಿದ್ದಾರೆ. ಆದರೆ ಹಿಂದಿನ ಪರಂಪರೆ ಅದಲ್ಲ. ಕುಂಕುಮವನ್ನು ಕೊಟ್ಟು ತಾವು ಸಹಿತ ಆ ಕ್ಷಣದಲ್ಲಿ ಕುಂಕುಮ ಇಟ್ಕೊಳ್ಳೋರು. ಅಂದರೆ ಯಾಕದರ ಮೂಲ ಉದ್ದೇಶ ಅಂದರೆ, ಬರುವವರು ಸಂಧ್ಯಾಕಾಲ ಯಾವ ಲಕ್ಷ್ಮಿಯ ರೂಪದಲ್ಲೋ ದುರ್ಗೆಯ ರೂಪದಲ್ಲೋ ಯಾವುದೋ ಒಂದು ಶಕ್ತಿಯ ರೂಪದಲ್ಲಿ ಆ ಹೆಣ್ಣುಮಗಳ ತಾಯಂದರು ಮನೆಗೆ ಬಂದು ಹೋಗಿರ್ತಾರೆ ಅಂತಕ್ಕಂಥದ್ರ ನಂಬಿಕೆ ಇತ್ತು. ಮತ್ತು ಆ ಒಳಮನಸ್ಸು ಹಾಗೆ ಹೇಳ್ತಿತ್ತು. ಆದರೆ ಇತ್ತೀಚೆಗೆ ಎಲ್ಲವೂ ಸಹಿತ ಕಣ್ಮರೆ ಆಗ್ತಾ ಇದೆ. ಆ ಸಂಸ್ಕೃತಿ ಇಲ್ಲ. ಶುಕ್ರವಾರ ಬಂದರೆ ಸಾಕು ಹಬ್ಬದ ವಾತಾವರಣ. ಎಷ್ಟೋ ವಾಸ್ತುಗಳಲ್ಲಿ ಪ್ರತಿ ಶುಕ್ರವಾರ ಮಾವಿನ ಸೊಪ್ಪು ತೋರಣನೂ ಕಟ್ತಾರೆ. ತಪ್ಪಲ್ಲ. ನಾವು ಹೇಗೆ ನಡ್ಕೊಳ್ತೀವೋ, ನಮ್ಮ ಪರಿಸರ ಹೇಗೆ ಇಟ್ಕೊಳ್ತೀವೋ ಹಾಗೆ ಪರಿಸರದಲ್ಲಿ ಎಲ್ಲವೂ ಸಹಿತ ಸುಧಾರಣೆ ಆಗುತ್ತೆ. ಕನಿಷ್ಠ ಪಕ್ಷ ವಾರದುದ್ದಕ್ಕೂ ನಾವು ಪೂಜೆ ಮಾಡ್ತಿದ್ರು, ಶುಕ್ರವಾರ ಬಂದರೆ ಒಂದಷ್ಟು ಶ್ರದ್ಧಾಭಕ್ತಿಯಾಗಿ ಅನುಷ್ಠಾನ ಮಾಡಬೇಕು. ಮಾಡಿದ್ರೇ ಅದರ ಫಲ. ಹಾಗೆ ಇವೆಲ್ಲ ಸಾಕಷ್ಟು ಇದೆ. ತಿಳ್ಕೊಳ್ತಾ ಹೊರಟ್ರೆ ಸಾಕಷ್ಟು ಬೇಕು. ತಿಳ್ಕೊಳ್ಬೇಕು, ಸಾಧ್ಯವಾದಷ್ಟು ಮಟ್ಟಿಗೆ ಪಾಲನೆ ಮಾಡಬೇಕು. ಅದರಲ್ಲೇ ಜೀವನವನ್ನು ಸಾರ್ಥಕತೆಗೊಳಿಸ್ಕೋಬೇಕು. ಜೀವನದ ಸಾರ್ಥಕತೆಗಾಗಿ, ಜೀವನದ ಮೌಲ್ಯಗಳಿಗಾಗಿ ಇವತ್ತು ನಾವು ಹೇಗಿದ್ದೀವೋ ನಾಳೆ ಹಾಗಿರುತ್ತೆ ಮನೆ. ಇವತ್ತು ನಮ್ಮ ಮನೇಲಿ ನಾವು ದಾರಿ ತಪ್ಪಿ ನಡೆದರೆ ನಮ್ಮ ಮನೆ ಪರಿಸರ ಇವತ್ತು ನಾವು ದಾರಿ ತಪ್ಪಿದ್ದು ನಾಳೆ ಮುಂದೆ ಮಕ್ಕಳಿಗೂ ಅದೇ ಆಗೋಗುತ್ತೆ. ಅದಕ್ಕೋಸ್ಕರ ಈ ಸಂಸ್ಕೃತಿ, ಸಂಪ್ರದಾಯಬದ್ಧವಾದಂಥ ಚಿಂತನೆ,
ಇದೆಲ್ಲವೂ ಹಿಂದಿನಿಂದ ಬಂದದ್ದು, ಮುಂದೆ ನಡೀತಾ ಇರತಕ್ಕಂಥದ್ದು, ಇವಾಗ ನಡೀತಾ ಇರತಕ್ಕಂಥದ್ದು. ಇರಲಿ, ವಿಶೇಷತೆಗಳು ವಿಷಯಗಳು ಸಾಕಷ್ಟು ಇದೆ. ಇದರ ಮಧ್ಯದಲ್ಲಿ ಇವತ್ತಿನ ತಿಥಿವಾರ ನಕ್ಷತ್ರವನ್ನು ನೋಡಿ, ರಾಶಿ ಫಲಗಳಲ್ಲಿರ್ತಕ್ಕಂಥ ಲಾಭ ನಷ್ಟಗಳನ್ನು ನೋಡಿ, ಏನಾದರೂ ಶಾಂತಿ ಪೂಜೆ ಜಪ ತಪ ಬೇಕಾ ನೋಡೋಣ. ಯಾಕೆಂದರೆ ಆ ನಕ್ಷತ್ರ ಪ್ರಕಾರ ಇರ್ತಕ್ಕಂಥದ್ದನ್ನು ನೋಡಿ ಆಗಲೇ ತಿಳಿ ಹೇಳ್ತಕ್ಕಂಥದ್ದು. ಒಳ್ಳೆಯದಾಗಲಿ. ಇನ್ನು ಇವತ್ತು ಮೊದಲು ನಾವು ತಿಳ್ಕೊಳ್ಬೇಕಾಗಿರೋದು ಪಂಚಾಂಗ ಶ್ರವಣ. ಹಾಗೆ ಇವತ್ತು ನಿಮ್ಮೊಂದಿಗೆ ನಾವು ಮಾತಾಡೋದಕ್ಕೂ ನಾವು ಸಿದ್ಧರಾಗಿದ್ದೇವೆ. ಫೋನ್ ಕಾಲ್ನ ಸಿದ್ಧತೆ ಮಾಡಿಟ್ಕೊಳ್ಳಿ. ರಾಶಿಗಳ ಮುಗಿದ ತಕ್ಷಣ ಹಿಂದಲೇ ನೀವು ಕರೆ ಪ್ರಯತ್ನ ಪಡಿ. ನಿಮ್ಮ ಕರೆ ನಮಗೆ ಅಂದಿದ ನಂತರ, ನಿಮ್ಮ ಕರೆ ಬಂದ ನಂತರ ಇಮ್ಮಿಡಿಯೇಟಾಗಿ, ಅಂದರೆ ಆ ಕ್ಷಣದಲ್ಲೇ ನಾನು ನಿಮ್ಮನ್ನು ಮಾತಾಡಿಸುವಂಥ ಒಂದು ಪ್ರಯತ್ನವನ್ನು ನಾವು ಮಾಡ್ತೀವಿ. ಒಳ್ಳೆಯದಾಗಲಿ. ಶುಕ್ಲಾಂ ವರದರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಯೇ. ಶುಭ ಶುಕ್ರವಾರ, ಎಲ್ಲರಿಗೂ ಸಹಿತ ಶುಭ ಉಂಟಾಗಲಿ. ಇನ್ನು ಪಂಚಾಂಗ ಶ್ರವಣ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಪದ್ಮಾನನೆ ಪದ್ಮಪತ್ರೇ ಪದ್ಮಪ್ರಿಯೆ ಪದ್ಮದಲಾಯತಾಕ್ಷೀಂ ವಿಶ್ವಪ್ರಿಯೆ ವಿಷ್ಣುಮನೋನುಕೂಲೆ ತ್ವತ್ಪಾದ ಪದ್ಮಮಯಿ ಸನ್ನಿಧತ್ಸ್ವ. ಯಾಸಾ ಪದ್ಮಾಸನಸ್ಥಾ ವಿಪುಲಘಟಿನಿ ಪದ್ಮಪತ್ರಾಯತಾಕ್ಷೀಂ ಶ್ರೀಂ ಅಂಬಾಂ ಭಗವತೀಂ ಶ್ರೀಂ ಲಲಿತಾಂ ರಾಜರಾಜೇಶ್ವರಿ ರಾಜ್ಯದಾಯಿನಿ ರಾಜರಾಜೇಶ್ವರಿ ರಾಜ್ಯಕಲಾವಲ್ಲಭ. ಹೀಗೆ ದೇವಿಯ ಉಪಾಸನೆ, ದೇವಿಯ ನಾನಾ ಹೆಸರುಗಳಿಂದ ಹೇಳಿ ಅಮ್ಮನವರನ್ನು ತೃಪ್ತಿಪಡಿಸಿ ಆ ತಾಯಿಯ ಕೃಪೆಗೆ, ಆಕೆಯ ಆಶೀರ್ವಾದ ಪಡೆಯೋದಕ್ಕೆ ಒಂದು ವಿಶೇಷವಾಗಿರ್ತಕ್ಕಂಥ ಕಾಲ. ಇನ್ನು ಶುಕ್ರವಾರ ಬಂತು ಅಂದರೆ ದೇವರ ಆರಾಧನೆ, ದೇವರ ಪೂಜೆ. ಮನೆಯೆಲ್ಲ ಒಂದು ಸುಗಂಧ ಪರಿಮಳವಾಗಿರಬೇಕು. ಯಾರೇ ಒಬ್ಬ ಅತಿಥಿಗಳು ಬಂದರೂ, ಈಗ ಇವ್ರ ಮನೇಲಿ ಪೂಜೆ ನಡೀತಾ ಇದೆಯೇನೋ, ಅಥವಾ ಈ ವಾಸ್ತುಗೃಹದಲ್ಲಿ ಏನೋ ಒಂದು ಒಳ್ಳೆ ಪಾಸಿಟಿವ್ ವೇ ಇದೆ, ಒಂದು ಸುಗಂಧ ಭರಿತವಾಗಿದೆ ಅನ್ನೋದಾದರೆ ಸೈಕಲ್ ಬ್ರ್ಯಾಂಡ್ ಅಗರಬತ್ತಿಯಲ್ಲಿ ಅಂತಹ ಅದ್ಭುತವಾದಂತಹ ಒಂದು ಸುವಾಸನ ಭರಿತವಾಗಿರತಕ್ಕಂಥ ಒಂದು ವಿಶೇಷತೆ ಇದೆ. ಅದಕ್ಕಾಗಿ ಭಗವಂತನಿಗೂ ಭಕ್ತನಿಗೂ ಮಧ್ಯದಲ್ಲಿ ಒಂದು ದೃಢವಾದಂಥ ಒಂದು ಸಂಕಲ್ಪ ಗಟ್ಟಿಯಾಗಬೇಕಾದ್ರೆ ಸೈಕಲ್ ಬ್ರ್ಯಾಂಡ್ ಅಗರಬತ್ತಿಯನ್ನು ಆ ಧೂಪದಿಂದ ಬರ್ತಕ್ಕಂಥ ಸುವಾಸನ ಭರಿತವಾಗಿರ್ತಕ್ಕಂಥ ಧೂಪದಿಂದ ಒಂದು ಏಕಾಗ್ರತೆ ಬೆಳೆಯುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಸದ್ಗುರು ಆಯುರ್ವೇದಿಕ್ ಶಾಂಪೂ ಮತ್ತು ಕಂಡೀಷನರ್ ಈಗಾಗಲೇ ತಮ್ಮೆಲ್ಲರಿಗೂ ಗೊತ್ತಿರೋ ವಿಚಾರ. ಸದ್ಗುರು ಆಯುರ್ವೇದಿಕ್ ಶಾಂಪೂ ಮತ್ತು ಕಂಡೀಷನರ್ ಮನೆ ಮಾತಾಗಿದೆ, ಪ್ರತಿಯೊಬ್ಬರ ಕೈ ಸೇರಿದೆ, ಪ್ರತಿಯೊಬ್ಬರಿಗೂ ಅದರೊಳಗಿರ್ತಕ್ಕಂತಹ ಮೂಲಾಂಶವೇನು ಅಂತಕ್ಕಂಥದ್ದರ ಅರಿವಾಗಿದೆ. ಹಾಗಾಗಿ ಹೆಣ್ಣು ಮಕ್ಕಳಿಗೂ ಗಂಡು ಮಕ್ಕಳಿಗೂ ಬಹಳ ಪ್ರಿಯವಾದಂತಹದ್ದು ಸದ್ಗುರು ಆಯುರ್ವೇದಿಕ್ ಶಾಂಪೂ ಮತ್ತು ಕಂಡೀಷನರ್. ಒಳ್ಳೆಯದಾಗಲಿ. ದಿ ಡಿವೈನ್ ಸ್ಟಾರ್ ಪೆಂಡೆಂಟ್ ಎಂಬತಕ್ಕಂಥದ್ದು ಬಹಳ ಅದ್ಭುತವಾಗಿದೆ. ಈಗಾಗಲೇ ಜಾಹೀರಾತಾಯಿತು. ರಾಜ್ಯವಲ್ದಿರ ಹೊರರಾಜ್ಯವಲ್ದಿರ ವಿದೇಶಗಳಲ್ಲಿರ್ತಕ್ಕಂತಹ ಭಕ್ತರು ಸಹಿತ ಈ ಒಂದು ಪೆಂಡೆಂಟನ್ನು ಧರಿಸಿ ಅದರಿಂದ ಅನುಕೂಲವನ್ನು ಸಿದ್ಧಪಡಿಸ್ಕೊಳ್ತಾ ಇದ್ದಾರೆ. ಯಾಕೆಂದರೆ ದಿ ಡಿವೈನ್ ಸ್ಟಾರ್ ಪೆಂಡೆಂಟಿಗೆ ತನ್ನದೇ ಆದಂತಹ ಒಂದಷ್ಟು ಚಾಪಿದೆ, ತನ್ನದೇ ಆದಂತಹ ಒಂದಷ್ಟು ಶಕ್ತಿ ಚೈತನ್ಯ ಇದೆ. ಬರೀ ಆ ಒಂದು ರತ್ನ ನಿಮ್ಮ ಹೃದಯದ ಮೇಲಿದ್ದರೆ ಅದರ ಫಲಗಳು ಸಾಕಷ್ಟು. ಅದಕ್ಕಾಗಿ ಸಾಕಷ್ಟು ಜನ ದಿ ಡಿವೈನ್ ಸ್ಟಾರ್ ಪೆಂಡೆಂಟನ್ನು ಅಪೇಕ್ಷೆ ಪಡ್ತಾರೆ. ಹಾಗಾಗಿ ದಿ ಡಿವೈನ್ ಸ್ಟಾರ್ ಪೆಂಡೆಂಟ್ ಬೇಕು ಅಂತಕ್ಕಂಥವರು ಸ್ಕ್ರೀನ್ ಮೇಲೆ ಕಾಣುವಂತಹ ನಂಬರ್ನ, ಅಂದರೆ ಈಗಾಗಲೇ ವಿಳಾಸವನ್ನು ತಿಳಿಸಿದ್ದೀವಿ, ನಂಬರ್ ತಿಳಿಸಿದ್ದೀವಿ, ಜೊತೆಗೆ ನಮ್ಮ ಮಹರ್ಷಿ ಮಂದಿರದಲ್ಲೂ ಸಹಿತ ಈ ಒಂದು ಇದರ ಮಳಿಗೆ ಇದರ ಸ್ಟಾಲ್ ಇರೋದ್ರಿಂದ ತಾವು ಬೇಕು ಅನ್ನೋರು ಬಂದು ತಗೊಂಡು ಅಲ್ಲಿ ತಾಯಿಯ ಸಾನ್ನಿಧ್ಯದಲ್ಲಿ ಇಡಿಸಿ ಪೂಜೆ ಮಾಡಿಸಿ ತದನಂತರ ನೀವು ಧರಿಸ್ಕೊಳ್ಳಿ. ಅದರಿಂದ ಸಾಕಷ್ಟು ಒಳಿತನ್ನು ತಾವು ಸಿದ್ಧಪಡಿಸ್ಕೊಳ್ತೀವಿ. ಇನ್ನು ಸಿಲ್ಕ್ ಮಾರ್ಕ್ ಸೀರೆ ಎಂಬತಕ್ಕಂಥದ್ದು ವಿಶೇಷವಾಗಿರ್ತಕ್ಕಂಥದ್ದು. ಸಿಲ್ಕ್ ಮಾರ್ಕ್ ಸೀರೆ, ಈ ಸಿಲ್ಕ್ ಮಾರ್ಕ್ ಇದ್ದರೆ, ಅಂದರೆ ಒಂದು ರೇಷ್ಮೆ ಸೀರೆ ತೊಗೊಂಡು ಅದರ ಮೇಲೆ ಒಂದು ಸಿಲ್ಕ್ ಮಾರ್ಕ್ ಇದ್ದರೆ ನೀವು ಕೊಟ್ಟಂಥ ಬಂಡವಾಳ ಹಣಕ್ಕೂ ಒಂದು ಸೂಕ್ತ ಮೌಲ್ಯ ಅಂತ ಹೇಳ್ತಾರೆ. ಇದೆಲ್ಲ ಭಾಳ ವಿಶೇಷವಾಗಿರ್ತಕ್ಕಂಥದ್ದು. ಒಂದಕ್ಕೊಂದು ಮೂಲಾರ್ಥಗಳನ್ನು ತಿಳ್ಕೊಳ್ಳೇಬೇಕು. ಯಾಕೆಂದರೆ ಯಾವುದೇ ಒಂದು ಮಾರ್ಕೆಟಲ್ಲಿ ಹೋಗಿ ನಾವೇನೋ ತಂದ್ವಿ ಅಂದರೆ ಸುಮ್ಮನೆ ತಂದು ಇಟ್ಕೊಳ್ಳೋದಲ್ಲ, ತಂದರೆ ಅದಕ್ಕೊಂದು ಮೌಲ್ಯ ಇರಬೇಕು. 4 ಜನ ನೋಡಿದ್ರು ಅಬ್ಬಾ ತೂಕ ಇದೆಯಪ್ಪ ಇದು ಅನ್ಬೇಕು. ಅಂತಹ ತೂಕ, ಅಂತಹ ಅರ್ಥಗರ್ಭಿತವಾದಂಥದ್ದು ಸಿಲ್ಕ್ ಮಾರ್ಕ್. ಒಳ್ಳೆಯದಾಗಿ. ಇನ್ನು ಶ್ರೀ ವಿಶ್ವವಸು ನಾಮ ಸಂವತ್ಸರೆ ಉತ್ತರಾಯಣಿ ವಸಂತ ಋತು ವೈಶಾಖ ಮಾಸ ಕೃಷ್ಣ ಪಕ್ಷ 23/5/2025 ಶುಕ್ರವಾರ, ಏಕಾದಶಿ, ಉತ್ತರಾಭಾದ್ರ ನಕ್ಷತ್ರ. ಇವತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಚಂದ್ರ ಇರ್ತಕ್ಕಂಥ ಆಸ್ಥಾನ, ಜೊತೆಗೆ ಶುಕ್ರನ ಅನುಗ್ರಹ ಯಾವ್ಯಾವ ರಾಶಿಗಳಲ್ಲಿ, ಶುಕ್ರನ ಅನುಗ್ರಹದಿಂದ ಯಾವ್ಯಾವ ರಾಶಿಗಳಲ್ಲಿ ಬೆಳಕಿದೆ, ಯಾವ ರಾಶಿಗಳಲ್ಲಿ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೋದು, ಯಾವ ರಾಶಿಗಳಲ್ಲಿ ತನ್ನದೇ ಆದಂತಹ ಚಾಪಲ್ಲಿ, ತನ್ನದೇ ಆದಂತಹ ವರ್ಚಸ್ಸು ತೇಜಸ್ಸಿನಿಂದ ಏನು ಲಾಭಗಳನ್ನು ಸಿದ್ಧಿಪಡಿಸ್ಕೊಳ್ಬಹುದು ಎಂಬತಕ್ಕಂಥದ್ದರ ಚಿಂತನೆ ಮಾಡೋದಾದರೆ ಅದರ ಬಗ್ಗೆ ರಾಶಿ ಫಲದಲ್ಲೇ ತಿಳ್ಕೊಳ್ಬೇಕು. ಅದಕ್ಕಾಗಿ ರಾಶಿಯಲ್ಲಿರ್ತಕ್ಕಂಥ ಮೂಲಾರ್ಥವನ್ನು ತಿಳಿದು ಏನಾದರೂ ಸಣ್ಣ ಪುಟ್ಟ ಪರಿಹಾರಗಳನ್ನು ಆಗಿಂದಾಗಲೇ ಮಾಡಿಕೊಂಡು ಭಗವತಿಯ ಅನುಗ್ರಹಕ್ಕೆ ಪಾತ್ರರಾಗಿ ಒಂದು ಸುಖ, ಸಂತೋಷ, ನೆಮ್ಮದಿಯಾಗಿರುವಂಥದ್ದಾಗಲಿ.
ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ. ಭಗವಂತನ ಅನುಗ್ರಹದಿಂದ ಈ ಶುಭ ದಿನ ಅಂದರೆ ಶುಭ ಶುಕ್ರವಾರ, ಸಂಪತ್ಭರಿತವಾಗಿರತಕ್ಕಂಥ ಶುಕ್ರವಾರ, ಮನಸ್ಸಲ್ಲಿ ಶಾಂತಿ ನೆಮ್ಮದಿಯನ್ನು ತಂದುಕೊಳ್ಳುವಂತಹ ಶುಕ್ರವಾರ, ಯಾವುದೇ ಕಾಯಕಕ್ಕೂ ಯಾವುದೇ ಅಡ್ಡಿ ಆತಂಕಕ್ಕೂ ಯಾವುದೇ ಒಂದು ಸಮಸ್ಯೆಗಳು ಬಂದಾಗಲೂ ಸಹಿತ ಕೈ ಹಿಡಿದು ನಡೆಸುವಂತಹ ಭಗವಂತನ ಧ್ಯಾನ ಮಾಡ್ತಾ ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥಿಸಿ ರಾಶಿಫಲದತ್ತ ಗಮನ ಹರಿಸೋಣ. ನಮಸ್ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಶ್ಚ ರಾಹವೇ ಕೇತುವೇ ನಮಃ. ಆದಿತ್ಯಾದಿ ನವಗ್ರಹಗಳ ಪ್ರಾರ್ಥನೆ ಆಯಿತು. ಇನ್ನು ರಾಶಿಫಲದ ಕಡೆ ಗಮನ. ರಾಶಿಫಲದ ಕಡೆ ಗಮನ ಹರಿಸೋಕ್ಕೂ ಮುನ್ನ ತಾಯಿ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿ. ಇವತ್ತು ರಾಹುಕಾಲದಲ್ಲಿ ಯಾರೊಬ್ಬರಾದರೂ ಸಹಿತ ರಾಹುಕಾಲದಲ್ಲಿ ನಿಮ್ಮ ಊರಿನ ನಿಮ್ಮ ಮನೆಯ ಸಮೀಪದಲ್ಲಿರ್ತಕ್ಕಂಥ ಒಂದು ಗ್ರಾಮ ದೇವತೆಯ ದರ್ಶನ ಮಾಡಿ ಒಂದಿಷ್ಟು ಅರಿಶಿನ ಕುಂಕುಮ ಮಂಗಳ ದ್ರವ್ಯಗಳನ್ನು ದೇವರಿಗೆ ಕೊಟ್ಟು ಅಲ್ಲಿ ಮಾಡಿರ್ತಕ್ಕಂಥ ಅರ್ಚನಾ ಕುಂಕುಮ ಪ್ರಸಾದವನ್ನು ಹಣೆಗೆ ಧಾರಣೆ ಮಾಡಿಕೊಳ್ಳೋದು ಬಹಳ ಉತ್ತಮ. ಇದರಿಂದ ಸಾಕಷ್ಟು ಜನ ಒಳಿತನ್ನೇ ಕಾಣ್ತೀರಿ. ಶುಕ್ರವಾರ ಅಂದರೆ ಕಂಪಲ್ಸರಿ ದೇವಿಯ ಪ್ರಾರ್ಥನೆ, ದೇವಿಯ ಆರಾಧನೆ, ದೇವಿಯ ಸಾನ್ನಿಧ್ಯ, ಅಲ್ಲಿ ಒಂದು ಶಕ್ತಿ ಇರುತ್ತೆ. ಆ ಶಕ್ತಿ, ಆ ವೈಬ್ರೇಷನ್ಸ್ ನಿಮ್ಮಲ್ಲಿದ್ದರೆ ಅದು ಮತ್ತಷ್ಟು ಲಾಭ ಸಿಗುತ್ತೆ. ಒಳ್ಳೆಯದಾಗಲಿ. ಇನ್ನು ರಾಶಿಗಳಲ್ಲಿ ಮೊದಲನೇ ರಾಶಿ ಮೇಷರಾಶಿ. ಮೇಷರಾಶಿ ಮೇಷಲಗ್ನ. ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥವ್ರು ಇವತ್ತಿನ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಮುನ್ನಡೆ ಇದ್ದೀರಿ, ಪರವಾಗಿಲ್ಲ. ಪ್ರತಿನಿತ್ಯಕ್ಕೂ ಇವತ್ತಿಗೂ ಸಾಕಷ್ಟು ಬದಲಾವಣೆ ಇದೆ. ಹಾಗೆ ಅದು ಕೆಲವು ಸರ್ತಿ ಸನ್ನಿವೇಶಗಳು ಹೇಗಿರುತ್ತಪ್ಪ ಅಂದರೆ ಅಂದುಕೊಳ್ಳೋದೊಂದು ಆಗೋದು ಮತ್ತೊಂದು ಅಂತಾರಲ್ಲ, ಹಾಗೆ ಇವತ್ತಿನ ನಿಮ್ಮ ಭವಿಷ್ಯದಲ್ಲಿ ಅಂತಹದ್ದೊಂದು ಅದ್ಭುತವಾದ ಶಕ್ತಿ ಇದೆ. ಈ ಶಕ್ತಿ ನೀವು ಸಿದ್ಧಿಪಡಿಸ್ಕೊಳ್ಳೋದಕ್ಕೆ ಇನ್ನೊಂದು ಹೆಜ್ಜೆ ಮುಂದೆ ಹೋಗಬೇಕು. ಏನಪ್ಪ ಅಂದರೆ ನಿಮ್ಮ ಪ್ರಾಂತ್ಯದಲ್ಲಿ ಎಲ್ಲಾದರೂ ಅಂಕೋಲಾ ಗಿಡ ಇದ್ದರೆ ಅಂಕೋಲಾ ಗಿಡ ಇವತ್ತಿನ ದಿವಸ ಮೇಷರಾಶಿಯವರು ಮುಟ್ಟಿ ನಮಸ್ಕಾರ ಮಾಡೋದ್ರಿಂದ ಅಂಕೋಲಾ ವೃಕ್ಷದ ಕಡ್ಡಿ, ಅಕಸ್ಮಾತ್ ವೃಕ್ಷ ನಿಮಗೆ ಸಿಗಲಿಲ್ಲ, ಗಿಡ ಸಿಗಲಿಲ್ಲ ಅಂದರೂ ನಿಮ್ಮ ಮನೆಯಲ್ಲಿ ಅಂಕೋಲದ ಕಡ್ಡಿ ಕಟ್ಟಿದ್ದರೆ ಆ ಕಡ್ಡಿಯನ್ನು ನಿಮ್ಮ ಉಂಗುರದ ಬೆರಳಿಂದ ಆ ಕಡ್ಡಿಯನ್ನು ಮುಟ್ಟಿ, ಅಂದರೆ ಅಂಕೋಲಾ ವೃಕ್ಷದ ಕಡ್ಡಿಯನ್ನು ಮುಟ್ಟೋದ್ರಿಂದ ಸಾಕಷ್ಟು ಫಲಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಅಕಸ್ಮಾತು ಅಂಕೋಲಾ ಕಡ್ಡಿನೂ ಇಲ್ಲ, ಅಂಕೋಲಾ ವೃಕ್ಷನೂ ನಿಮಗೆ ಗೊತ್ತಿಲ್ಲ, ಅಂತಹ ಪರಿಸ್ಥಿತಿ ಇದ್ದರೆ ದಕ್ಷಿಣಾಭಿಮುಖವಾಗಿ ನಿಂತು, ನೀವು ಮೇಷರಾಶಿಯವರು ದಕ್ಷಿಣಾಭಿಮುಖವಾಗಿ ನಿಂತು ಶ್ರೀ ಸುಬ್ರಹ್ಮಣ್ಯೇಶ್ವರ ಸ್ವಾಮಿನ, ಶ್ರೀ ವಲ್ಲಿದೇವಸೇನಾ ಸಮೇತ ಸುಬ್ರಹ್ಮಣ್ಯೇಶ್ವರ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ ಒಂದಿಷ್ಟು ಕೆಂಪು ವರ್ಣದ ಹೂವು, ಕೆಂಪು ಬಣ್ಣದ ಗಂಧ ಅಥವಾ ಕುಂಕುಮ ಇಂತಹದ್ದನ್ನು ದಕ್ಷಿಣಾಭಿಮುಖವಾಗಿ ನಿಂತು ಹಸಿರು ಗಿಡದ ಮೇಲೆ ಹಾಕೋದ್ರಿಂದ ಮತ್ತಷ್ಟು ಅದ್ಭುತಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತಿರೋದರಲ್ಲಿ ಸ್ವಲ್ಪ ಮಟ್ಟಿಗೆ ನೆಮ್ಮದಿ ಇದೆ. ಮಾನಸಿಕವಾದಂಥ ಒತ್ತಡ ಈ ಹಿಂದೆ ಪ್ರತಿನಿತ್ಯ ಇರ್ತಂಥದ್ದು. ಆದರೆ ಇವತ್ತು ಸರಿಸುಮಾರು 12:30 ನಂತರ, ಅಂದರೆ 12:30 ರಾಹುಕಾಲ 12 ಗಂಟೆ ಮುಗಿಯುವ ತನಕ ನಿಮಗೆ ಈ ಫಲಗಳು ಸಿದ್ಧಿ ಆಗ್ತಕ್ಕಂಥದ್ದಲ್ಲ. 12ರ ನಂತರ ಅಂದರೆ 12:30 ಅಭಿಜಿನ್ ಲಗ್ನ, ಆ ಸುಂದರವಾದಂಥ ಮುಹೂರ್ತದಲ್ಲಿ ಸೂರ್ಯನಿಗೊಂದು ನಮಸ್ಕಾರ ಮಾಡಿ ನಿಮ್ಮ ಕೆಲಸ ಕಾರ್ಯದ ಕಡೆ ಗಮನ ಕೊಟ್ಟರೆ ಒಂದಿಷ್ಟು ಒಳಿತನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ವಿದ್ಯಾರ್ಥಿಗಳು ಓದೋದ್ರ ಕಡೆ ಗಮನ ಕೊಡಬೇಕು. ಯಾವುದೇ ಉದ್ಯೋಗ ಮಾಡೋರು ಸಹಿತ ಆ ಉದ್ಯೋಗದ ಕಡೆ ನಿಮ್ಮ ಕಾನ್ಸಂಟ್ರೇಷನ್ ಇರಬೇಕು. ನೀವು ಇತ್ತೀಚಿನ ದಿನಗಳ ಪದ್ಧತಿ ಮತ್ತು ನಿಮ್ಮ ಮನಸ್ಸು ಏನಾಗಿದೆ, ಯಾವ ಕೆಲಸ ನೀವು ಮಾಡ್ತಿರೋ ಮಾಡುವಂಥ ಕೆಲಸವನ್ನು ಸ್ವಲ್ಪ ಮಾತ್ರ ಗಮನಿಸ್ತೀರಿ. ಯಾವುದು ಬೇಡವೋ ಅದರ ಕಡೆ ನಿಮ್ಮ ಗಮನ ಜಾಸ್ತಿ ಕೊಡ್ತಾ ಇದ್ದೀರಿ. ಇದರಿಂದ ಸಾಕಷ್ಟು ಜನ ನೋವುಗಳನ್ನು ಅನುಭವಿಸ್ತಾ ಇದ್ದೀರಿ. ಅದರಲ್ಲೂ ಮೇಷರಾಶಿಯಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳು ಇವತ್ತಿನ ದಿವಸ ಏನೇ ಮಾಡಬೇಕಾದರೂ ಸ್ವಲ್ಪ ತಾಳ್ಮೆ ತಗೊಳ್ಳಿ. ಪ್ರತಿನಿತ್ಯದ ಥರ ಆತರ ಪಡಬೇಡಿ. ಹಾಗೆ ಮನೇಲಿರ್ತಕ್ಕಂಥವ್ರಿಗೆ, ನಿಮ್ಮ ಜೊತೆಯಲ್ಲಿರ್ತಕ್ಕಂಥವ್ರಿಗೆ, ಒಂದು ನಿಮ್ಮ ಪತಿದೇವರು ಅಥವಾ ನಿಮ್ಮ ಮಕ್ಕಳು ಅಥವಾ ನಿಮ್ಮ ತಂದೆ ತಾಯಿ ಯಾರೊಬ್ಬರಿಗಾದರೂ ಮೇಷರಾಶಿಯಲ್ಲಿರ್ತಕ್ಕಂಥ ಹೆಣ್ಣು ಮಗಳು ಮನೇಲಿದ್ದರೆ ಆಕೆ ಸಾಧ್ಯವಾದಷ್ಟು ತಾಳ್ಮೆಯಿಂದಿರಬೇಕು. ನೀವು ತಾಳ್ಮೆ ಕಳ್ಕೊಂಡು ನೀವು ರೌದ್ರ ಆದರೆ ಆ ಪರಿಸರ ಅದು ಕಲುಷಿತವಾಗುತ್ತೆ. ಆ ಪರಿಸರವನ್ನು ನೀವು ಸಂರಕ್ಷಣೆ ಮಾಡಬೇಕು. ಪರಿಸರದಲ್ಲಿರುವ ಎಲ್ಲರನ್ನೂ ಹಸನ್ಮುಖಿಯಾಗಿ ಇಟ್ಕೋಬೇಕಾದ್ರೆ ಮೊದಲು ನೀವು ನಗ್ನಗ್ತಾ ಇರಬೇಕು. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ವೃಷಭ ರಾಶಿ. ವೃಷಭ ರಾಶಿ ವೃಷಭ ಲಗ್ನದಲ್ಲಿರ್ತಕ್ಕಂಥವ್ರಿಗಂತೂ ಆರ್ಥಿಕ ಪರಿಸ್ಥಿತಿ ಪರವಾಗಿಲ್ಲ, ಅಂದರೆ ಹಣಕಾಸಿನ ವಿಚಾರದಲ್ಲಿ ಪರವಾಗಿಲ್ಲ. ವೃತ್ತಿಯಲ್ಲಿ ಒಂದು ಅಭಿವೃದ್ಧಿಯನ್ನು ಕಾಣ್ತೀರಿ. ದೂರ ಭಾರ ಹೊರಡಬೇಕು ಎಂಬತಕ್ಕಂಥ ಆಸೆ ಇರಬಹುದು. ಯಾಕೆಂದರೆ ಇನ್ನು ಶನಿವಾರ ಭಾನುವಾರ ಬಂತು ಅಂದರೆ ರಜಾ ಇದೆಯಲ್ಲ, ಹಾಗಾಗಿ ಮನಸ್ಸಿಗೆ ಒಂದಷ್ಟು ನೆಮ್ಮದಿ ಸಿಗ್ಬೋದು ಅಥವಾ ಮಾನಸಿಕವಾದಂಥ ಒತ್ತಡಗಳಿಂದ ದೂರ ಆಗ್ಬೋದು. ಒಟ್ಟಾರೆ ಇವತ್ತು ನಿಮಗೆ ಆರ್ಥಿಕ ಸಂಕಷ್ಟದಲ್ಲಾಗಲಿ ಅಥವಾ ವ್ಯವಹಾರಗಳಲ್ಲಾಗಲಿ ಅಂದುಕೊಂಡಷ್ಟು ಕೆಲಸ ಸಾಧನೆ ಮಾಡ್ಕೊಳ್ತಕ್ಕಂಥದ್ದು ಇದೆಲ್ಲವೂ ಸಹಿತ ಒಂದಷ್ಟು ಅನುಕೂಲಗಳನ್ನು ನೋಡ್ತೀರಿ. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮೂಗಿತುದಿಯಲ್ಲಿ ಕೋಪ ಇಟ್ಕೊಳ್ತೀರಿ. ವೃಷಭ ರಾಶಿಯಲ್ಲಿರ್ತಕ್ಕಂಥವರು ಯಾವುದೇ ಕೆಲಸ ಮಾಡಬೇಕಾದ್ರೂ ಕೋಪ ಮಾಡ್ಕೋಬಾರ್ದು. ಹಾಗೆ ಚೆನ್ನಾಗಿರ್ತಕ್ಕಂಥ ಅಪ್ಪಟ ಶ್ರೀಗಂಧ ಚಕ್ಕೆಯಿಂದ ಗಂಧವನ್ನು ತೆಗೆದು ಸುಗಂಧಭರಿತವಾಗಿರ್ತಕ್ಕಂಥ ಗಂಧವನ್ನು ನಿಮ್ಮ ಎಡಹಸ್ತದ ಮಧ್ಯಭಾಗದಲ್ಲಿ ಒಂದು ಸ್ವಲ್ಪ ಗಂಧವನ್ನು ಹಚ್ಚಿ ಅರ್ಧ ಗಂಟೆ ಇದ್ದರೂ ಸಾಕು. ಅರ್ಧ ಗಂಟೆ ನಿಮ್ಮ ಗಂಧ ನಿಮ್ಮ ಕೈಯಲ್ಲಿದ್ದರೆ ನಿಮ್ಮ ಆರ್ಥಿಕ ಪರಿಸ್ಥಿತಿ ಮತ್ತಷ್ಟು ಅಭಿವೃದ್ಧಿ ಆಗುತ್ತೆ. ಮತ್ತು ನಿಮ್ಮ ಪಾಕೆಟಲ್ಲಿ ₹1 ನಾಣ್ಯವನ್ನು ತಪ್ಪದೀರ ವೃಷಭ ರಾಶಿಯವರು ₹1 ನಾಣ್ಯವನ್ನು ತಗೊಂಡು ಆ ನಾಣ್ಯಕ್ಕೆ ಸ್ವಲ್ಪ ಗಂಧವನ್ನು ಹಚ್ಚಿ, ಗಂಧ ಆರಿದ ನಂತರ ಅದನ್ನು ನಿಮ್ಮ ಪಾಕೆಟಲ್ಲಿ ಇಟ್ಕೊಳ್ಳಿ.
ಗಂಧದ ಜೊತೆಗಿರ್ತಕ್ಕಂತಹ ನಾಣ್ಯ ನಿಮ್ಮ ಜೊತೆಯಲ್ಲಿದ್ದರೆ ತಾಯಿ ಲಕ್ಷ್ಮಿಯ ಕೃಪೆ ಇರುತ್ತೆ ಅಂತ ಶಾಸ್ತ್ರಗಳು ಸಾರಿ ಸಾರಿ ಹೇಳುತ್ತೆ. ಅದಕ್ಕೋಸ್ಕರ ₹1 ನಾಣ್ಯಕ್ಕೆ ಸ್ವಲ್ಪ ಗಂಧ ಹಚ್ಚಿ ಅದು ಆರಿದ ನಂತರ ಅದು ನಿಮ್ಮ ಪಾಕೆಟಲ್ಲಿ ಇಟ್ಕೊಳ್ಳಿ. ಇದರಿಂದ ಒಳಿತನ್ನು ಖಂಡಿತ ಕಾಪಾಡ್ಕೊಳ್ಬೋದು, ಹೆಚ್ಚಿನ ಫಲವನ್ನು ಸಿದ್ಧಿಪಡಿಸ್ಕೊಳ್ಬೋದು. ಇನ್ನು ಮಿಥುನ ರಾಶಿ. ಮಿಥುನ ರಾಶಿ ಮಿಥುನ ಲಗ್ನ. ಮಿಥುನ ರಾಶಿ ಮಿಥುನ ಲಗ್ನದಲ್ಲಿರ್ತಕ್ಕಂಥವ್ರ ಮನಸ್ಸು ಸ್ವಲ್ಪ ಚಂಚಲತೆ ಇದೆ. ಯಾವುದೇ ಒಂದು ಕೆಲಸನೂ ಸ್ಪೀಡಾಗಿ ಮಾಡಲಿಕ್ಕೆ ಆಗ್ತಾಯಿಲ್ಲ. ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಕೋಪ ಮಾಡಿಕೊಳ್ತಾ ಇದ್ದೀರಿ. ಆ ಮುಂಗೋಪದಿಂದ ಏನೂ ಸಾಧನೆ ಮಾಡಲಿಕ್ಕೆ ಆಗೋದಿಲ್ಲ. ಹಾಗೆ ನಿಮ್ಮ ಜವಾಬ್ದಾರಿಗೆ ಮತ್ತಷ್ಟು ಜವಾಬ್ದಾರಿ ಸಾಕಷ್ಟು ಎಂಬಂತೆ ನಿಮ್ಮ ಹೆಗಲೇರಿ ಕೂತ್ಕೊಳ್ಳುವಂಥ ಒಂದಷ್ಟು ಜವಾಬ್ದಾರಿಗಳಿದೆ. ಹಾಗೆ ಒಂದಷ್ಟು ಜನ ನಿಷ್ಠೂರ ಮಾಡ್ತಕ್ಕಂಥವರು, ನಿಂದಕರಿರ್ತಕ್ಕಂಥ ಪರಿಸರದ ಮಧ್ಯದಲ್ಲಿ ಇವತ್ತು ನಿಮ್ಮ ವಾಸ ಇದೆ. ಹಾಗೆ ಕೆಲವಷ್ಟು ವಸ್ತುಗಳನ್ನು ಇಟ್ಟು ಕಡೆನೇ ಮಾಯ ಆಗಿ ಹುಡುಕಾಡೋದು, ಅದರಿಂದ ಬೀಳುವಂಥದ್ದು, ಸಾಕಷ್ಟು ಸಂಕಷ್ಟದಲ್ಲಿರುವಂಥದ್ದು ಅದು ಆಗ್ಬೋದು. ಆದರೂ ಭಾಳ ಜೋಪಾನ ಬೇಕು, ಎಚ್ಚರಿಕೆ ಬೇಕು. ಇವತ್ತಿನ ನಿಮ್ಮ ಕಾಯಕದಲ್ಲಿ ಅಂದರೆ ಇವತ್ತಿನ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಏನೇ ಮಾಡಿದ್ರೂ ಸಹಿತ ಅಷ್ಟು ನೆಮ್ಮದಿ ಇಲ್ಲದಿರತಕ್ಕಂಥದ್ರಿಂದ ಸ್ವಲ್ಪ ಜೋಪಾನವಾಗಿರಿ. ಸಾಧ್ಯವಾದರೆ ಒಂದು ಚಿಟಿಕೆಯಷ್ಟು ಕಡಲೆಕಾಳನ್ನು ಉತ್ತರಾಭಿಮುಖವಾಗಿ ನಿಂತು ನಿಮ್ಮ ಧರ್ಮದ ಗುರುಗಳನ್ನು ಮನಸ್ಸಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಅದನ್ನು ಹಸಿರುಗಿಡದ ಮೇಲೆ ಹಾಕಿ. ಯಾರಾದರೂ ಸಾಧು ಸಂತರಿಗೆ ಏನಾದರೂ ಒಂಚೂರು ತಿನ್ನಲಿಕ್ಕೆ ಒಂಚೂರು ಪದಾರ್ಥ ಕೊಡಿಸಿ ಒಂದು ಪ್ರಾರ್ಥನೆ ಸಲ್ಲಿಸಿದ್ರೆ ಖಂಡಿತ ಒಳಿತನ್ನು ಸಿದ್ಧಿಪಡಿಸ್ಕೊಳ್ಬೋದು. ಹಾಗೆ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಇವತ್ತು ಕರೆ ಮಾಡಿ ಮಾತಾಡಲಿಕ್ಕೆ ಸಿದ್ಧರಾಗಿರ್ತಕ್ಕಂಥವ್ರು ಈ ಪ್ರಾರಂಭದಲ್ಲೇ ಯಾರು ಕರೆ ಮಾಡಿದ್ದೀರಿ ಬನ್ನಿ ನೋಡೋಣ. ಹಲೋ. ಹಲೋ ಗುರುಜಿ, ನಮಸ್ತೆ. ನಮಸ್ತೆ ತಾಯಿ, ಚೆನ್ನಾಗಿದ್ದೀರಮ್ಮ? ಚೆನ್ನಾಗಿದ್ದೀನಿ ಗುರುಜಿ, ನೀವು ಚೆನ್ನಾಗಿದ್ದೀರಾ ಗುರುಜಿ? ಚೆನ್ನಾಗಿದ್ದೀರಮ್ಮ, ಹೇಳಿ ತಾಯಿ. ಲಕ್ಷ್ಮಿ ಅಂತ ಮೈಸೂರಿಂದ ಕಾಲ್ ಮಾಡ್ತಾ ಇದ್ದೀನಿ. ಹೇಳಿಮ್ಮ. ತುಂಬಾ ವರ್ಷದಿಂದ ನಮ್ಮಮ್ಮ ನಿಮ್ ಫಾಲೋವರ್. ತುಂಬಾ ದಿನದಿಂದನೂ ನೋಡ್ತಾರೆ ಕಾರ್ಯಕ್ರಮನ ಗುರುಜಿ. ಒಳ್ಳೇದಾಗ್ಲಮ್ಮ. ನಾನು ಆಕ್ಚುಲಿ ಕೆಲಸ ಮಾಡ್ತಾ ಇದ್ದೀನಿ, ಒಂದ್ 15 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ ಒಂದು ಬ್ಯಾಂಕ್ ಅಲ್ಲಿ. ಸೊ ನಮ್ಮ ಮನೇಲಿ ಅದೇ ಮದ್ವೆಗೆ ಅಂತ ಓಡಾಡ್ತಿದ್ದಾರೆ. ಬಟ್ ನಂಗೆ ಮದ್ವೆ ಇಂಟ್ರೆಸ್ಟ್ ಇಲ್ಲ. ಯಾಕೆ ಆ ಥರ ಮಾಡ್ಕೊಳ್ತಿದ್ದೀರಿ? ಇವತ್ತು ನಿಮಗೆ ಮದ್ವೆ ಅಂದ್ರೆ ಇಂಟ್ರೆಸ್ಟ್ ಇಲ್ಲ. ಅವ್ರಿಗೆ ಹೇಳಿದ್ರು ಅರ್ಥ ಆಗ್ತಿಲ್ಲ. ಅವ್ರಿಗೆ ಅರ್ಥ ಆಗೋದಿಲ್ಲ. ಇದೇ ಗೊತ್ತಾ, ಮದುವೆ ಯಾಕೆ ನಾನು ಬೇಕು ಬೇಡ ಅನ್ನೋದ್ರ ಬಗ್ಗೆ ಒಂದು ಸಣ್ಣ ಒಂದು ಕ್ಲಾರಿಫಿಕೇಶನ್ ಕೊಡ್ತೇನೆ ಕೇಳಿ. ಇವತ್ತು ದೇವರು ನಿಮಗೆ ಉದ್ಯೋಗ ಕೊಟ್ಟಿದ್ದಾನೆ, ವಿದ್ಯೆ ಕೊಟ್ಟಿದ್ದಾನೆ. ನಿಮ್ಮಲ್ಲೊಂದು 4 ಕಾಸು ಹಣ ಸಂಪಾದನೆ ಮಾಡಿಕೊಂಡು ನಿಮ್ಮ ಜೀವನ ನೀವು ನೋಡ್ಕೊಳ್ಳೋ ಮಟ್ಟಿಗೂ ಶಕ್ತಿ ಇದೆ. ಆದರೆ ವಯಸ್ಸಾಗಿರ್ತಕ್ಕಂಥವ್ರು, ನಿಮ್ಮ ಕುಟುಂಬದಲ್ಲಿರ್ತಕ್ಕಂಥ ನಿಮ್ಮ ಹಿರಿಯರು, ಅವರ ಚಿಂತನೆ ಹೇಗಿರುತ್ತಪ್ಪ ಅಂದರೆ ನಾವು ಗಟ್ಟಿಯಾಗಿರೋದ್ರೊಳಗೆ ನಮ್ಮ ಮಗಳಿಗೊಂದು ದಾರಿ ಮಾಡಬೇಕು ಅಂತ. ಅಂದರೆ ಅವ್ರಿಗೆ ಇಷ್ಟೇ ಮದುವೆ ಮಾಡಿಕೊಡ್ಬೇಕು ಎಂಬತಕ್ಕಂಥ ಒಂದು ಚಿಂತನೆ. ಅಂದರೆ ಒಂದು ಹೆಣ್ಣಿಗೆ ಪ್ರತಿ ಕಾಲದಲ್ಲೂ ಸಹಿತ ಒಬ್ಬ ರಕ್ಷಣೆ ಬೇಕಮ್ಮ. ಒಂದು ಹೆಣ್ಣು ಮಗಳಿಗೆ ರಕ್ಷಣೆ ಇಲ್ದಿರ ಬದುಕೋದು ಭಾಳ ಕಷ್ಟ ಇದೆಮ್ಮ. ನಿಮಗೆ ಆ ಕಾಲ ನಾನು ಕಳ್ಕೊಂಬಿಟ್ಟಿದ್ದೀನಿ, ಪರವಾಗಿಲ್ಲ, ಇವಾಗ ದಾಟಿ ಮುಂದಕ್ಕೆ ಬಂದಾಯಿತು, ಈಗ ನನ್ನ ಮದುವೆ ಬಗ್ಗೆ ನನ್ನ ಚಿಂತನೆ ಇಲ್ಲ ಅಂತ ನೀವು ಹೇಳ್ಬೋದು. ನಿಜಕ್ಕೂ ಬೇಕಾಗಿರ್ತಕ್ಕಂಥದ್ದು ಈಗ ನಿಮಗೊಬ್ಬರು ಸಹಾಯಕ್ಕೆ ಬೇಕು, ಒಬ್ಬರ ಜೊತೆಗೆ ಇರಬೇಕು. ಈ ಸಮಾಜದಲ್ಲಿ ನೀವು ಎಷ್ಟೇ ಸ್ವತಂತ್ರವಾಗಿ ನೀವು ಬದುಕ್ತೀನಿ ಅಂದರೂ ಮತ್ತೊಬ್ಬರ ಸಹಾಯ ಇಲ್ದಿರೋ ಒಂದು ಹೆಣ್ಣು ಮುಂದೆ ನಡೆಯೋದು ಬಹಳ ಕಷ್ಟ. ಹೆಣ್ಣು ಇವತ್ತು ಎಲ್ಲ ಸಮಾಜ ಎಲ್ಲ ರಂಗಗಳಲ್ಲೂ ಮುಂದೆ ಇರ್ಬೋದು, ಎಲ್ಲ ಒಂದು ವಿದ್ವತ್ತನ್ನು ಸಂಪಾದನೆ ಮಾಡಿರ್ಬೋದು. ಆದರೂ ಒಬ್ಬ ಪುರುಷನ ಸಹಾಯ ಬೇಕಾಗುತ್ತಲ್ಲ ತಾಯಿ. ಅದಕ್ಕಾಗಿ ನಿಮ್ಮ ಮನೆಗೆ ನೀವು ಮನೇಲಿ ಹೇಳುವಂಥ ರೀತಿ ನೀವು ಮುಂದುವರಿಯೋದ್ರಲ್ಲಿ ಖಂಡಿತ ತಪ್ಪಲ್ಲ. ಆದರೆ ಇಷ್ಟು ದೂರ ಯಾಕೆ ಬಿಟ್ಕೊಂಡ್ರಿ? ಇಲ್ಲ, ಆಕ್ಚುಲಿ ಕಮಿಟ್ಮೆಂಟ್ಸ್ ಇತ್ತು, ಮನೆದು ಲೋನು ಅಂತ ಎಲ್ಲ. ಸೊ ಅದೇ ಇನ್ನು ಮುಂದೆ ಹೋಗಿ ಸ್ವಲ್ಪ ಲೇಟ್ ಆಯ್ತು. ಯಾವ್ದು ಸೆಟ್ ಆಗ್ತಾ ಇಲ್ಲ. ಆಯ್ತು ಅಂತ ಒಪ್ಕೊಂಡು ನೋಡಿದ್ರೆ ಅದು ಸೆಟ್ ಆಗಲ್ಲ. ಇಲ್ಲ, ಒಂದು ಕೆಲಸ ಮಾಡಿ, ಇವತ್ತಿನಿಂದ 4 ಮಂಗಳವಾರ ನೀವು ಮುಂದೆ ಬರುವಂತಹ 4 ಮಂಗಳವಾರಗಳು ನೀವು ಹೇಗೂ ಮೈಸೂರು ಅಂತಿದ್ದೀರಿ, ಅಲ್ಲಿ ತಾಯಿ ಚಾಮುಂಡೇಶ್ವರಿಯ ಸಾನ್ನಿಧ್ಯ ಇದೆ. ಅಮ್ಮನವರ ಸಾನ್ನಿಧ್ಯಕ್ಕೆ ಹೋಗಿ ಒಂದು ಕೆಂಪು ವಸ್ತ್ರ, 1-2 ಅಡಿಯಷ್ಟು ತೊಗರಿಬೇಳೆನ ಗಂಟು ಹಾಕಿ ಆ ತಾಯಿಯ ಸಾನ್ನಿಧ್ಯಕ್ಕೆ ಕೊಟ್ಟು ಅಲ್ಲೊಂದು ಪ್ರಾರ್ಥನೆ ಮಾಡಿಕೊಂಡು ಬನ್ನಿ. 4 ಮಂಗಳವಾರ ಇದು ಮಾಡಿ. 5ನೇ ಮಂಗಳವಾರ ಯಾರಾದರೂ 3 ಜನ ಸಣ್ಣ ಮಕ್ಕಳು, 9 ವರ್ಷದ ಒಳಗಿರುವಂಥ ಸಣ್ಣ ಮಕ್ಕಳು, ಅಂಥ ಮಕ್ಕಳಿಗೊಂಚೂರು ತಿಂಡಿ ತಿನಿಸಿನೇನಾದ್ರು ಕೊಟ್ಟು ನೀವು ಪ್ರಾರ್ಥನೆ ಮಾಡಿಕೊಂಡ್ರೆ ನಿಮ್ಮ ಜಾತಕದಲ್ಲಿರ್ತಕ್ಕಂಥ ದೋಷ ದೂರ ಆಗುತ್ತೆ. ವಿವಾಹಕ್ಕೆ ನಿಮಗೆ ಬಹಳ ಯೋಗ್ಯವಾದಂತಹ ಒಂದು ಒಳ್ಳೆಯ ವರನೇ ನಿಮ್ಮನ್ನು ಹುಡ್ಕೊಂಡು ಬರುವಂಥದ್ದಾಗುತ್ತೆ. ಒಳ್ಳೆಯದಾಗಲಿ ತಾಯಿ, ಶುಭವಾಗಲಿ. ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಎಲ್ಲ ತರಹ ವಿಚಾರಗಳು ಇದೆ. ಒಂದು ಹೆಣ್ಣು ಮಕ್ಕಳು ತನ್ನ ಬೆಳಗಿನ ನಿತ್ಯ ಕರ್ಮಾನುಷ್ಠಾನವನ್ನು ಹೇಗೆ ನಡೆಸಬೇಕು. ಹಾಗೆ ಶುಕ್ರವಾರ ಮಂಗಳವಾರ ಅಂತ ಬಂದಾಗ ಹೆಣ್ಣು ಮಕ್ಕಳು ಸಾಮಾನ್ಯಕ್ಕೆ ತಲೆಗೆ ಸ್ನಾನ ಮಾಡ್ತಾರೆ. ತಲೆಗೆ ಸ್ನಾನ ಮಾಡಿದಾದ ನಂತರ ಅಪ್ಪಟವಾಗಿರ್ತಕ್ಕಂಥ ಅರಿಶಿಣ, ಸಾಧ್ಯವಾದಷ್ಟು ಅರಿಶಿನ ಕೊಂಬನ್ನು ನೀವೇ ತಂದು ಮನೆಯಲ್ಲಿ ಕುಟ್ಟಿ ಪುಡಿ ಮಾಡಿಕೊಳ್ಳೋದು ಬಹಳ ಉತ್ತಮ. ಯಾಕೆಂದರೆ ಅರಿಶಿನ ಕೊಂಬೆಗೆ 180 ತರಹ ಕೆಲವು ಪದಾರ್ಥಗಳನ್ನು ಮಿಶ್ರಣ ಮಾಡ್ತಾರೆ. ಅದು ವ್ಯಾಪಾರ ಧರ್ಮನೋ ಅಥವಾ ಯಾವ ಉದ್ದೇಶದಲ್ಲಿ ಅದನ್ನು ಮಾಡ್ತಾರೋ ಅದು ನಮಗೆ ಬೇಡವಾದ ವಿಚಾರ. ಆದರೆ ಅಪ್ಪಟ ಅರಿಶಿನ ಬೇಕು ಅಂದರೆ ನಿಮ್ಮ ಕಣ್ಣೆದುರುಗ ನೀವೇ ಅರಿಶಿನ ತಯಾರು ಮಾಡಬೇಕು.
ಅರಿಶಿಣವನ್ನು ತಯಾರು ಮಾಡೋ ವಿಧಾನ ಹೇಗೆ? ಮಾರುಕಟ್ಟೆಯಿಂದ ನಿಮಗೆ ಅರಿಶಿಣ ಕೊಂಬು ಸಿಗುತ್ತೆ. ಸಾಮಾನ್ಯಕ್ಕೆ ಅರಿಶಿಣ ಕೊಂಬನ್ನು ಮೋಸ ಮಾಡಲಿಕ್ಕೆ ಆಗೋದಿಲ್ಲ, ಅದಕ್ಕೆ ಪ್ರತಿಯಾಗಿ ಇನ್ನೊಂದೇನೋ ಮಿಕ್ಸ್ ಮಾಡಿ ಅದಕ್ಕೆ ಬಣ್ಣ ಹಚ್ಚಿ ತರಲಿಕ್ಕೆ ಆಗೋದಿಲ್ಲ ಅಂತ ನಾನು ತಿಳ್ಕೊಂಡಿದ್ದೇನೆ. ಅದಕ್ಕೆ ಅರಿಶಿಣ ಕೊಂಬನ್ನು ನೀವು ತರಬೇಕು. ತಂದು ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸ್ಬೇಕು. ಬಿಸಿಲಲ್ಲಿ ಚೆನ್ನಾಗಿ ಒಣಗಿದ ನಂತರ, ಮೊದಲೇ ಅರಿಶಿಣ ಕೊಂಬು ಒಣಗಿರುತ್ತೆ, ಆದರೂ ಇನ್ನೊಂದು ರೌಂಡ್ ಚೆನ್ನಾಗಿ ಒಣಗಲಿ. ಒಣಗಿದಾದಮೇಲೆ ಸ್ವಲ್ಪ ದಪ್ಪಕ್ಕೆ ನೀವು ಹೊಡೆದು ಒಂದು ಸತಿ ಚೂರು ಮಾಡ್ಕೊಳ್ಳಿ. ಅದಾದಮೇಲೆ ನಿಮ್ಮ ಮನೇಲಿ ಮಿಕ್ಸಿ ಇರುತ್ತಲ್ಲ, ಸಾಧ್ಯವಾದರೆ ಗುಂಡುಕಲ್ಲು ಅಥವಾ ಒರಳುಕಲ್ಲು ಅಂತಹದರ ಒನಕೆಯಿಂದಲೋ ಸಹಾಯದಿಂದ, ಆ ಒನಕೆ ಸಹಾಯದಿಂದ ನೀವು ಕುಟ್ಟಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ನೋಡಿ, ಅಪ್ಪಟ ಅರಿಶಿಣವನ್ನು ನೀವು ಕುಟ್ಟುವಾಗ, ಅರಿಶಿಣದ ಕೊಂಬನ್ನು ಕುಟ್ಟುವಾಗ ಅದರ ಸುವಾಸನೆ ಇರುತ್ತಲ್ಲ, ಅದರ ಸುವಾಸನೆ ಇಡೀ ಮನೆಯೆಲ್ಲ ಪಸರಿಸುತ್ತೆ. ಅಷ್ಟು ವಿಶೇಷವಾಗಿರ್ತಕ್ಕಂಥದ್ದು. ಅಂತಹ ಅರಿಶಿಣ ನೀವು ಅಡಿಗೆಗೂ ಬಳಸ್ಬೋದು. ನಿಮ್ಮ ಪ್ರತಿನಿತ್ಯ ಅಡಿಗೆಗೆ ಒಂದು ಚಿಟಿಕೆ ಅರಿಶಿಣ ಹಾಕಲೇಬೇಕು. ಸಾಂಬಾರ್ಗಾಗಲಿ ರಸಮ್ಗಾಗಲಿ, ಸಾಂಬಾರು ರಸಮ್ ಎರಡೇ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಅಥವಾ ಇನ್ನೇನಾದ್ರು ಆದರೆ ಸ್ವಲ್ಪ ಬೇರೆ ಪಲ್ಯಗಳಿಗೂ ಏನಕ್ಕಾದ್ರು ಕೆಲವು ಹಾಕ್ತಾರೆ, ಕೆಲವರು ಹಾಕೋದಿಲ್ಲ. ಆದರೆ ಅರಿಶಿಣ ದೇಹಕ್ಕೆ ಹೋದರೆ ನಿಮ್ಮ 72,000 ನರನಾಡಿಗಳಲ್ಲೂ ಸಹಿತ ಒಂದು ಚುರುಕಾಗತ್ತೆ, ರಕ್ತ ಸಮಂಜಸವಾಗಿರುತ್ತೆ. ಮತ್ತು ನಿಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಬಹಳ ಉಲ್ಬಣ ಆಗುತ್ತೆ, ಬಹಳ ವಿಶೇಷವಾಗಿ ಕೂತ್ಕೊಳ್ಳುತ್ತೆ. ರೋಗ ನಿರೋಧಕ ಶಕ್ತಿ ಇದ್ದರೆ ಯಾವುದೇ ಸಣ್ಣ ಪುಟ್ಟ ಗಾಯಗಳಾದರೂ ಬೇಗ ಗುಣ ಆಗಿಬಿಡುತ್ತೆ, ಇಲ್ಲಾಂದರೆ ಗಾಯ ಗುಣ ಆಗೋದಿಲ್ಲ. ಹಾಗಂತ ಅರಿಶಿಣ ಯಥೇಚ್ಛವಾಗಿ ತಿನ್ನಬಾರ್ದು, ಅದಕ್ಕೊಂದು ಲಿಮಿಟ್ ಇರುತ್ತೆ. ಅದಕ್ಕೆ ಅದನ್ನು ಒಗ್ಗರಣೆಗೆ ಸಾಮಾನ್ಯಕ್ಕೆ ಸಾಂಬಾರ್ಗಾಗಲಿ ರಸಮ್ಗಾಗಲಿ ಆ ಸಾಂಬಾರು ಪುಡಿ ಮಾಡುವಾಗಲೂ ಹಾಕಿರ್ತಾರೆ. ಅಥವಾ ಬೇಳೆ ಬೇಯಬೇಕಾದ್ರೆ ಒಂದು ಚಿಟಿಕೆ ತೊಗರಿಬೇಳೆ ಜೊತೆಗೆ ಹಾಕ್ತಾರೆ ಸಾಂಬಾರು ಮಾಡುವಾಗ. ಇರಲಿ, ಇದೊಂದು ಭಾಗ. ಇನ್ನು ಈ ಅಪ್ಪಟ ಅರಿಶಿಣದಿಂದ ಹೆಣ್ಣು ಮಕ್ಕಳು ತಲೆಗೆ ಸ್ನಾನ ಮಾಡ್ತಿರಲ್ಲ ಶುಕ್ರವಾರ ಮಂಗಳವಾರ, ಅವತ್ತಿನ ದಿವಸ ಕಂಪಲ್ಸರಿ ನಿಮ್ಮ ಎರಡೂ ಗಲ್ಲಗಳಿಗೆ ಪ್ರತಿನಿತ್ಯ ಅರಿಶಿಣ ಹಚ್ಚಬೇಕು. ಪ್ರತಿನಿತ್ಯ ಹೆಣ್ಣು ಮಕ್ಕಳು ನಿಮ್ಮ ಎರಡೂ ಗಲ್ಲಗಳಿಗೆ ಅರಿಶಿಣ ಹಚ್ಚಬೇಕು, ಎರಡೂ ಕೈಗಳಿಗೆ ಅರಿಶಿಣ ಹಚ್ಚಬೇಕು, ಎರಡೂ ಪಾದಗಳಿಗೆ ಮೊಣಕಾಲಿಂದ ಕೆಳಗೆ ನೀವು ಅರಿಶಿಣ ಹಚ್ಚಬೇಕು. ಹಚ್ಚಿ ಅದಾದ ನಂತರ ಒಂದು ಚಿಟಿಕೆ ಅರಿಶಿಣ ಪುಡಿಯನ್ನು ನಿಮ್ಮ ಎದೆಗೂಡಿಗೆ, ಯಾಕೆ ಅಂದರೆ ಅಡುಗೆ ಮನೇಲಿ ಹೆಚ್ಚು ಓಡಾಡ್ತಿರ್ತೀರಿ, ತಂಪಾದ ಜಾಗದಲ್ಲಿರ್ತೀರಿ, ಈಗಾಗಲೇ ಮಳೆ ಆಗಲೇ ತಂಪು ಶುರುವಾಯಿತು, ಇಲ್ಲ ಶೀತ ಬಾಧೆ ನಡೆಯುತ್ತೆ, ಕಾಲುಗಳು ಪಾದ ಕೊರಿಯೋಕ್ಕೆ ಶುರು ಮಾಡುತ್ತೆ. ಅದಕ್ಕೇನು ಮಾಡಬೇಕು? ನಿಮ್ಮ ಹೃದಯ ಮಧ್ಯಭಾಗದಲ್ಲಿ ಒಂದು ಚಿಟಿಕೆ ಅರಿಶಿಣವನ್ನು ತೊಗೊಂಡು ಅರಿಶಿಣವನ್ನು ಎದೆಗೂಡು ಮಧ್ಯದಲ್ಲಿ ಹಚ್ಚಬೇಕು. ಈ ಪ್ರಕಾರ ಮಾಡಿಕೊಂಡ್ರೆ ಆರೋಗ್ಯ ಚೆನ್ನಾಗಿರುತ್ತೆ, ಒಂದು ಅರ್ಥಗರ್ಭಿತವಾದಂತಹ ಜೀವನ ಆಗುತ್ತೆ. ನಿಮ್ಮ ಮುಖಕ್ಕೆ ಅಂದರೆ ನಿಮ್ಮ ಎರಡೂ ಗಲ್ಲಗಳಿಗೂ ಅರಿಶಿಣ ಹಚ್ಚಿ ನೀವು ಲಕ್ಷಣವಾಗಿ ಪುಡಿ ಕುಂಕುಮ ಇಟ್ಕೊಂಡು ನೀವು ಹೇಗಾದ್ರೂ ರೆಡಿಯಾಗಿ, ಆಮೇಲೆ ನಿಮ್ಮ ಏನು ಬೇಕಾದ್ರೂ ಮೇಕಪ್ ಮಾಡಿ, ಬೇಡ ಅಂತ ಹೇಳೋದಿಲ್ಲ. ಆದರೆ ಅರಿಶಿಣ ಹಚ್ಚಿರುವಂಥ ಮುಖವನ್ನು ನೀವು ಕನ್ನಡಿ ಮುಂದೆ ನಿಂತು ನೋಡ್ಕೊಳ್ಳಿ. ಎರಡೂ ಕೈಗಳಿಗೂ ಅರಿಶಿಣ ಉಜ್ಜಿದ್ರೆ ನಿಮ್ಮ ಹಸ್ತದಲ್ಲಿ ಅರಿಶಿಣ ಇತ್ತು ಅಂದರೆ ನಿಮ್ಮ ಆರೋಗ್ಯ ನೋಡ್ಕೊಳ್ಳಿ. ಒಂದು ಆಹಾರ ಪದ್ಧತಿಯಲ್ಲಿ ಬೇಕು, ಇನ್ನೊಂದು ನಿಮ್ಮ ಹೆಣ್ಣುಮಕ್ಕಳಿಗೆ ಇರಲೇಬೇಕು. ಹಾಗಂತ ಗಂಡು ಮಕ್ಕಳಿಗೇನು ಅವಶ್ಯಕತೆ ಇಲ್ವಾ? ಇದೆ, ಏನು ಆಹಾರದಲ್ಲಿ ಅಷ್ಟೇ ಗಂಡು ಮಕ್ಕಳಿಗೆ. ಆದರೆ ಕಂಪಲ್ಸರಿ ಹೆಣ್ಣುಮಕ್ಕಳು ನಿಮ್ಮ ಗಲ್ಲಗಳಿಗೆ, ಹೃದಯ ಮಧ್ಯಭಾಗ, ನಿಮ್ಮ ಅಂಗಾಲಿಗೆ ನೀವು ಅರಿಶಿಣ ಹಚ್ಚಬೇಕು. ಸ್ನಾನಕ್ಕೆ ಹೊರಟಾಗ ಬಚ್ಚಲ ಮನೆಯಲ್ಲಿ ಒಳ್ಳೆ ಚೆನ್ನಾಗಿರೋ ಅರಿಶಿಣ ಇಟ್ಕೊಂಡಿರ್ಬೇಕು. ಅದನ್ನು ಹೊರತುಪಡಿಸಿ ನೀವು ಅಂಗಡಿಯಿಂದ ತರುವಂಥ ಅರಿಶಿಣ ಪುಡಿ ಹಚ್ಕೊಂಡ್ರೆ ಅದರಲ್ಲಿ ಬರೀ ಮೈದಾನೋ ಗೋಧಿನೋ ಅಥವಾ ಇನ್ನೇನೋ ಒಂದು ಪುಡಿನೋ ಯಾವುದೇನೇನೋ ಮಿಕ್ಸ್ ಮಾಡ್ತಾರೋ ಗೊತ್ತಿಲ್ಲ. ಅದನ್ನು ಮಿಕ್ಸ್ ಮಾಡಿ ಅದೆಲ್ಲ ಹಾಕ್ಕೊಂಡು ಅಲರ್ಜಿ ಆಗುತ್ತೆ, ಇನ್ನೊಂದಷ್ಟು ಸಮಸ್ಯೆ ಆಗುತ್ತೆ. ಆದರೆ ರೋಗಗಳನ್ನು, ಎಂತಹ ಗಾಯಗಳನ್ನು ಗುಣಪಡಿಸೋ ಶಕ್ತಿ ಅರಿಶಿಣಕ್ಕಿದೆ. ಅದಕ್ಕೆ ಅರಿಶಿಣದ ಕೊಂಬಿಗೆ ಅಂಥ ಪವರ್ ಇರಲಿ. ವಿಚಾರಗಳು ಹೇಳ್ತಾ ಹೊರಟ್ರೆ ಸಾಕಷ್ಟು ಒಂದಕ್ಕೊಂದು ಇದ್ದೇ ಇರುತ್ತೆ. ತಿಳ್ಕೊಳ್ಳೋಣ. ಇನ್ನು ರಾಶಿಫಲದ ಕಡೆ ಗಮನ ಹರಿಸೋಣ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನ. ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಆರೋಗ್ಯ, ವ್ಯವಹಾರ, ಕೆಲಸ ಕಾರ್ಯಗಳು ಇವತ್ತು ಸ್ವಲ್ಪ ಮಂದಗತಿಯಲ್ಲಿ ಸಾಗಿದ್ರೂ ಕೆಲಸ ಮಾಡ್ಕೊಳ್ತೀರಿ. ಇವತ್ತು ನೀವು ಯಾವುದೇ ಕೆಲಸಕ್ಕೆ ಕೈ ಇಟ್ಟರೂ ಕೆಲಸ ಆಗುತ್ತೆ. ಆದರೆ ಕೆಲಸ ಆಗುತ್ತೋ ಇಲ್ವೋ ಆ ಸಂದೇಹ, ಸಂಶಯ ನಿಮ್ಮನ್ನು ತುಂಬ ಬಾಧಿಸುತ್ತೆ. ಹಾಗಾಗಿ ಇವತ್ತು ನಿಮ್ಮ ಚಿಂತನೆ ಸರಿಯಾಗಿರಬೇಕಾದ್ರೆ ಮನೆ ದೇವರ ಪ್ರಾರ್ಥನೆಯೂ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಇವತ್ತು ನಿಮ್ಮ ಕುಲದೇವರನ್ನು ಆರಾಧನೆ ಮಾಡಿ, ಸಾಧ್ಯವಾದರೆ ವಯಸ್ಸಾಗಿರ್ತಕ್ಕಂಥ ಹಿರಿಯ ಮುತ್ತೈದೆಯರಿಗೆ ನಿಮ್ಮ ಕೈಯಿಂದ ಒಂದಿಷ್ಟು ಮಂಗಳ ದ್ರವ್ಯಗಳನ್ನು ಕೊಟ್ಟು ಪ್ರಾರ್ಥನೆ ಮಾಡಿ. ಜೊತೆಗೆ ಮನೆಯಲ್ಲಿರ್ತಕ್ಕಂಥ ಹಿರಿಯರಿಗೆ ಏನಾದರೂ ಒಂದಿಷ್ಟು ಹಾಲು ಹಣ್ಣು ಕೊಟ್ಟು ಅವರ ಆಶೀರ್ವಾದ ಪಡೀರಿ. ನಿಮ್ಮ ಉದ್ಯೋಗದಲ್ಲಿ ಒಂದು ಪ್ರಗತಿ ಇದೆ. ಕರ್ಕಾಟಕ ರಾಶಿಯವರಿಗೆ ಇವತ್ತು ಮಧ್ಯಾಹ್ನ 2 ಗಂಟೆಯಿಂದ 6:20 ತನಕ, 2 ರಿಂದ 6:20 ಮಧ್ಯದಲ್ಲಿ ಕರ್ಕಾಟಕ ರಾಶಿಯವರಿಗೆ ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ನಿಮ್ಮ ಕುಲದೇವರನ್ನು ಪ್ರಾರ್ಥನೆ ಮಾಡ್ತಾ ಮನೆಯಲ್ಲಿರ್ತಕ್ಕಂಥ ಹಿರಿಯರ ಆಶೀರ್ವಾದ ಪಡೆದು ತದನಂತರ ನಿಮ್ಮ ಉದ್ಯೋಗದ ಕಡೆ ಗಮನ ಕೊಟ್ಟರೆ ಅಧಿಕವಾದಂತಹ ಲಾಭ ಸಿದ್ಧಿಪಡಿಸ್ಕೊಳ್ತೀರಿ. ಹಾಗೆ ಕೊಟ್ಟು ತೆಗೆದುಕೊಳ್ತಕ್ಕಂಥ ಲೇವಾದೇವಿಗಳನ್ನು ಸಾಧ್ಯವಾದಷ್ಟು ಮಟ್ಟಿಗೆ ಅವಾಯ್ಡ್ ಮಾಡಿ. ಅಂದರೆ ಹಣಕಾಸಿನ ವಿಚಾರ, ಬೆಲೆ ಬಾಳ್ತಕ್ಕಂಥ ವಸ್ತುಗಳನ್ನು ಮತ್ತೊಬ್ಬರ ಜವಾಬ್ದಾರಿ ಇರಲಿ ಅಂತ ನೀವು ಕೊಟ್ಟರೆ ಅದನ್ನು ಪುನಃ ವಾಪಸ್ ಪಡೆಯೋದು ಬಹಳ ಕಷ್ಟ ಆಗುತ್ತೆ. ಜೋಪಾನ, ಎಚ್ಚರಿಕೆ ಇರಲಿ. ಯಾವುದೇ ಜವಾಬ್ದಾರಿ ಆದರೂ ನೀವೇ ತಗೊಳ್ಳಿ, ಏನೂ ತಪ್ಪಿಲ್ಲ. ಅದನ್ನು ವ್ಯವಸ್ಥಿತವಾದ ರೀತಿ ಭಯದಿಂದ, ಶ್ರದ್ಧೆಯಿಂದ, ಭಕ್ತಿಯಿಂದ ಮಾಡಿ ಕೆಲಸ ಆಗುತ್ತೆ.
ಒಳ್ಳೆಯದಾಗಲಿ. ಇನ್ನು ಸಿಂಹರಾಶಿ. ಸಿಂಹರಾಶಿ ಸಿಂಹಲಗ್ನ. ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಶುಕ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಗುರುವಿನ ಅನುಗ್ರಹ ಇದ್ದಾಗ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬೋದು, ಅಸಮಾಧಾನವನ್ನು ದೂರ ಮಾಡ್ಕೊಳ್ಬೋದು, ಸಮಾಧಾನಕರವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ಬೋದು. ಸತ್ಯಾಸತ್ಯತೆಗಳನ್ನು ಅರ್ಥ ಮಾಡಿಕೊಂಡು ನೀವು ಕೆಲಸಗಳನ್ನು ಮುಂದುವರಿಸಿದ್ರೆ ನಿಮ್ಮ ಕೆಲಸದಲ್ಲಿ ಉದ್ಯೋಗದಲ್ಲಿ ಪ್ರಗತಿಯನ್ನು ಕಾಣ್ತೀರಿ. ಹಾಗೆ ನೀವು ಮಾಡುವ ವೃತ್ತಿಧರ್ಮ ಮತ್ತಷ್ಟು ಅಭಿವೃದ್ಧಿ ಇದೆ. ಸಿಂಹರಾಶಿಯವರಿಗೆ ನಿಜಕ್ಕೂ ಅದೃಷ್ಟನೇ ಇದೆ. ಇವತ್ತೊಂದು ದೇವಿಯ ಸಾನ್ನಿಧ್ಯಕ್ಕೆ ಬಂದು ದೇವಿಯ ಸಾನ್ನಿಧ್ಯದಲ್ಲಿ ಅಮ್ಮನವ್ರಿಗೆ ಅರ್ಚನಾ ಸಂಕಲ್ಪವನ್ನು ಮಾಡಿಸಿ ಒಂದು ದೀಪವನ್ನು ಹಚ್ಚಿ ಧ್ವಜಸ್ತಂಭದ ಹತ್ರ ಒಂದಿಷ್ಟು ಸಕ್ಕರೆನೋ ಬೆಲ್ಲನೋ ಜೇನುತುಪ್ಪನೋ ಇಟ್ಟು ಅಲ್ಲಿ ಒಂದಷ್ಟು ಇರುವೆಗಳಿಗೆ ದಾರಿ ಮಾಡಿಕೊಟ್ರೆ ದೇವರ ದರ್ಶನ ಮಾಡಿದ ಫಲ ನಿಮಗೆ ಸಿಗುತ್ತೆ. ಸಾನ್ನಿಧ್ಯದಲ್ಲಿ ಸಿಕ್ಕಂಥ ಪ್ರಸಾದ ತಿಂದು ಅದರ ಫಲವೂ ಸಹಿತ ನಿಮಗೆ ಸಿಗುತ್ತೆ. ಅದರಿಂದ ಆ ಯೋಗ ಫಲ ನಿಮಗೆ ಸಿಗುವಂಥದ್ದಾಗಲಿ. ಇವತ್ತು ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು ಯಾರೊಬ್ಬರನ್ನಾದರೂ ಹಸನ್ಮುಖಿಯಾಗಿ ನಗನಗ್ತಾ ಮಾತಾಡಿಸಿ, ಆ ನಿಮ್ಮ ನಗುಮುಖವೇ ಅವರ ಅರ್ಧ ಕೆಲಸ ಆಗೋಗುತ್ತೆ. ಜೊತೆಗೆ ಇವತ್ತು ನಿಮ್ಮ ವೃತ್ತಿಯಲ್ಲಿ ಒಂದು ಅಭಿವೃದ್ಧಿ ಆಗಬೇಕು. ವ್ಯಾಪಾರ ವ್ಯವಹಾರದ ಕಡೆ ಗಮನ ಕೊಡಬೇಕು. ಯಾವುದೇ ಕೆಲಸ ಮಾಡಬೇಕಾದ್ರೂ ತಾಳ್ಮೆಯಿಂದ ಮಾಡಬೇಕು. ಸಮಾಧಾನ ತಾಳ್ಮೆಯಿಂದ ಮಾಡಿದ್ರೆ ಮಾತ್ರ ಅದರ ಫಲಗಳು ಸಿಗ್ತಕ್ಕಂಥದ್ದು. ಹಾಗೆ ಇವತ್ತಿನ ದಿವಸ ಮಧ್ಯಾಹ್ನ ಸರಿಸುಮಾರು 2 ಗಂಟೆ 23 ನಿಮಿಷದಿಂದ 4 ಗಂಟೆ 15 ನಿಮಿಷ, 2 ಗಂಟೆ 23 ನಿಮಿಷದಿಂದ 4 ಗಂಟೆ 15 ನಿಮಿಷದ ಒಳಗಾಗಿ ನಿಮ್ಮ ವೃತ್ತಿಯನ್ನು ಮತ್ತಷ್ಟು ಅಭಿವೃದ್ಧಿಪಡಿಸ್ಕೊಳ್ಳುವಂಥ ಯೋಗ ಫಲ ಇದೆ. ಭೂಮಿಗೆ ಸಂಬಂಧಪಡ್ತಕ್ಕಂಥ ವಿಚಾರದಲ್ಲಿ ಇವತ್ತು ಬಹಳ ಆಲೋಚನೆ ಮಾಡ್ತೀರಿ. ಯಾವುದೇ ರಿಯಲ್ ಎಸ್ಟೇಟ್ ಉದ್ಯಮಿಗಳಿಗೂ ಸಹಿತ ಇವತ್ತೊಂದಷ್ಟು ಲಾಭವಿದೆ. ಮತ್ತು ನಿಮ್ಮ ಯಾವುದೇ ಕಾಗದ ಪತ್ರಗಳ ಬಗ್ಗೆಯೂ ನಿಮ್ಮ ಆಲೋಚನೆ ಮಾಡಿದಷ್ಟು ಒಳ್ಳೆಯ ಫಲಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆ ಯೋಗ ಫಲ ನಿಮ್ಮದಾದ್ದರಿಂದ ಭಗವತಿಯನ್ನು ಪ್ರಾರ್ಥನೆ ಮಾಡಿ. ಸಾಧ್ಯವಾದಷ್ಟು ಧರ್ಮ ಕರ್ಮಗಳನ್ನು ಆಲೋಚನೆ ಮಾಡಿ ಒಂದೆಜ್ಜೆ ಮುಂದಕ್ಕೆ ಹಾಕಿದ್ರೆ ಅದರ ಫಲಾಫಲಗಳನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕನ್ಯಾರಾಶಿ. ಕನ್ಯಾರಾಶಿ ಕನ್ಯಾಲಗ್ನ. ಕನ್ಯಾಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧನ ಆಸ್ಥಾನ ಚೆನ್ನಾಗಿದೆ, ಗುರುವಿನ ಅನುಗ್ರಹ ಇದೆ, ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಯಾವುದೇ ಕಾಯಕ ಮಾಡಬೇಕಾದ್ರೂ ಯಾವುದೇ ಕೆಲಸ ಮಾಡಬೇಕಾದ್ರೂ ಒಂದು ಒಳ್ಳೆ ಆಲೋಚನೆ ಮಾಡ್ತಕ್ಕಂಥದ್ದು ಬಹಳ ಉತ್ತಮ. ಒಳ್ಳೆ ಆಲೋಚನೆ ಮಾಡಿ, ಒಳ್ಳೆ ವಿದ್ಯಾರ್ಥಿಗಳಿಗೆ ವಿದ್ಯಾರ್ದಾನ ಮಾಡಿ. ಅಂದರೆ ಯಾರು ವಿದ್ಯಾರ್ಥಿಗಳು ಚೆನ್ನಾಗಿ ಓದ್ತಾರಲ್ಲ ಅವರಿಗೆ ವಿದ್ಯೆಗೆ ಏನು ಅನುಕೂಲ ಬೇಕೋ ಅದನ್ನು ನೀವು ಮಾಡಿ. ಇವತ್ತು ನಿಮ್ಮ ಕರಹಸ್ತದಿಂದ ಒಂದಷ್ಟು ದಾನ ಧರ್ಮ ಬೇಕು. ಹಾಗೆ ವಿದ್ಯಾರ್ಥಿಗಳ ಜೀವನಕ್ಕೆ ಬೆಳಕಾಗಬೇಕು. ನಾನು ಯಾಕೆ ಓದೋ ಮಕ್ಕಳಿಗೆ ಮತ್ತಷ್ಟು ಹೆಚ್ಚು ಸಹಾಯ ಮಾಡಿ ಅಂತೇನೆಂದರೆ, ಓದಿರೋ ಮಕ್ಕಳನ್ನು ಓದೋಂಗೆ ಮಾಡೋದು ಶಾಲೆಯ ಧರ್ಮ. ಆದರೆ ಓದೋ ಮಕ್ಕಳಿಗೆ ಇನ್ನಷ್ಟು ನಾವು ಉತ್ತೇಜನ ಕೊಟ್ಟರೆ ಅವರ ವಿದ್ಯೆ ಆ ಜ್ಞಾನದಿಂದ ಆ ಕುಟುಂಬಕ್ಕಷ್ಟೇ ಅಲ್ಲ, ನಾಳೆ ಸಮಾಜಕ್ಕೊಂದು ದಾರಿ ಆಗುತ್ತೆ. ಅದಕ್ಕಾಗಿ ಅಂತಹ ಮಕ್ಕಳಿಗೆ ಇವತ್ತು ಕನ್ಯಾರಾಶಿಯವರು ಸ್ವಲ್ಪ ಸಹಾಯ ಮಾಡಿದ್ರೆ ನೀವು ನೋಡಿ, ನೀವು ಮಾಡುವಂಥ ದಾನ ಧರ್ಮ ಸಹಾಯ ಅದು ಮತ್ತೊಂದು ವಿಧಾನದಲ್ಲಿ ಬೇರೊಬ್ಬರಿಗೆ ಸಹಾಯ ಆಗುತ್ತೆ. ಅದಕ್ಕೆ ಯಾವುದೇ ಕಾಯಕ ಮಾಡಬೇಕಾದರೂ ಒಂದು ಒಳ್ಳೆಯ ಸನ್ಮಾರ್ಗದತ್ತ ನಡಿಬೇಕು. ಅಂತಹ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗಫಲ ನಿಮ್ಮ ಭವಿಷ್ಯತ್ತಲ್ಲಿದೆ. ಒಳ್ಳೆಯದಾಗಲಿ, ಶುಭವಾಗಲಿ. ರಾಶಿಗಳ ಬಗ್ಗೆ ತಿಳ್ಕೊಳ್ತಾ ಇದ್ವಿ. ಕುಟುಂಬದಲ್ಲಿರಬೇಕಾಗಿರ್ತಕ್ಕಂಥ ವಿಚಾರಗಳನ್ನು ಒಂದಷ್ಟು ವಿಚಾರಗಳನ್ನು ತಿಳ್ಕೊಳ್ಳಬೇಕು. ವಿದ್ಯಾರ್ಥಿಗಳ ಜೀವನ ಅಮೂಲ್ಯವಾಗಿರ್ತಕ್ಕಂಥದ್ದು. ಮನೆಯಲ್ಲಿ ಮಕ್ಕಳಿಗೆ ಪಾಠ ಹೇಳುವಾಗ ಅದಕ್ಕೊಂದು ಸಮಯವನ್ನು ನಿಗದಿಪಡಿಸಬೇಕು. ಮಕ್ಕಳಿಗೆ ಬೆಳಗಿನ ಜಾವ ಸಾಧ್ಯವಾದಷ್ಟು ಬೇಗ ಎಬ್ಬಿಸಿ, ರಾತ್ರಿ ಬೇಗ ಮಲಗಿಸಿ. ಬೆಳಿಗ್ಗೆ ಬೇಗ ಎಬ್ಬಿಸಬೇಕು, ರಾತ್ರಿ ಬೇಗ ಮಲಗಿಸಬೇಕು. ಆದಷ್ಟು ಮೊಬೈಲ್ಗಳಿಂದ ದೂರ ಇಡಬೇಕು. ಮತ್ತು ಸಾಧ್ಯವಾದರೆ ಯಾವುದಾದ್ರು ಒಂದು ನ್ಯೂಸೋ ಏನಾದ್ರು ಒಂದು ಸುದ್ದಿ ಸಮಾಚಾರವೋ ಒಂದಷ್ಟು ನೋಡಲಿ, ತಪ್ಪೇನಿಲ್ಲ. ಯಾಕೆಂದರೆ ಹೊರ ಪ್ರಪಂಚನೂ ಗೊತ್ತಾಗಬೇಕು. ಆದರೆ ಮೊಬೈಲಿಂದ ದೂರ ಇರಲಿ. ಯಾತಕ್ಕೋಸ್ಕರ? ಮೊಬೈಲಿಂದ ಮಕ್ಕಳ ಕಣ್ಣು ಚೆನ್ನಾಗಿರಬೇಕು, ಜ್ಞಾನ ನೋಡಬೇಕು, ಮತ್ತು ಏನು ಬೇಕು ಏನು ಬೇಡ ಅಷ್ಟಿದ್ದರೆ ಸಾಕು. ಆದರೆ ಮಕ್ಕಳಿಗೆ ಪಾಠ ಹೇಳುವ ಕರ್ತವ್ಯ ಬರೀ ಪಾಠಶಾಲೆಯಲ್ಲೋ ಸ್ಕೂಲಲ್ಲೋ ಮತ್ತು ಟ್ಯೂಷನಲ್ಲೋ ಮಾತ್ರ ಸಾಲದು. ಮನೇಲಿರ್ತಕ್ಕಂಥ ಪೋಷಕರು, ತಂದೆ ತಾಯಂದಿರು ತಾವು ಜೊತೆಯಲ್ಲಿ ಕೂಡಿಸ್ಕೊಂಡು ಮಕ್ಕಳು ಇವತ್ತಿನ ದಿವಸ ಏನು ಅಭ್ಯಾಸ ಮಾಡಿದ್ದೀರಿ, ಏನಿವತ್ತು ಹೋಮ್ವರ್ಕ್ ಮಾಡಿದ್ದೀರಿ, ನಿಮ್ಮ ಹ್ಯಾಂಡ್ ರೈಟಿಂಗ್ ಹೇಗಿದೆ, ಮತ್ತು ನಿಮಗೇನು ಶಾಲೆ ಹೇಳ್ಕೊಟ್ಟಿದ್ದಾರೆ, ಇವತ್ತು ನಿಮ್ಮ ಮೇಡಮ್ ಹೇಳ್ಕೊಟ್ರು ಅಥವಾ ನಿಮ್ಮ ಮೇಷ್ಟ್ರು ಹೇಳಿರ್ತಕ್ಕಂಥದ್ದು ಏನು, ಇದೆಲ್ಲವೂ ಸ್ವಲ್ಪ ನೀವು ಒಂಚೂರು ಅದರ ಬಗ್ಗೆ ಅರಿವನ್ನು ತಂದುಕೊಳ್ಬೇಕು. ಇವತ್ತಿನ ದಿವಸ ಶಾಲೆಗೆ ಕಳಿಸುವಂಥ ಮಕ್ಕಳಿಗೆ ಅಲ್ಲಿ ಪಾಠ ಪ್ರವಚನದ ಕತೆ ಒಂದಾದರೆ ಆ ತಂದೆ ತಾಯಿಗೆ ಇನ್ನೊಂದು ಪನಿಷ್ಮೆಂಟ್ ಏನು ಗೊತ್ತಾ? ಅವರು ಕೊಡುವಂಥ ಹೋಮ್ವರ್ಕು ಅಥವಾ ಪ್ರಾಜೆಕ್ಟ್ ವರ್ಕು. ಈ ಪ್ರಾಜೆಕ್ಟ್ ವರ್ಕನ್ನು ಮಕ್ಕಳ ಪೋಷಕರು ಅಂದರೆ ಶಾಲಾ ಕಾಲೇಜುಗಳಲ್ಲಿ ಟೀಚರ್ಸ್ಗೆ ಮತ್ತು ಅಲ್ಲಿರ್ತಕ್ಕಂಥ ಉಪಾಧ್ಯಾಯರಿಗೆ, ಅಧ್ಯಾಪಕರಿಗೆ ಅಥವಾ ಶಾಲಾ ಮುಖ್ಯಸ್ಥರಿಗೆ ಚೆನ್ನಾಗಿ ಗೊತ್ತಿದೆ. ಈ ಪ್ರಾಜೆಕ್ಟು ಮಕ್ಕಳು ಮಾಡ್ತಕ್ಕಂಥದ್ದಲ್ಲ, ಮಕ್ಕಳ ಪೋಷಕರು ತಂದೆ ತಾಯಿನೇ ಮಾಡುವಂಥದ್ದು ಅಂತ. ಯಾವ ಪನಿಷ್ಮೆಂಟ್ ಇದು? ತಿಂಗಳಾದರೆ ಅವರಿಗೆ ಫೀಸ್ ಕೊಡಬೇಕು, ವರ್ಷ ಆದರೆ ಡೊನೇಷನ್ ಕೊಡಬೇಕು. ಫೀಸು ಡೊನೇಷನ್ ಕೊಟ್ಟು ಪೋಷಕರ ಕೈನಲ್ಲಿ ತಂದೆ ತಾಯಿ ಕೈಯಲ್ಲಿ ಪ್ರಾಜೆಕ್ಟ್ ವರ್ಕ್ ಮಾಡಿಸೋದು. 100ಕ್ಕೆ 99 ಭಾಗ ಮನೇಲಿರ್ತಕ್ಕಂಥ ಹಿರಿಯರು ತಂದೆ ತಾಯಿ ಅವರೇ ಪ್ರಾಜೆಕ್ಟ್ ವರ್ಕ್ ಮಾಡೋದು. ಅಲ್ಲಿಗೆ ಪ್ರಾಜೆಕ್ಟ್ ವರ್ಕಿಂದ ಮಕ್ಕಳ ಜ್ಞಾನ ಏನು ಬೆಳೀತು?
ಮಕ್ಕಳಿಗೆ ಪ್ರಾಜೆಕ್ಟಲ್ಲಿ ನನ್ನ ಮಗು ಒಳ್ಳೆ ಅಂಕಗಳು ಬರಬೇಕು ಅಂತ ತಂದೆ ತಾಯಿನೇ ಶ್ರಮಿಸಿ ಆ ಪ್ರಾಜೆಕ್ಟ್ ವರ್ಕನ್ನು ಮಾಡೋದಕ್ಕೆ ಒಂದು ದೊಡ್ಡ ಅದಕ್ಕೊಂದು ಮಳಿಗೆ. ಯಾವುದೇ ಒಂದು ಪ್ರಾಜೆಕ್ಟ್ ನೋಡಿ, ಆ ಪ್ರಾಜೆಕ್ಟು ಅಲ್ಲಿ ಏನೇನಿರುತ್ತೋ ಡಿಸ್ಪ್ಲೇನಲ್ಲಿ ಅದೆಲ್ಲ ನಾಳೆ ಶಾಲೆಯಲ್ಲಿ ಹೇಳ್ತಿರ್ತಾರೆ. ಇದೇನು ಲಾಭ ಇದರಿಂದ? ಅದನ್ನೇ ಬೇರೆ ಏನಾದ್ರು ಹೋಮ್ವರ್ಕ್ ಮಾಡಿಸಿ, ಆ್ಯಕ್ಟಿವಿಟಿ ಮಾಡಿಸಿ, ದೇಹ ದಂಡಿಸುವಂಥದ್ದನ್ನು ಹೇಳಿ, ಅಥವಾ ಅವರ ಒಂದು ಕಸಬಿನ ಬಗ್ಗೆ ತಿಳಿಸ್ಕೊಡಿ, ಯಾವುದಾದ್ರು ಒಂದು ಕೆಲಸ ಮಾಡೋದ್ರ ಬಗ್ಗೆ ಹೇಳ್ಕೊಡಿ. ಅದನ್ನು ಹೊರತುಪಡಿಸಿ ಪ್ರಾಜೆಕ್ಟ್ಗೆ ಅಂತ ಒಂದಷ್ಟು ನಂಬರ್ ಮಾಡ್ತೀರಿ. ಆ ನಂಬರ್ ಗೆಲ್ಲಬೇಕು ಅಂತ ಮನೇಲಿರ್ತಕ್ಕಂಥ ತಂದೆ ತಾಯಿ ಅವರಿಗಿರೋ ಕೆಲಸದ ಒತ್ತಡದಲ್ಲಿ ಈ ಪ್ರಾಜೆಕ್ಟ್ನು ಮಾಡ್ತಾರೆ. ಇಲ್ಲ ಅಂದರೆ ಈ ಪ್ರಾಜೆಕ್ಟ್ ಮಾಡಿಕೊಡೋದಕ್ಕೆ ಒಂದಷ್ಟು ಜನ ಇರ್ತಾರೆ. ಅವರಿಗೆ ದುಡ್ಡು ಕೊಡು, ಅವ್ರ ಹತ್ರ ತೊಗೊಂಡು ಬಾ, ಮಾನ್ಯ ಸಭೆಗಳಿಗೆ ತೊಗೊಂಡೋಗಿ ಡೆಮೋ ಶಾಲೆಯಲ್ಲಿ ತೋರಿಸು. ಬಂದ ಭಾಗ್ಯ ಏನು? ಪಾಕೆಟ್ ಮನಿ ಖರ್ಚು, ಪಾಕೆಟ್ ಮನಿ ಮಕ್ಕಳನ್ನು ಓದಿಸೋದೇ ಕಷ್ಟ, ಅದ್ರ ಮಧ್ಯೆ ಇದೊಂದು ಟ್ಯಾಕ್ಸು. ಅಥವಾ ಅವ್ರದ್ದೇ 100 ಸಮಸ್ಯೆಗಳು. ಬೆಳಗ್ಗೆದ್ದರೆ ಸಂಜೆವರೆಗೂ ಮನೇಲಿರ್ತಕ್ಕಂಥ ಪೋಷಕರಿಗೆ ನಿಜಕ್ಕೂ ತಂದೆ ತಾನು ಭಾಳ ಕಷ್ಟ ಇದೆ. ಆ ಮನೆತನ ನೋಡಬೇಕು, ಮನೆಯಲ್ಲಿ ಬಂದು ಹೋಗೋರು ನೋಡಬೇಕು. ಇಷ್ಟೆಲ್ಲ ನೋವುಗಳ ಮಧ್ಯದಲ್ಲಿ ನಾಳೆ ಬೆಳಿಗ್ಗೆ ಸಬ್ಮಿಟ್ ಮಾಡಲೇಬೇಕು. ನಾಳೆ ಬೆಳಿಗ್ಗೆ ಸಬ್ಮಿಟ್ ಮಾಡುವಂಥ ಪ್ರಾಜೆಕ್ಟಲ್ಲಿ ಇವತ್ತು ತಂದೆ ತಾಯಿ ರಾತ್ರಿ ಕೂತ್ಕೊಂಡು ಅವ್ರ ಕೆಲಸಕ್ಕೆ ಹೋಗಿ ಬಂದ ಮೇಲೆ ನಿಧಾನಕ್ಕೆ ಕೆಲಸ ಮಾಡಿ ಮುಗಿಸ್ಬೇಕು. ಮಕ್ಕಳು ಮಲಗಿರುತ್ತೆ, ಬೆಳಗ್ಗೆ ತೊಗೊಂಡೋಗಿ ಅವರೇ ಜವಾಬ್ದಾರಿನ ಅದನ್ನು ಹಾಳಾಗಬಾರ್ದು ಅಂತ ಜವಾಬ್ದಾರಿ ತಂದೆ ತಾಯಿನೇ ತೊಗೊಂಡೋಗಿ ಕೊಡ್ತಾರೆ. ಏನೋ ಈ ಪರಿಸ್ಥಿತಿಗಳು ಇವೆಲ್ಲ ಮಕ್ಕಳಿಗೆ ಏನು ಕಲಿಸ್ಬೇಕು, ಏನು ಬೇಕು, ಮಕ್ಕಳಿಗೆ ಯಾವ ವಿಚಾರ ಬಹಳ ಮುಖ್ಯವಾಗಿದೆ, ಈ ವಿಚಾರವನ್ನು ಶಾಲಾ ಕಾಲೇಜುಗಳಲ್ಲಿ ಸರಿಯಾದ ರೀತಿ ಕ್ರಮವಹಿಸಿ ಅವರು ಸ್ವಲ್ಪ ಶ್ರಮಿಸಿ ಇದರ ಬಗ್ಗೆ ಆಲೋಚನೆ ಮಾಡಲಿಲ್ಲ ಅಂದರೆ ಮುಂಬರ್ತಕ್ಕಂಥ ದಿನಗಳು ಮಕ್ಕಳು ದಡ್ಡರಾಗ್ತಾರೆ. ದುಡ್ಡು ಖರ್ಚು ಮಾಡಿ ತಪ್ಪಿಗೆ ಮನೇಲಿ ಪೋಷಕರು ಅವರೇ ವಿದ್ಯಾವಂತರಾಗ್ತಾ ಇರ್ತಾರೆ. ಇಷ್ಟೇ ನಡೆಯುವಂಥದ್ದು. ಇರಲಿ, ವಿಚಾರಗಳು ಒಂದೊಂದು ವಿಚಾರನೂ ಅರ್ಥ ಮಾಡ್ಕೊಳ್ಳಿ, ಸತ್ಯಾಸತ್ಯತೆ ತಿಳ್ಕೊಳ್ಳಿ, ಯಾವುದು ಸರಿ ಅನಿಸಿದ್ರೆ ಅದನ್ನು ನೀವು ಪಾಲನೆ ಮಾಡಿ. ಒಳ್ಳೆಯದಾಗಲಿ. ಇನ್ನು ತುಲಾರಾಶಿ. ತುಲಾಲಗ್ನ. ತುಲಾರಾಶಿ ತುಲಾಲಗ್ನದಲ್ಲಿ ಇರ್ತಕ್ಕಂಥವ್ರಿಗೆ ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ, ಬುಧನ ಅನುಗ್ರಹ ಇದೆ. ತುಂಬ ದಿವಸಗಳ ನಂತರ ಇವತ್ತೊಂದು ಅದೃಷ್ಟದ ದಿನ ಅಂದರೂ ತಪ್ಪಲ್ಲ. ಇವತ್ತು ಒಂದಷ್ಟು ಖುಷಿ ಇದೆ, ಒಂದಷ್ಟು ನೆಮ್ಮದಿ ಇದೆ, ಏನೋ ಒಂದು ಸಾಧನೆ ಮಾಡಿದ್ದೀನಿ ಅನ್ನೋದಿದೆ, ಒಂದು ತೃಪ್ತಿಕರವಾದಂಥ ಬದುಕು ಕಟ್ಕೊಳ್ಳುವಂಥ ಯೋಗ ಫಲ ಇದೆ. ಭಗವತಿಯ ಅನುಗ್ರಹ ಇವತ್ತು ನಿಮಗೆ ತುಂಬ ಚೆನ್ನಾಗಿದೆ. ಜೊತೆಗೆ ಇವತ್ತಿನ ದಿವಸ ಸಾಧ್ಯವಾದರೆ ನಿಮ್ಮ ಕುಲದೇವರನ್ನು ಪ್ರಾರ್ಥನೆ ಮಾಡಿ ಯಾವುದಾದ್ರು ಒಂದು ಹೊಸತನವನ್ನು, ಹೊಸ ಬದುಕನ್ನು, ಹೊಸದಾಗಿ ಬೇಕಾಗಿರುವ ವಸ್ತುಗಳ ಬಗ್ಗೆ ನಿಮ್ಮ ಆಲೋಚನೆ ಇದೆ. ನಿಮ್ಮ ಆಲೋಚನೆ ನಿಮ್ಮ ಚಂದ್ರ ಇರ್ತಕ್ಕಂತಹ ಫಲ. ಅಂದರೆ ಚಂದ್ರ ಮಾತೃಕಾರಕ. ಹಾಗಾಗಿ ತಾಯಿಯ ಮನಸ್ಸಾಗಲಿ, ಮನಸ್ಸಲ್ಲಿರ್ತಕ್ಕಂಥ ನೆಮ್ಮದಿಯಾಗಲಿ, ಅಥವಾ ನಿಮ್ಮ ವೃತ್ತಿಯಲ್ಲಿ ಮತ್ತಷ್ಟು ಒಂದು ಹೆಜ್ಜೆ ಮುಂದೆ ಹಾಕುವಂಥದ್ದು, ಇದೆಲ್ಲದರ ಯೋಗ ಫಲ ತುಲಾರಾಶಿಯವರಿಗಿದೆ. ಇದೆಲ್ಲದರ ಮಧ್ಯದಲ್ಲೇ ನಿಮ್ಮ ಆರೋಗ್ಯದಲ್ಲಿ ಒಂದು ಹೊಡ್ತಾ ಇದೆ. ಆರೋಗ್ಯ ಇವತ್ತು ಹೊಟ್ಟೆಗೆ ಸಂಬಂಧಪಟ್ಟದ್ದು, ಅಥವಾ ಬೆನ್ನಿಗೆ ಸಂಬಂಧಪಟ್ಟದ್ದು, ಅಥವಾ ಸೊಂಟಕ್ಕೆ ಸಂಬಂಧಪಟ್ಟದ್ದು, ಅಥವಾ ಸ್ತ್ರೀಯರಾಗಲಿ ಪುರುಷರಾಗಲಿ ಸಾಧ್ಯವಾದಷ್ಟು ಇವತ್ತು ಯಾವುದೇ ಸಣ್ಣ ಪುಟ್ಟ ಸಮಸ್ಯೆ ಅಂತ ಇದ್ರೆ ಆದರೆ ಇಲ್ಲಿಂದ ಹಿಂದೆಲೇ ನೀವು ಆರೋಗ್ಯವನ್ನು ಸರಿಪಡಿಸ್ಕೊಳ್ಳೋದಕ್ಕೋಸ್ಕರ ಸರಿಯಾದ ವೈದ್ಯರ ಸಲಹೆ ತಗೊಳ್ಳೋದು ಒಳ್ಳೆಯದು. ಜೊತೆಗೆ ಸಾಧ್ಯವಾದರೆ 1 ಚಿಟಿಕೆಯಷ್ಟು ಕಡಲೆಬೇಳೆ, 1 ಚಿಟಿಕೆಯಷ್ಟು ಅರಿಶಿನ ಪುಡಿ, ಅರಿಶಿನ ಪುಡಿ ಮತ್ತು ಕಡಲೆಕಾಳನ್ನು ಅಂಗೈಯಲ್ಲಿ ಹಾಕ್ಕೊಂಡು ಉತ್ತರಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಅದನ್ನು ನೀರಿಗೆ ಹಾಕಿ, ತದನಂತರ ನೀರನ್ನು ಮತ್ತೊಮ್ಮೆ ದೃಷ್ಟಿ ತೆಗಿರಿ, ಅದನ್ನು ಹಸಿರು ಗಿಡದ ಮೇಲೆ ಹಾಕಿ. ಆಗ ಸಾಕಷ್ಟು ಒಳಿತನ್ನು, ಒಳ್ಳೆ ಫಲಗಳನ್ನು ತಾವು ಖಂಡಿತ ಸಿದ್ಧಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಯಾವುದೇ ಕೆಲಸ ಮಾಡಬೇಕಾದ್ರೂ ತಾಳ್ಮೆ ಬಹಳ ಮುಖ್ಯ ಇವತ್ತು ತುಲಾರಾಶಿಯವರಿಗೆ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವರ ಮನಸ್ಸು ತುಂಬ ಚಂಚಲತೆ ಇದೆ, ತುಂಬ ಬಾಧಿಸುತ್ತೆ. ಯಾವುದೋ ಒಂದು ರೀತಿ ವಿಚಾರಗಳನ್ನು ತಗೊಂಡು ತಲೆಗೆ ನೋವುತ್ತೆ, ತಲೆಗೆ ಇಲ್ಲದಂಥ ರೀತಿ ಹುಳ ಬಿಟ್ಕೊಳ್ಳೋ ಪರಿಸ್ಥಿತಿ ಎದುರಾಗತ್ತೆ. ಯಾರನ್ನ ನಂಬೋದು, ಯಾವ ಕಾಲಕ್ಕೆ ಯಾರು ನಂಬೋದು ಗೊತ್ತಾಗೋದಿಲ್ಲ. ನಿಮ್ಮ ಬಲಹಸ್ತ ಮತ್ತು ಎಡಹಸ್ತವನ್ನು ನೋಡಿದ್ರೆ ಬಲಗೈ ಮಾಡುವಂಥ ಕೆಲಸ ಎಡಗೈ ನಂಬಲಿಕ್ಕೆ ಆಗ್ತಾಯಿಲ್ಲ, ಎಡಗೈ ಮಾಡುವ ಕೆಲಸ ಬಲಗೈ ನಂಬಲಿಕ್ಕೆ ಆಗ್ತಾಯಿಲ್ಲ. ಅಂದರೆ ಇಂತಹ ಪರಿಸ್ಥಿತಿ ದ್ವಂದ್ವ ಚಿಂತನೆ ಶುರುವಾಗ್ಬಿಟ್ಟಿದೆ. ಆದರೆ ಇಂತಹ ಸಮಯದಲ್ಲಿ ಧೈರ್ಯ ಕೆಡಿಸ್ಕೊಳ್ತೀರಾ. ನೀವು ನಂಬಿರ್ತಕ್ಕಂಥ ದೈವದ ಜೊತೆಗೆ ಇವತ್ತು ಶನೈಶ್ಚರನ ಪ್ರಾರ್ಥನೆ ಮಾಡಿ. ನೀಲಾಂಜನ ಸಮಾಭಾಸಂ ರವಿಪುತ್ರ ಮಮಾಗ್ರಜಂ ಛಾಯಾಮಾರ್ತಾಂಡ ಸಂಭೂತಂ ತನ್ನ ಮಾಮಿ ಶನೈಶ್ಚರಂ. ಶನೈಶ್ಚರನ ಪ್ರಾರ್ಥನೆ ಮಾಡಿ, ಹನುಮನ ಆರಾಧನೆ ಮಾಡಿ. ಎಂತಹ ಸಂಕಷ್ಟ ಬಂದರೂ ಕಷ್ಟದಿಂದ ನಿಮ್ಮನ್ನು ಮುಕ್ತರನ್ನು ಮಾಡಿ ನಿಮ್ಮನ್ನು ಹೊರಕೈ ತಗೊಂಡು ಹೋಗುವಂಥ ಕೆಲಸ ಹನುಮ ಮಾತ್ರನೇ ಮಾಡ್ತಾನೆ. ಅದಕ್ಕೆ ಹನುಮನ ಪ್ರಾರ್ಥನೆ ಮಾಡಿ. ಇವತ್ತಿನ ದಿವಸ ಮನೋಜವಂ ಮಾರುತತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರದ ಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ. ಹನುಮನ ಪ್ರಾರ್ಥನೆ ಮಾಡಿದ್ರೆ ಇಷ್ಟಾರ್ಥವನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ತೀರಿ, ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ತೃಪ್ತಿಕರವಾದಂತಹ ಬದುಕು ಕಟ್ಟಿಕೊಳ್ಳಿಕ್ಕೂ ಸಹಿತ ಗುರುವಿನ ಅನುಗ್ರಹ ಬೇಕು. ಆ ಗುರುವಿಗೆ ಗುರುವಾಗಿರ್ತಕ್ಕಂಥ ಹನುಮನ ಆರಾಧನೆ ಬೇಕು. ಇವತ್ತು ಹನುಮನ ಪ್ರಾರ್ಥನೆ ಮಾಡೋದ್ರಿಂದ ವೃಶ್ಚಿಕ ರಾಶಿಯವರು ಖಂಡಿತ ಒಳಿತಿದೆ. ಹಾಗೆ ವೃಶ್ಚಿಕ ರಾಶಿಯವರು ಸಾಧ್ಯವಾದರೆ 1 ಹಿಡಿ ಅಕ್ಕಿಯನ್ನು ತಗೊಂಡು ಆಚೆ ಕಡೆ ಪಕ್ಷಿಗಳಿಗೆ ಆಹಾರವಾಗಿ. ಇವತ್ತು ನಿಮ್ಮ ಸುತ್ತಮುತ್ತ ಪರಿಸರದಲ್ಲಿ
ಪಕ್ಷಿಗಳಿಗೆ ಒಂದಿಡಿ ಅಕ್ಕಿನ ನೀವು ಹಾಕೋದ್ರಿಂದ ಆ ಧಾನ್ಯವನ್ನು ಆ ಪಕ್ಷಿಗಳು ತಗೊಂಡ್ರೆ ಆಗ ನಿಮ್ಮಲ್ಲಿ ಸಾಕಷ್ಟು ಬದಲಾವಣೆ ಸಿಗುತ್ತೆ. ದೇವರು ಆಯಾ ಕಾಲಕ್ಕೆ ಆಯಾ ಕೆಲಸಗಳನ್ನು ಮಾಡಿಸ್ತಾನೆ. ಅಂತಹ ಯೋಗಫಲ ನಿಮ್ಮದಾಗಬೇಕಾದ್ರೆ ಗಣಪತಿಯ ಪ್ರಾರ್ಥನೆಯೂ ಬೇಕು. ಗಣಪತಿಯನ್ನು ಪ್ರಾರ್ಥನೆ ಮಾಡಿ, ಹನುಮನ ಆರಾಧನೆ ಮಾಡಿ, ಇಷ್ಟಾರ್ಥವನ್ನು ವೃಶ್ಚಿಕ ರಾಶಿಯವರು ಸಿದ್ಧಿಪಡಿಸ್ಕೊಳ್ಳಿ. ಇನ್ನು ಧನುರಾಶಿ. ಧನುರ್ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಆರೋಗ್ಯದಲ್ಲಿ ವ್ಯತ್ಯಾಸ ಆಗುತ್ತೆ. ಒಂದಿಷ್ಟು ಮಾನಸಿಕವಾದಂಥ ಒತ್ತಡ ಬರುತ್ತೆ. ಇಲ್ಲದಂಥ ರೀತಿ ಆಲೋಚನೆಗಳು ಶುರುವಾಗುತ್ತೆ. ಬೇಕು ಬೇಡಗಳ ಸರಿಯಾದ ರೀತಿ ತೀರ್ಮಾನ ತಂದುಕೊಳ್ಳೋಕ್ಕಾಗದಂಥ ರೀತಿಯಲ್ಲಿರುತ್ತೆ. ಇವತ್ತಿನ ದಿವಸ ತಾಯಿ ದುರ್ಗೆಯನ್ನು ಪ್ರಾರ್ಥನೆ ಮಾಡಿ. ಏನೇ ಆದರೂ, ಎಂತಹ ದುಃಖದ ಸನ್ನಿವೇಶ ಆದರೂ ಅದನ್ನು ದೂರ ಮಾಡಿ ಶಾಂತಿ ಸಮಾಧಾನವನ್ನು ಕೊಡುವಂಥ ಒಂದು ಶಕ್ತಿ ತಾಯಿ ದುರ್ಗಾ ಪರಮೇಶ್ವರಿ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಸೈ 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 ನಮೋ ನಮಃ. ಭಗವತಿಯನ್ನು ಪ್ರಾರ್ಥನೆ ಮಾಡಿ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಳಿ. ಅಸಮಾಧಾನದಿಂದ ತೃಪ್ತರಾಗಿ, ಅಂದರೆ ಯಾವುದೇ ಕೆಲಸ ಬಂದರೂ ಅಸಮಾಧಾನ ಅಂತಿದ್ದರೆ ಅದನ್ನು ದೂರ ಮಾಡಿಕೊಂಡು ತೃಪ್ತಿಕರವಾದಂಥ ಫಲಾಫಲಗಳನ್ನು ಸಿದ್ಧಿಪಡಿಸಿಕೊಳ್ಳುವ ಯೋಗಫಲ ನಿಮ್ಮ ಭವಿಷ್ಯದಲ್ಲಿ ಸಿಗುವಂಥದ್ದಾಗಲಿ. ಇವತ್ತು ನೀವು ಅಪ್ಪಟ ಶ್ರೀಗಂಧ ಚಕ್ಕೆಯಿಂದ ಗಂಧವನ್ನು ತೆಗೆದು ಭಗವತಿಯ ಪಾದಕ್ಕೆ ಗಂಧವನ್ನು ಹಚ್ಚಿ ಉಳಿದಂಥ ಗಂಧವನ್ನು ತಾವು ಹಣೆಗೆ ಹಚ್ಕೊಳ್ಳೋದ್ರಿಂದ ತುಂಬ ಅದೃಷ್ಟದ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಹಾಗೆ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಮತ್ತೋರ್ವರು ಕರೆಯಲ್ಲಿ ಸಿದ್ಧರಾಗಿದ್ದಾರೆ. ಬನ್ನಿ ಮಾತಾಡ್ಸೋಣ. ಹಲೋ, ನಮಸ್ತೆ ಅಮ್ಮ, ಹೇಳಿ ತಾಯಿ. ಆರೋಗ್ಯದ ಬಗ್ಗೆ ಹೇಳ್ಬೇಕು ಗುರುಜಿ. ನಮ್ಗೆ ಹೇಳಮ್ಮ, ಎಲ್ಲಿಂದ ಕರೆ ಮಾಡ್ತಿದ್ರಿ? ಯಾವ ಊರು ತಮ್ಮದು? ದಾವಣಗೆರೆ ಗುರುಜಿ, ಶಾರದಾ ಅಂತೇಳಿ. ಆಗಲಿ ಅಮ್ಮ, ಹೇಳಮ್ಮ. ಆರೋಗ್ಯದಲ್ಲಿ ಏನು ಸಮಸ್ಯೆ ಬರ್ತಿದೆ? ಅದೇ ಸುಸ್ತು, ಹುಷಾರಿರಲ್ಲ ಸ್ವಾಮಿ. ಹಂಗಾಗಿ ಏನು ಕೆಲಸ ಮಾಡ್ತೀರಿ ತಾವು? ಏನಾದ್ರು ಉದ್ಯೋಗ ಮಾಡ್ತೀರಾ? ಮನೆಯಲ್ಲೇ ಇರ್ತೀರಾ? ಏನಿಲ್ಲ ಸ್ವಾಮಿ, ಮನೆಗಿರ್ತೀವಿ. ನಾವು ಆಶ್ರಮಕ್ಕೆ ಬಂದಿದ್ದೀವಿ ಸ್ವಾಮಿ, ಮಗಳು ಕರ್ಕೊಂಡು. ಮಗಳ ಮದುವೆ ಬಗ್ಗೆ ಸ್ವಲ್ಪ ಕೇಳ್ಬೇಕು. ಇನ್ನೊಬ್ಬ ಮಗಳದು ಮಕ್ಕಳ ಬಗ್ಗೆ ಕೇಳ್ಬೇಕು ಸ್ವಾಮಿ. ಮದುವೆ ಆಗಿ 3 ವರ್ಷ ಆತ. ಅವ್ರಿಗೆ ಮಕ್ಕಳು ಸಂತಾನದ ಬಗ್ಗೆ. ದೊಡ್ಡ ಮಗಳದು, ಎರಡನೇ ಮಗಳದು ಮದುವೆ ಬಗ್ಗೆ ಕೇಳ್ಬೇಕು ಸ್ವಾಮಿ. ಕರ್ಕೊಂಡ್ ಬಂದಿದ್ದೀವಿ ಸ್ವಾಮಿ ಮಗಳಿಗೆ. ನಾವು ಬಂದಿದ್ದೀವಿ ಸ್ವಾಮಿ ಆಶ್ರಮಕ್ಕೆ. ಆಗ್ಲಿ ಅಮ್ಮ, ದೇವ್ರ ದರ್ಶನ ಮಾಡಿದಿರಿ? ದೇವ್ರ ದರ್ಶನ ಮಾಡಿದೀವಿ ಸ್ವಾಮಿ. ಒಳ್ಳೇದಾಗ್ಲಿ ತಾಯಿ. ನೋಡಿ, ಒಬ್ಬರು ಹಿರಿಯರ ಜವಾಬ್ದಾರಿ ಒಂದು ಮಗಳ ಮದುವೆ ಮಾಡಬೇಕು. ಮದುವೆ ಆದಮೇಲೆ ಮಕ್ಕಳಾಗಿಲ್ಲ ಅಂದರೆ ಅದರ ಬಗ್ಗೆ ಚಿಂತನೆ ಮಾಡಬೇಕು. ಒಟ್ಟಾರೆ ಹೇಳಬೇಕಂದ್ರೆ ಪೋಷಕರು ಅಂದಮೇಲೆ ತಂದೆ ತಾಯಿ ಜವಾಬ್ದಾರಿ ಎಲ್ಲಿರುತ್ತೆ ಅಂದರೆ ಮದುವೆ ಆಗಬೇಕು, ಮದುವೆ ಆಗಿ ಮಕ್ಕಳಾಗಬೇಕು, ಮಕ್ಕಳಾದ್ಮೇಲೆ ಆ ಮಕ್ಕಳು ವಿದ್ಯಾವಂತರಾಗಬೇಕು, ಅವ್ರು ನಾಳೆ ಬೆಳೆದು ದೊಡ್ಡವರಾಗಬೇಕು, ಮೊಮ್ಮಕ್ಕಳು ಒಳ್ಳೆ ಸ್ಟೇಜ್ ಹತ್ತೋ ತನಕ ತಂದೆ ಅಜ್ಜಿ ತಾತನಿಗೆ ಈ ಸಮಸ್ಯೆ ತಪ್ಪಿದ್ದಲ್ಲ. ಇರಲಿ, ಜವಾಬ್ದಾರಿ ಮೇಲೆ ಜವಾಬ್ದಾರಿ. ಆ ಪ್ರತಿಯೊಂದು ಜವಾಬ್ದಾರಿಗಳಿದ್ರೇ ಮನುಷ್ಯ ಬದುಕಲಿಕ್ಕೆ ಆಗೋದು. ನೀವು ಚಿಂತೆ ಮಾಡಬೇಡಿ. ನಿಮ್ಮ ಸ್ವರತರಂಗ ಚೆನ್ನಾಗಿದೆ. ಆದಷ್ಟು ಬೇಗ ನಿಮ್ಮ ಮಗಳಿಗೆ ಮದುವೆನೂ ಆಗುತ್ತೆ, ನಿಮ್ಮ ಇನ್ನೊಬ್ಬ ಮಗಳಿಗೆ ಮಕ್ಕಳೂ ಆಗುತ್ತೆ. ನೀವು ನಂಬಿರ್ತಕ್ಕಂಥ ದೇವರನ್ನ ಕೈ ಮುಗಿದು ಪ್ರಾರ್ಥನೆ ಮಾಡಿ. ಹಾಗೆ ಮಗಳು ಏನು ಓದಿದ್ದಾಳೆ ಈಗ? ಇಂಜಿನಿಯರ್ ಮಾಡ್ಕೊಂಡು ಮನೆಯಾಗ. ಕೊಡ್ತೀನಿ ನೋಡ್ರಿ ಸ್ವಾಮಿ. ಕೊಡಮ್ಮ. ಮದುವೆ ಯಾವಾಗ ಒಂದು ಸ್ವಲ್ಪ ಹೇಳ್ರಿ ಸ್ವಾಮಿ. ಕೊಡಮ್ಮ ತಾಯಿ, ಫೋನ್ ಕೊಡಮ್ಮ. ಹಲೋ. ಹಲೋ, ನಮಸ್ತೆ ಅಮ್ಮ. ಹಲೋ ಗುರುಜಿ, ನಮಸ್ಕಾರ. ನಮಸ್ತೆ ಅಮ್ಮ. ಇಂಜಿನಿಯರಿಂಗ್ ಆಯ್ತಾ? ಹಾ ಗುರುಜಿ, ಇಂಜಿನಿಯರಿಂಗ್ ಮುಗಿದಿದೆ ಗುರುಜಿ. ಗೌರ್ಮೆಂಟ್ ಕೆಲ್ಸಕ್ಕೂ ಟ್ರೈ ಮಾಡ್ತಿದ್ದೀನಿ. ಅದನ್ನು ಎಕ್ಸಾಮ್ಸ್ ಪರೀಕ್ಷೆ ಗುರುಜಿ ಆಗ್ತಿಲ್ಲ. ಈ ಕಡೆ ಮನೇಲಿ ಮದ್ವೆದು ನೋಡ್ತಿದಾರೆ, ಮದ್ವೆನೂ ಯಾವ ಸೆಟ್ ಆಗ್ತಿಲ್ಲ ಗುರುಜಿ. 2 ಪ್ರಾಬ್ಲಮ್ ಆಗಿದೆ. ಇಲ್ಲ, ಮದುವೆ ಸೆಟ್ ಆಗುತ್ತೆ. ನಿನ್ನ ಸ್ವರತರಂಗ ಚೆನ್ನಾಗಿದೆ, ನಿನಗೆ ಒಳ್ಳೆ ಕಡೆ ಸಂಬಂಧನೇ ಆಗುತ್ತೆ, ಭಯ ಪಡಬೇಡ. ಇನ್ನು ಉದ್ಯೋಗದ ಬಗ್ಗೆ ಸ್ವಲ್ಪ ಸಮಯ ಬೇಕು. ಉದ್ಯೋಗದ ಬಗ್ಗೆ ಸ್ವಲ್ಪ ಸಮಯ ಬೇಕಾಗತ್ತೆ. ಆದರೆ ಮದುವೆ ಬಗ್ಗೆ ಅಂತೂ ಬಹಳ ವೇಗವಾಗಿ ಅನುಕೂಲ ಆಗುತ್ತೆ. ಇದಕ್ಕಾಗಿ ನೀನು ಯಾವುದೂ ಶಾಂತಿ ಹೋಮ ಅವಶ್ಯಕತೆ ಇಲ್ಲ. ಕುಲದೇವರನ್ನ ಪ್ರಾರ್ಥನೆ ಮಾಡಿ ಒಂದು 4 ಮಂಗಳವಾರ ಮನೆ ದೇವರನ್ನೇ ಮತ್ತು ಸುಬ್ರಹ್ಮಣ್ಯೇಶ್ವರನ ಪ್ರಾರ್ಥನೆ ಮಾಡು, ಸಾಕು, ನಿನಗೆ ಕೆಲಸ ಆಗುತ್ತೆ. ಒಳ್ಳೆಯದಾಗಲಿ ತಾಯಿ. ತಮ್ಮೆಲ್ಲರ ಜೀವನ ಯಶಸ್ಸಾಗಲಿ, ಸುಂದರವಾಗಲಿ. ಹಾಗೆ ಪ್ರತಿನಿತ್ಯದ ಕಾಯಕದಲ್ಲಿ ದೇವತಾರಾಧನೆ ಇರಲಿ. ದೊಡ್ಡವರು ಚಿಕ್ಕವರು ಭಯ ಭಕ್ತಿ ಮತ್ತು ಗುರು ಮತ್ತು ಅದಕ್ಕೆ ಸಂಬಂಧಪಡ್ತಕ್ಕಂಥ ಒಂದಷ್ಟು ವಿಚಾರಗಳು ಎಲ್ಲವನ್ನೂ ತಿಳ್ಕೊಳ್ತಕ್ಕಂಥದ್ರಲ್ಲಿ ಖಂಡಿತ ತಪ್ಪಲ್ಲ. ಹಾಗೆ ಏನು ಮಾಡಬೇಕು, ಏನು ಬಿಡಬೇಕು, ಯಾವುದು ಸರಿ ಯಾವುದು ತಪ್ಪು, ಈ ಸರಿ ತಪ್ಪುಗಳನ್ನು ಬೇಕು ಬೇಡಗಳನ್ನು ತಿಳ್ಕೊಳ್ಳೋದ್ರೂ ಸಹಿತ ಬಹಳಷ್ಟು ಮೂಲ ಅರ್ಥಗಳಿದೆ. ಕೆಲವೊಮ್ಮೆ ಪೋಷಕರು ಮನೇಲಿರ್ತಕ್ಕಂಥವರು ಕೆಲವು ವಿಚಾರಗಳನ್ನು ಪಾಠ ಪ್ರವಚನ ಮಾಡ್ತಾರೆ. ನೀನು ಹೋಗ್ತಿರುವ ದಾರಿ ಸರಿಯಿಲ್ಲ, ಅಥವಾ ನೀನು ಮಾಡುವ ಕೆಲಸ ಸರಿಯಿಲ್ಲ, ನಿನ್ನ ವೃತ್ತಿಯಲ್ಲಿ ಇದು ಬದಲಾಯಿಸ್ಕೋಬೇಕು, ಅಥವಾ ವ್ಯವಹಾರಗಳನ್ನು ಹೀಗೆ ಮಾಡಬೇಕು, ಅಥವಾ ನೀನು ಹೋಗ್ತಿರೋದ ಕಡೆ ಏನಾದರೂ ಅಡ್ಡಿ ಆತಂಕ ಇದ್ದರೆ ಆ ದಾರಿ ತಪ್ಪಾಗುತ್ತೆ, ಬೇರೆ ದಾರಿಗೆ ಹೊರಡು, ಇದೆಲ್ಲವನ್ನೂ ಹೇಳುವಂತಹ ಕರ್ತವ್ಯ ತಂದೆ ತಾಯಿಗೆ. ಆದರೆ ಇದನ್ನು ಸರಿಯಾದ ರೀತಿ ತಗೊಂಡು ಸ್ವಾಗತಿಸಿ ಜೀವನವನ್ನು ಸರಿಪಡಿಸ್ಕೊಳ್ಬೇಕಾದ್ದು ಅದನ್ನು ಅನುಸರಿಸ್ತಕ್ಕಂಥವ್ರು ಕೇಳಬೇಕು.
ಆದರೆ ನೀವು ಹೇಳೋದು ಯಾವುದೂ ನಮ್ಮ ಸಂಬಂಧ ಇಲ್ಲ, ನಾವು ಜ್ಞಾನವಂತರು, ನಾವು ಬುದ್ಧಿವಂತರು, ನಾವು ಎಜುಕೇಟೆಡ್ ಇದ್ದೀವಿ, ಅಥವಾ ನಮಗೆ ಗೊತ್ತಿದೆ, ಅಥವಾ ನನಗೆ ಯಾರು ಬೇಕಾದರೂ ನನಗೆ ಹೇಳೋರು ಹೇಳಿದ್ರೆ ಮಾತ್ರ ನನಗೆ ಅರಿವಾಗುತ್ತೆ, ಈ ಪ್ರಕಾರವಾದಂತಹ ಮದಾಂಧರಾದರೆ ಯಾರು ಪಾಠ ಹೇಳ್ತಾರೆ? ಮನೇಲಿರ್ತಕ್ಕಂಥ ಪೋಷಕರು ಏನಾದ್ರು ಕಿವಿ ಮಾತು ಹೇಳಬೇಕಾದರೂ ಅವ್ರ ಮಾತಿಗೆ ಇವ್ರು ಸ್ಪಂದಿಸಿದ್ರೆ ತಾನೆ. ಇವತ್ತೆಷ್ಟೋ ಕುಟುಂಬಗಳಲ್ಲಿ ತಂದೆ ತಾಯಿ ತಮ್ಮ ಅನುಭವದ ಮಾತನ್ನು ಹೇಳಿದ್ರೆ, ನಮಗೆ ಇಷ್ಟವಿಲ್ಲದಿರತಕ್ಕಂಥ ಕೆಲಸ ನೀವು ಮಾಡಬೇಡಿ ಅಂದರೆ, ಅಥವಾ ನೀನು ಹೋಗ್ತಿರ್ತಕ್ಕಂಥ ದಾರಿ ತಪ್ಪು ಅಂತ ಹೇಳಿದ್ರೆ ಅದನ್ನು ಆಲಿಸುವಂತಹ ಮನಸ್ಸಿನ ಸ್ಥಿತಿ ಎಷ್ಟು ಜನ ಮಕ್ಕಳಿಗಿದೆ. ಮಕ್ಕಳು ದಾರಿ ತಪ್ತಾರೆ, ಮಕ್ಕಳು ಎಡುತ್ತಾರೆ, ಮಕ್ಕಳು ನಾಳೆ ದಿವಸ ಏನೋ ಕಷ್ಟಕ್ಕೆ ಸಿಗಾಕೊಳ್ತಾರೆ ಅಂದರೆ ಅದನ್ನು ಮೊದಲು ಆಲೋಚನೆ ಮಾಡತಕ್ಕಂಥದ್ದು ಅವರ ಜನ್ಮದಾತರು, ಅವರ ಪೋಷಕರಲ್ದಿರ, ತಂದೆ ತಾಯಿ ಅಲ್ದಿರ ಮತ್ತೆ ಯಾರೂ ಅಲ್ಲ. ನೋಡಿ, ಮಕ್ಕಳು ಎಡುವುದ್ರು, ಗೆದ್ದರು, ಸೋತರು ಎಲ್ಲವನ್ನೂ ಎದೆಗಪ್ಕೊಳ್ಳುವಂಥ ಗುಣ ತಂದೆ ತಾಯಿಗಲ್ದಿರ ಮತ್ತೆ ಯಾರಿಗೂ ಅಲ್ಲ. 4 ಜನ 4 ಥರ ನಿಮ್ಮನ್ನು ಕಿವಿ ಹಿಂಡಿ ನಿಮ್ಮ ಪಾಠ ಹೇಳಿಕ್ಕೆ ಬರ್ಬೋದು. 4 ಜನ ನಿಮ್ಮನ್ನು ಇಂದ್ರ ಚಂದ್ರ ದೇವೇಂದ್ರ ಅಂತ ಹೇಳಿ ನಿಮ್ಮನ್ನು ಕೈ ಹಿಡಿದು ನಡೆಸ್ಬೋದು. ಆದರೆ ಕಡೆವರೆಗೂ ನಿಮ್ಮ ಕಷ್ಟ ಸುಖಕ್ಕೆ ಕೈ ಹಿಡಿದು ನಡೆಸುವಂಥ ಗುಣ ತಂದೆ ತಾಯಿಗಲ್ದಿರ ಮತ್ತೆ ಯಾರ್ದೂ ಅಲ್ಲ. ತಂದೆ ತಾಯಿ ಮಾತಿಗೆ ಯಾವತ್ತೂ ಯಾರಾದರೂ ಸಹಿತ ತಲೆ ಬಗ್ಗಿಸಲೇಬೇಕು. ಆ ಕ್ಷಣ ನಿಮಗೆ ನಿರ್ಧಾರ ನೋವು ಆಗ್ಬೋದು, ಆ ಕ್ಷಣ ನಿಮ್ಮ ನಿರ್ಧಾರ, ಅವ್ರ ನಿರ್ಧಾರ ನಿಮಗೆ ಸರಿ ಇಲ್ಲ ಅನ್ನಿಸ್ಬೋದು. ಆದರೆ ಮುಂದೊಂದು ದಿವಸ ಆ ದೊಡ್ಡವರು ಕೊಟ್ಟಂಥ ನಿರ್ಧಾರ, ದೊಡ್ಡವರು ಹೇಳಿದಂಥ ಮಾತು ನನ್ನ ಜೀವನಕ್ಕೆ ಮೌಲ್ಯ ಆಧಾರಿತ ಆಯಿತು ಅಂತ ನಿಮಗೆ ಅರಿವಾಗುತ್ತೆ. ಅಷ್ಟೊತ್ತಿಗೆ ಸಮಯ ಮುಂದಕ್ಕೆ ಹೊರಟೋಗಿರುತ್ತೆ. ಯಾವತ್ತೂ ನಿಮ್ಮ ಒಳಿತನ್ನು ಬಯಸುವಂಥವ್ರು ಪೋಷಕರು ಅಂತಕ್ಕಂಥದ್ದನ್ನು ಯಾರೂ ಮರಿಬಾರ್ದು. ಪ್ರತಿಯೊಬ್ಬರ ಮನೆಯಲ್ಲೂ ಇದನ್ನು ಪಾಲನೆ ಮಾಡಬೇಕು. ಹಾಗೆ ಇದಕ್ಕೆ ಸಪೋರ್ಟ್ ಮಾಡ್ತಕ್ಕಂಥವ್ರು ಮಕ್ಕಳ ದಾರಿ ತಪ್ಪುವಾಗ ಅದಕ್ಕೆ ಬೆನ್ನಲ್ಲಿ ಅವರಿಗೆ ಬೆನ್ತಟ್ಟಿನ ಹೋಗ್ತಿರೋ ದಾರಿನೇ ಸರಿ ಅಂತ ಯಾರಾದರೂ ಸಹಾಯಕ್ಕೆ ನಿಂತುಕೊಂಡ್ರೆ, ಆ ಮಕ್ಕಳನ್ನು ತಂದೆ ತಾಯಿಯಿಂದ ಬೇರೆ ಮಾಡೋವಂಥ ಕೆಲಸ ಮಾಡಿದ್ರೆ, ಅಥವಾ ಆ ಮಕ್ಕಳನ್ನು ಬೇರೆ ದಾರಿ ಕರ್ಕೊಂಡೋಗಿ ತಂದೆ ತಾಯಿಗೆ ನೋವು ಕೊಡಬೇಕು ಅಂತ ಚಿಂತನೆ ಮಾಡೋರು ಎದುರಾದರೆ, ಅದು ಕಟ್ಟಿಟ್ಟ ಬುತ್ತಿ. ಇವತ್ತು ನೀನು ಮಾಡಿದ್ದು ನಾಳೆ ನಿನ್ನ ಕುಟುಂಬದಲ್ಲಿ ಇದ್ದೇ ಇರುತ್ತದೆ. ಯಾವತ್ತು ಪೋಷಕರನ್ನ, ತಂದೆ ತಾಯಿನ ಕಣ್ಣೀರು ಹಾಕಿಸುವಂಥದ್ದು ಒಳಿತಲ್ಲ. ಇದನ್ನೆಲ್ಲರೂ ಅರ್ಥ ಮಾಡ್ಕೋಬೇಕು. ತಂದೆ ತಾಯಿ ಎಷ್ಟೋ ಕಷ್ಟಪಟ್ಟು ಹೊಟ್ಟೆ ಬಟ್ಟೆ ಕಟ್ಟಿ ಅವ್ರ ಮಕ್ಕಳ ಅಭಿವೃದ್ಧಿಗಾಗಿ, ಮಕ್ಕಳ ಶ್ರೇಯಸ್ಸಿಗಾಗಿ ಅವರು ಉಪವಾಸ ಇದ್ದು ಆ ಮಕ್ಕಳ ಶ್ರೇಯಸ್ಸನ್ನು ಬಯಸ್ತಾ ಇರ್ತಾರೆ. ಯಾವ ತಂದೆ ತಾಯಿ ತನ್ನ ಮಕ್ಕಳು ಹಾಳಾಗಲಿ ಅಂತ ಪಾಠ ಹೇಳೋದಿಲ್ಲ. ಯಾವ ತಂದೆ ತಾಯಿನೂ ಸಹಿತ ತನ್ನ ಮಕ್ಕಳು ಹಾಳಾಗೋಗಲಿ ಅಥವಾ ತನ್ನ ಮಕ್ಕಳು ಅವ್ರದೇ ದಾರಿಯಲ್ಲಿ ನಡೀಲಿ ಅಂತ ಯಾರೂ ಹೇಳೋದಿಲ್ಲ. ಇದನ್ನು ಎಲ್ಲರೂ ಎಲ್ಲ ಕಾಲದಲ್ಲೂ ಅರ್ಥ ಮಾಡ್ಕೋಬೇಕು. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಧನುರಾಶಿ. ಮಕರ ರಾಶಿ ನೋಡಿ, ಮಕ್ಕಳಿಗೆ ಪಾಠ ಹೇಳೋದ್ರಲ್ಲಿ ರಾಶಿಗಳ ಬಗ್ಗೆ ನಾನು ಆಲೋಚನೆ ಮಾಡಿದೆ. ಯಾಕೆಂದರೆ ಯಾವುದೇ ಒಂದು ವಿಚಾರವನ್ನು ಹೇಳುವಾಗ ಆ ವಿಚಾರದ ಒಳಗಡೆ ನಾವು ಇಳಿದುಬಿಟ್ರೆ, ವಿಚಾರಗಳನ್ನು ಆ ಒಂದು ಪಾತ್ರಗಳಲ್ಲಿ ಇಳಿದಾಗ ಮುಂದೇನು ಎಂಬತಕ್ಕಂಥದ್ರ ಅರಿವು ಯಾರಾದರೂ ದಾರಿ ತಪ್ಪಬೇಕಾದ್ರೆ, ಅಂದರೆ ಒಂದು ಕುಟುಂಬದ ಸ್ವಾರಸ್ಯಕರವಾದಂಥ ವಿಚಾರಗಳಂದರೆ ಅಷ್ಟಿರುತ್ತೆ. ಈ ನಿಮ್ಮ ಆನಂದ್ ಗುರುಜಿಗೂ ಹೊರದೇನಲ್ಲ ಅದು. ಅಂದರೆ ಯಾವುದೇ ಒಂದು ವಿಚಾರ ಹೇಳಬೇಕಾದ್ರೆ ನಮ್ಮನ್ನು ನಾವು ಸಂಪೂರ್ಣವಾಗಿ ಆ ವಿಚಾರದಲ್ಲಿ ತೊಡಗಿಸ್ಕೊಂಡಿದ್ದರೆ ಮಾತ್ರ ನಿಮ್ಮ ಮುಂದೆ ವಿಚಾರವನ್ನು ಸ್ಪಷ್ಟೀಕರಿಸಲಿಕ್ಕೆ ಆಗುವಂಥದ್ದು. ಇರಲಿ, ಇನ್ನು ಮಕರ ರಾಶಿ ಬಗ್ಗೆ ಮಾತಾಡ್ತಾ ಇದ್ದೀವಿ. ಮಕರ ರಾಶಿ, ಮಕರ ಲಗ್ನ, ಈ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಇವತ್ತೊಂದು ದಿವಸ ಮನಸ್ಸು ಸ್ವಲ್ಪ ನಿಮಗೆ ಮನಸ್ಸಲ್ಲಿ ತಿಳಿಯಾಗತ್ತೆ. ಯಾಕೆಂದರೆ ಕಳೆದ 4-6 ದಿನಗಳಿಂದಲೂ ಸ್ವಲ್ಪ ಸಾಕಷ್ಟು ಸಮಸ್ಯೆಗಳಲ್ಲಿದ್ದೀರಿ, ನೋವಲ್ಲಿದ್ದೀರಿ. ಮಕರ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ರಾಹು ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ. ಇಲ್ಲಿ ಸರಿ ತಪ್ಪುಗಳ ಆಲೋಚನೆ ಮಾಡುವಂತಹ ವ್ಯವಧಾನತೆ ನಿಮ್ಮಲ್ಲಿಲ್ಲ. ಯಾವುದೇ ವಿಚಾರವನ್ನು ಸಹಿತ ನೀವು ಎಲ್ಲವನ್ನೂ ಸಹಿತ ದೂರದಲ್ಲಿಟ್ಟು ಆಲೋಚನೆ ಮಾಡ್ತಾ ಇದ್ದೀರಿ. ಆದರೆ ಒಮ್ಮೆ ಆಲೋಚನೆ ಮಾಡಬೇಕು, ಕಳೆದು ಹೋದದ್ದು ಮತ್ತು ಕಣ್ಮರೆಯಾಗದ್ದು ಮತ್ತು ನಮ್ಮಿಂದ ದೂರ ಆಗಿದ್ದು ಯಾವತ್ತೂ ಪುನಃ ವಾಪಸ್ ಬರೋದಿಲ್ಲ. ಒಂದು ಸತಿ ಅಂಗೈಲಿರ್ತಕ್ಕಂಥ ಗಾಜಿನ ಕನ್ನಡಿ ಕೈ ಜಾರಿ ತಳಗೆ ಬಿದ್ದರೆ, ಅದು ಹೊಡೆದು ಚೂರಾದರೆ ಅದನ್ನು ಸರಿಪಡಿಸ್ಕೊಂಡು ಮನೇಲಿ ಇಟ್ಕೊಳ್ಳೋದಿಲ್ಲ. ಅದಕ್ಕಾಗಿ ಆಡೋ ಮಾತು, ನೋಡೋ ನೋಟ, ನಮ್ಮ ಆಲೋಚನೆ ಎಲ್ಲವೂ ಸಹಿತ ಬಹಳಷ್ಟು ಯೋಚನೆ ಮಾಡಬೇಕು. ಆದರೆ ಮನುಷ್ಯನ ಗ್ರಹಗತಿಗಳಲ್ಲಿ ತೊಂದರೆ ಇದೆ ನಿಜ. ಏನೇ ತೊಂದರೆ ತಾಪತ್ರೆ ಇದ್ದು, ಯಾವ ಗ್ರಹಗಳು ಏನೇ ಸಮಸ್ಯೆ ಮಾಡಿಟ್ಟರು ಅದರ ಹೊರತುಪಟ್ಟಾಗಿ ಒಂದಷ್ಟು ಆಲೋಚನೆ ಮಾಡೋ ಶಕ್ತಿ ದೇವರು ಕೊಟ್ಟೇ ಇರ್ತಾನೆ. ಎಲ್ಲ ಕಡೆಯಿಂದಲೂ ನಿಮಗೆ ಮೋಸ ಆಗುತ್ತೆ ಅಂದರೆ ಹಸಿವು ಅನ್ನೋದನ್ನು ಕೊಟ್ಟಿದ್ದಾನಲ್ಲ. ಎಲ್ಲ ರಂಗಗಳಲ್ಲೂ ನಿಮಗೆ ಮೋಸ ಆಗ್ಬೋದು, ಆದರೆ ಹಸಿವು ಆಯಾ ಕಾಲಕ್ಕೆ ಹಸಿವು ಆಗೇ ಆಗುತ್ತೆ. ಬೆಳಗಾಗುತ್ತೆ, ಸಂಜೆ ಮುಳುಗುತ್ತೆ. ಬೆಳಗ್ಗೆ ಸೂರ್ಯೋದಯ ಹುಟ್ಟುತ್ತಾನೆ, ಸೂರ್ಯ ಹುಟ್ಟುವುದು, ಸಂಜೆ ಚಂದ್ರ ಇದಾಗ್ತಕ್ಕಂಥದ್ದು. ಹೀಗೆ ಚಂದ್ರ ಬರುವ ಕಾಲ, ಸೂರ್ಯ ಬರುವ ಕಾಲ ಸಮ ಇದ್ದಾಗ ಮನುಷ್ಯನಿಗೆ ಮಧ್ಯದಲ್ಲಿ ಬಂದು ಹೋಗುವಂಥ ಯಾವುದೇ ಸಮಸ್ಯೆಗಳಿದ್ದರೂ ಆಗಿಂದಾಗಲೇ ಬಗೆಹರಿಸ್ಕೊಳ್ಳೋದಕ್ಕೂ ಒಂದಷ್ಟು ವಿಚಾರಗಳು ಬೇಕು. ಅದನ್ನು ಅರ್ಥ ಮಾಡ್ಕೋಬೇಕು. ಒಳ್ಳೆಯದಾಗಲಿ, ಶುಭವಾಗಲಿ. ಇವತ್ತು ಮಕರ ರಾಶಿಯವರು ತಪ್ಪದಿರ ಒಂದು ದೇವಿಯ ಪ್ರಾರ್ಥನೆ ಮಾಡಿ, ಆಗಿರೋದನ್ನು ಬಿಡಬೇಕು, ಮುಂದಾಗೋದನ್ನು ಆಲೋಚನೆ ಮಾಡಬೇಕು, ದೇವಿಯ ಉಪಾಸನೆ ಮಾಡಬೇಕು, ತಾಯಿ ಶಾರದೆಯ ಅನುಗ್ರಹ ಪಡೆಯಬೇಕು, ವಿದ್ಯೆ ಕಡೆ ಮತ್ತಷ್ಟು ಜ್ಞಾನ ತಗೋಬೇಕು. ಎಷ್ಟು ವಿದ್ಯೆ ನಿಮ್ಮಲ್ಲಿದ್ದರೂ ಅಷ್ಟು ಅಪಾರವಾದ ಶಕ್ತಿ ನಿಮ್ಮಲ್ಲಾಗತ್ತೆ. ವಿದ್ವಾನ್ ಸರ್ವತ್ರ ಪೂಜ್ಯತೆ ಅಂತ ಹೇಳ್ತಾರೆ. ಅಂತಹ ವಿದ್ಯೆ ಜ್ಞಾನವನ್ನು
ಹೆಚ್ಚು ಅಭಿವೃದ್ಧಿಪಡಿಸ್ಕೊಳ್ಳುವಂಥ ಯೋಗಫಲ ನಿಮ್ಮ ಭವಿಷ್ಯದಲ್ಲಿರಲಿ. ಒಳ್ಳೆಯದಾಗಲಿ, ಶುಭವಾಗಲಿ. ಯಾವುದೇ ಕೆಲಸ ಮಾಡಬೇಕಾದ್ರೂ ತಾಳ್ಮೆ ಬಹಳ ಮುಖ್ಯ, ಅದು ನಿಮ್ಮಲ್ಲಿರಲಿ. ಇನ್ನು ಕುಂಭರಾಶಿ. ಕುಂಭರಾಶಿ ಕುಂಭಲಗ್ನ. ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಸತ್ಯಾಸತ್ಯತೆಗಳನ್ನು ಅರ್ಥ ಮಾಡ್ಕೋಬೇಕು, ಬೇಕು ಬೇಡಗಳನ್ನು ತಿಳ್ಕೊಳ್ಬೇಕು, ಸರಿಯಾದ ಮಾರ್ಗದಲ್ಲಿ ನಡಿಬೇಕು. ಒಳ್ಳೆ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ, ಭಗವತಿಯ ಅನುಗ್ರಹ ಇದೆ. ಒಂದು ಭೂಮಿ ವಿಚಾರ, ಒಂದು ವ್ಯವಹಾರ, ಒಂದು ಆರ್ಥಿಕ ಪರಿಸ್ಥಿತಿ, ಒಂದು ಕುಟುಂಬದ ನಿರ್ವಹಣೆ, ಎಲ್ಲ ಕಡೆಯಿಂದಲೂ ದೇವರು ನಿಮ್ಮನ್ನು ಕೈ ಹಿಡಿದು ನಡೆಸುವ ಕಾಲ ಸನ್ನಿಹಿತವಾಗ್ತಾ ಇದೆ. ಆದರೆ ನಿಮ್ಮ ಧರ್ಮ ಮಾರ್ಗ ಬಹಳ ಮುಖ್ಯವಾಗಿದೆ. ನೀವು ನಂಬಿರ್ತಕ್ಕಂಥ ದೈವದ ಅನುಗ್ರಹ ನೀವು ಶೀಘ್ರವಾಗಿ ಕಾರ್ಯಸಿದ್ಧಿ ಮಾಡ್ಕೋಬೇಕು, ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕು. ದೂರಭಾರ ಪ್ರಯಾಣದ ಬಗ್ಗೆ ಆಲೋಚನೆ ಇದೆ. ಆದರೆ ನೀವು ಯಾವುದೇ ಕಾಯಕವನ್ನು, ಯಾವುದೇ ಕೆಲಸವನ್ನು ಮಾಡಬೇಕಾದರೂ ಸ್ವಲ್ಪ ಸಮಾಧಾನವಾಗಿ ತಾಳ್ಮೆಯಿಂದ ಆಲೋಚನೆ ಮಾಡಿದ್ರೆ ಅದರ ಫಲಗಳು ಸಾಕಷ್ಟು ಆಗುತ್ತೆ. ಇವತ್ತಿನ ದಿವಸ ನೀವು ಮಧ್ಯಾಹ್ನ ಸರಿಸುಮಾರು 2 ಗಂಟೆಯಿಂದ 4:20 ತನಕ, 2ರಿಂದ 4:20 ಮಧ್ಯದಲ್ಲಿ ನೀವು ಹಾಕುವ ಪ್ರತಿ ಹೆಜ್ಜೆಯೂ ಬಹಳಷ್ಟು ಜೋಪಾನ ಇರಬೇಕು, ಎಚ್ಚರಿಕೆ ಇರಬೇಕು. ಹಾಗೆ ಶುಭ ಸಂಧ್ಯಾಕಾಲ ಸಾಯಂ ಸಂಧ್ಯಾ ತಾಯಿ ಮಹಾಲಕ್ಷ್ಮಿಗೆ ವಿಶೇಷವಾಗಿರ್ತಕ್ಕಂಥ ಅರ್ಚನಾ ಸಂಕಲ್ಪವನ್ನು ಮಾಡಿಸಿ ಆ ಸಮಯದಲ್ಲಿ ಸಣ್ಣ ಮಕ್ಕಳಿಗೆ ಒಂಚೂರು ತಿಂಡಿ ತಿನಿಸನ್ನು ಕೊಟ್ಟು ಒಂದು ಪ್ರಾರ್ಥನೆ ಮಾಡಿದ್ರೆ ಮತ್ತಷ್ಟು ವಿಶೇಷವಾದಂಥ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮೀನರಾಶಿ. ಮೀನರಾಶಿ ಮೀನಲಗ್ನ. ಮೀನಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಗುರುವಿನ ಅನುಗ್ರಹದಿಂದ ತುಂಬ ದಿನಗಳ ನಂತರ ಇವತ್ತೊಂದು ಅದೃಷ್ಟ ಫಲ ನಿಮ್ಮದಾಗುತ್ತೆ. ನಿಮ್ಮ ರಾಶಿ ಫಲದಲ್ಲಿ ಬರ್ತಕ್ಕಂಥ ಯಾವುದೇ ಸಮಸ್ಯೆಗಳಿಗಾದರೂ ಒಂದಷ್ಟು ಮಟ್ಟಿಗೆ ಲಾಭವನ್ನು ಗಳಿಸಬಹುದು. ಹೇಗೆ? ನಿಮ್ಮ ಅನುಷ್ಠಾನ, ನಿಮ್ಮ ನಡವಳಿಕೆ, ನಿಮ್ಮ ಚಿಂತನೆ ಜೊತೆಗೆ ನೀವು ತಿನ್ನುವ ಒಂದು ತುತ್ತು ಅನ್ನದಲ್ಲೇ ಒಂದಷ್ಟು ಪದಾರ್ಥವನ್ನು ಪಕ್ಷಿಗಳಿಗೋ, ಪ್ರಾಣಿಗಳಿಗೋ, ಕ್ರಿಮಿಕೀಟಗಳಿಗೋ ಹಾಕಿ. ಭಗವಂತ ಇವತ್ತು ನಿಮ್ಗೆ ಏನೆಲ್ಲ ಕೊಟ್ಟಿದ್ದಾನೆ, ನಿಮಗೆ ಕೊಟ್ಟಿರೋದ್ರಲ್ಲಿ 4 ಜನಕ್ಕೆ ಹಂಚ್ಕೊಂಡು ತಿನ್ನಬೇಕು ಅನ್ನೋ ಗುಣ ನಿಮ್ಮದಾಗಬೇಕು. ಸಾಧ್ಯವಾದರೆ ನಿಮ್ಮ ಕರಹಸ್ತದಿಂದ ಒಂದಿಷ್ಟು ದಾನ ಧರ್ಮಾದಿಗಳನ್ನು ಮಾಡುವಂಥ ನಿಟ್ಟಿನಲ್ಲಿ ತಾವು ಮುಂದಾದರೆ ಅದು ಮತ್ತಷ್ಟು ಲಾಭವನ್ನೇ ತಂದುಕೊಡ್ತೀರಿ. ಸತ್ಯಾಸತ್ಯತೆಗಳನ್ನು ಅರ್ಥ ಮಾಡ್ಕೋಬೇಕು, ಬೇಕು ಬೇಡಗಳನ್ನು ಚಿಂತನೆ ಮಾಡಬೇಕು. ಯಾವುದೇ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ರೂ, ಒಳ್ಳೆ ಯೋಗಫಲ ನಿಮ್ಮದಾಗಬೇಕಾದ್ರೂ ಭಗವತಿಯನ್ನು ಪ್ರಾರ್ಥನೆ ಮಾಡಿ. ಯಾದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಸೈ 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 ನಮೋ ನಮಃ. ಭಗವತಿಯನ್ನು ಪ್ರಾರ್ಥನೆ ಮಾಡ್ತಾ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗಫಲ ನಿಮ್ಮದಾದ್ದರಿಂದ ಅಪ್ಪಟವಾಗಿರ್ತಕ್ಕಂಥ ಅರಿಶಿಣದಿಂದ ಒಂದಿಷ್ಟು ದೃಷ್ಟಿ ತೆಗೆದು ಆ ಅರಿಶಿಣದ ನೀರಿನ ಆಚೆ ಕಡೆ ಹಾಕೋದ್ರಿಂದ ಸಾಕಷ್ಟು ಲಾಭವನ್ನು ತಂದುಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಕರೆ ಮಾಡ್ತಕ್ಕಂಥವರು ಸಾಕಷ್ಟು ಜನ ಇದ್ದೀರಿ. ಕರೆ ಮಾಡಬೇಕಾದ್ರೆ ಯಾವ ವಿಚಾರ ಮಾತಾಡಬೇಕು, ಜೊತೆಗೆ ಅಲ್ಲಿ ನಿಮ್ಮ ಸಿಗ್ನಲ್ ಸಿಗ್ತಿದೆಯೋ ಇಲ್ವೋ, ಅಥವಾ ಟಿ ವಿ ನೋಡಿ ಮಾತಾಡೋದು ಸಮಂಜಸವ, ಇದೆಲ್ಲವನ್ನು ಸಹಿತ ಸ್ವಲ್ಪ ಅರಿವಿಗೆ ತಂದುಕೊಂಡ್ರೆ ನಿಮ್ಮ ಕರೆ ನಿಜಕ್ಕೂ ಸ್ಪಷ್ಟವಾದಂಥ ರೀತಿ ಸರಿಯಾದ ಉತ್ತರ ನಿಮಗೆ ಸಿಗುವಂಥದ್ದಾಗುತ್ತೆ. ಬನ್ನಿ, ಈಗಲೂ ಕರೆಗೆ ಸಿದ್ಧರಾಗಿದ್ದಾರೆ. ಯಾರು ನೋಡೋಣ. ಹಲೋ. ಹಲೋ, ನಮಸ್ತೆ ಅಮ್ಮ, ಹೇಳಿ ತಾಯಿ. ನಮಸ್ತೆ ಗುರುಜಿ. ಹೇಳಿಮ್ಮ. ಗುರುಜಿ, ನನಗೆ ಮದ್ವೆ ಸೆಟ್ ಆಗ್ತಿಲ್ಲ, 3 ವರ್ಷದಿಂದ ನೋಡ್ತಿದ್ದಾರೆ. ಬಂದು ನೋಡ್ಕೊಂಡು ಹೋಗ್ತಾರೆ, ಇಷ್ಟ ಆಗಿದೆ ಅಂತಾರೆ, ಮತ್ತೆ ಹುಟ್ಟಿದ್ದು ದಿನಾಂಕ ಎಲ್ಲ ಕೇಳಿ ಮತ್ತೆ ಏನು ಹೇಳೋದೇ ಇಲ್ಲ ಗುರುಜಿ ನನಗೆ. ಏನು ಓದಿದೆಯಮ್ಮ? ವಿದ್ಯಾಭ್ಯಾಸ ಏನಾಗಿದೆ ನಿಮ್ಮದು? ನಂದು ಡಿಪ್ಲೊಮಾ ಆಗಿದೆ ಗುರುಜಿ. ಇವಾಗ ಬ್ಯೂಟಿಷಿಯನ್ ಕೋರ್ಸ್ ಮಾಡಿದ್ದೀನಿ, ಮನೇಲಿ ಇದ್ದೀನಿ, ಮನೇಲೆ ಮಾಡ್ಕೊಂಡು ಹೋಗ್ತಿದ್ದೀನಿ ಅದನ್ನು. ಆಗಲಿ, ಒಂದು ಕೆಲಸ ಮಾಡು. ನಾಳೆಯಿಂದ ನಿನ್ನ ಮಂತ್ಲಿ ಡೇಟ್ಸ್ ಇಲ್ಲ ಅಂದರೆ, ಡೇಟ್ಸ್ ಮುಗಿದಿದೆ ಅಂದರೆ ನಾಳೆಯಿಂದ 11 ದಿವಸ ಅಥವಾ ಡೇಟ್ ಆದಮೇಲೆ 11 ದಿವಸ ನಿರಂತರವಾಗಿ ಪ್ರತಿನಿತ್ಯ ಬೆಳಗ್ಗೆ ತಲೆಗೆ ಸ್ನಾನ ಮಾಡು. ತಲೆಗೆ ಸ್ನಾನ ಮಾಡಿಕೊಂಡು ಹತ್ತಿರದಲ್ಲಿ ಎಲ್ಲಾದರೂ ಒಂದು ಬೇವಿನ ವೃಕ್ಷದ ಮುಂದೆ ಸ್ವಲ್ಪ ಶುದ್ಧಿ ಮಾಡು ಅರಿಶಿಣದ ನೀರಿಂದ. ಅದರ ಮೇಲ್ಗಡೆ ಒಂದು ತ್ರಿಕೋನ ಬರಿ. ತ್ರಿಕೋನದ 3 ಕಡೆಗೂ 3 ದೀಪಗಳನ್ನಿಡು. 3 ದೀಪ ಇಟ್ಟು ಅದರ ಮಧ್ಯದಲ್ಲಿ ಒಂದು ಬಟ್ಲಡಿಕೆ, ಒಂದು ಅರಿಶಿಣ ಕೊಂಬು, ಅರಿಶಿಣ ಕೊಂಬು, ಒಂದು ಏಲಕ್ಕಿ, ಇದನ್ನ ಇಟ್ಟು ಒಂದು ಪ್ರಾರ್ಥನೆ ಮಾಡು. ನನ್ನ ಜಾತಕದಲ್ಲಿ ವಿವಾಹಕ್ಕೆ ಸಂಬಂಧಪಡ್ತಕ್ಕಂಥ ದೋಷಗಳು ಬೇಗ ದೂರ ಆಗಿ ಮತ್ತು ನನ್ನ ಯಾವುದೇ ತರಹ ಕೆಲಸ ಕಾರ್ಯಗಳಲ್ಲೂ ಸಹಿತ ಕಷ್ಟಗಳು ಬಂದದ್ದು ದೂರ ಆಗಿ, ಅದಕ್ಕಿಂತ ಮುಖ್ಯವಾಗಿ ನಿನ್ನ ವಾಸ್ತುಗುರದಲ್ಲಿರ್ತಕ್ಕಂಥ ಸಮಸ್ಯೆನೂ ಬೇಗ ದೂರ ಆಗಲಿ ಅಂತ ಒಂದು ಪ್ರಾರ್ಥನೆ ಮಾಡಿ 11 ಪ್ರದಕ್ಷಿಣೆ ಬಂದು ನಿನ್ನ ಅಂಗೈಯಲ್ಲಿ ಸ್ವಲ್ಪ ಜೇನುತುಪ್ಪ ಹಾಕ್ಕೊಂಡು ದೇವರನ್ನು ಪ್ರಾರ್ಥನೆ ಮಾಡಿ ಆ ಜೇನುತುಪ್ಪವನ್ನು ಅಲ್ಲೇ ಕೈ ತೊಳ್ಕೊ. ಇದನ್ನು 11 ದಿವಸ ಮಾಡು. 11 ದಿವಸ ಆದಮೇಲೆ ಹೇಳಮ್ಮ. ಜೇನುತುಪ್ಪ ಏನ್ ಮಾಡ್ಬೇಕು ಗುರುಜಿ? ಜೇನುತುಪ್ಪ ನಿನ್ನ ಕೈಯಲ್ಲಿ ಹಾಕ್ಕೊಂಡು ಅಂಗೈಯಲ್ಲಿ ಪ್ರಾರ್ಥನೆ ಮಾಡಿ ಅದನ್ನು ನೀರಲ್ಲಿ ಪುನಃ ಅಲ್ಲೇ ಕೈ ತೊಳ್ಕೊಂಬಿಡು. ಅದಾದಮೇಲೆ ಮನೆ ದೇವರು ಪ್ರಾರ್ಥನೆ ಮಾಡಿ ಮನೆಗೆ ಹೋದ ತಕ್ಷಣ ನಿಮ್ಮ ತಂದೆ ತಾಯಿ ಪಾದ ಮುಟ್ಟಿ ನಮಸ್ಕಾರ ಮಾಡ್ಕೊ.
ಇದನ್ನು 11 ದಿವಸ ಮಾಡು. 11 ದಿವಸ ಆದಮೇಲೆ ಅಪ್ಪ ಅಮ್ಮನ ಜೊತೆ ಮಾಡಿಕೊಂಡು ನಿಮ್ಮ ಊರಿಗೆ ಹತ್ತಿರದಲ್ಲಿ ಎಲ್ಲರೂ ನೀರು ಹರಿಯೋ ಸ್ಥಳ ಇದ್ದರೆ ಒಂದು ಸತಿ ಹರಿಯೋ ನೀರು ಸ್ನಾನ ಮಾಡಿಕೊಂಡು ಅಲ್ಲೊಂದು ಗಂಗೆ ಪೂಜೆ ಮಾಡಿಕೊಂಡು ಬಾ. ಹಾಂ ಇದನ್ನು ಮಾಡಿದ್ರೆ ಆದಷ್ಟು ಬೇಗ ನಿನ್ನ ವಿವಾಹಕ್ಕೆ ದಾರಿ ಆಗುತ್ತೆ. ಹಾಂ ಯಾಕೆಂದರೆ ನಿನ್ನ ಜಾತಕದಲ್ಲಿ ಇಲ್ಲಿವರೆಗೂ ಯಾವುದೂ ಸಕ್ಸಸ್ ಕಾಣೋಕ್ಕಾಗ್ತಿಲ್ಲ. ಬರೀ ಮದುವೆ ಅಷ್ಟೇ ಅಲ್ಲ, ಎಲ್ಲದರಲ್ಲೂ ಹೀಗೆ ಇದೆ ಪರಿಸ್ಥಿತಿ. ಹೌದು ಗುರು. ಯಾವುದ್ರಲ್ಲೂ ಒಂದು ನೆಮ್ಮದಿ ಇಲ್ಲ, ಯಾವುದ್ರಲ್ಲೂ ಸಕ್ಸಸ್ ಕಾಣೋಕ್ಕಾಗ್ತಾ ಇಲ್ಲ. ಅದಕ್ಕೋಸ್ಕರ ಈ ದೋಷ ದೂರ ಆದರೆ ಮದುವೆ ಮತ್ತು ಉದ್ಯೋಗ ಎಲ್ಲ ಕೆಲಸದಲ್ಲೂ ದಾರಿ ಆಗುತ್ತೆ. ಎಲ್ಲಕ್ಕಿಂತ ಮುಖ್ಯವಾಗಿ ನಿನ್ನ ಮುಖದಲ್ಲಿ ಒಂದು ನಗುಮುಖ ಬರುತ್ತೆ. ಹ್ಮ್ ನೀನು ಯಾವಾಗೂ ಒಂಥರ ಸಪ್ಪು ಕೂತ್ಕೊಳ್ತೀಯ, ಯಾರನ್ನೂ ಮಾತಾಡಲ್ಲ, ಯಾರ ಜೊತೆ ಸೇರೋದಿಲ್ಲ, ಯಾರನ್ನೂ ನೀನು ಆಕರ್ಷಿತವಾಗಿ ನೀನು ನೋಡೋಕ್ಕಾಗೋದಿಲ್ಲ. ಹೀಗೆ ನಿನ್ನ ಪರಿಸ್ಥಿತಿ ಆಗ್ತಾ ಇದೆ. ಅದಕ್ಕೆ ಈ ಸಮಸ್ಯೆಗೆ ಇದೇ ಪರಿಹಾರ. ಇದು ಮಾಡ್ಕೊ, ಒಳ್ಳೆಯದಾಗಲಿ. ಹಲೋ, ಮತ್ತೊಬ್ಬರು ಕರೆಗೆ ಸಿದ್ಧರಾಗಿದ್ದಾರೆ, ನೋಡೋಣ. ಹಲೋ. ಹಲೋ, ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ಗುರುಜಿ, ನಾವು 3 ಜನ ಹೆಣ್ಮಕ್ಳು, ನಮ್ಮ ಅಪ್ಪ ಅಮ್ಮ ಇಲ್ಲ. ಹ್ಞೂ ನಾವು ಮನೆ ಕಟ್ಟಬೇಕು ಅಂತ ಇದ್ದೀವಿ ಗುರುಜಿ. ಆಗುತ್ತಾ ಇಲ್ಲ ಅಂತ ಕೇಳೋಣ ಅಂತ ಕಾಲ್ ಮಾಡಿ. ನೀವು 3 ಜನ ಹೆಣ್ಮಕ್ಳು, ಅಪ್ಪ ಅಮ್ಮ ಇಲ್ಲ? ಇಲ್ಲ ಸರ್. ಹಾಂ, ಮತ್ತು 3 ಜನ ಹೆಣ್ಮಕ್ಳು ಅಂದರೆ ಈಗ ಮನೆ ಜವಾಬ್ದಾರಿ ನೋಡೋರು ಯಾರು ನೋಡ್ಕೊಳ್ತಿದ್ದಾರೆ? ಇಬ್ಬರ ಅಕ್ಕಂದಿದ್ದಾರೆ, ಅವರಿಗೆ ಗಂಡ ಇಲ್ಲ ಯಜಮಾನ್ರು. ಹಾಂ ಹಾಂ. ನಾನು ಒಬ್ಬಳೇ ಇರೋದು. ನನಗೆ ಪಾಪ ಆಗಿದೆ. ಅಂದರೆ 3 ಜನ ಮಾಡಿದ್ದು ನೀವು ಅನುಷ್ಠಾನ ಮಾಡ್ರಿ ಅಂತ ಹೇಳಿದ್ದು, ಮಾಡಿದ್ಮೇಲೆ ಪಾಪ ಆಗಿದೆ ನನಗೆ. ಹಾಂ ಹಾಂ. ಈ ಹಿಂದೆ ಕಾಲ್ ಮಾಡಿದ್ರಮ್ಮ ನೀವು? ಮಾಡಿದ್ದು ಗುರುಜಿ. ಆಗಲಿಮ್ಮ, ಒಳ್ಳೇದಾಗಲಿ. ನಮ್ಮ ಅಪ್ಪ ಅಮ್ಮ ಇಲ್ಲ, ನಮ್ಮ ಅಕ್ಕ ಇಬ್ಬರಳೆ, ನಮಗೆ ಗಂಡು ಮಕ್ಕಳು ಇಲ್ಲ ಗುರುಜಿ. ಹಾಂ ಹಾಂ. ಈಗ ಮನೆ ಕಟ್ಟಬೇಕು ಅಂತ ಚಿಕ್ಕ ಮನೆಯಲ್ಲಿದ್ದೀವಿ. ಆಗಲಿಮ್ಮ, ಆದಷ್ಟು ಬೇಗ ನಿಮ್ಮ ಕನಸು ನನಸಾಗಲಿ. ಈ ಹಿಂದೆ ನಾನು ಹೇಳಿರುವ ಅನುಷ್ಠಾನ ಮಾಡಿಕೊಂಡು ನಿನಗೆಲ್ಲವೂ ಅನುಕೂಲ ಆಗಿದೆ ಅಂದಾಗ ನಾನಿವತ್ತು ಹೇಳೋ ಮಾತು ನಿನಗೆ ಖಂಡಿತ ಒಳ್ಳೆಯದಾಗತ್ತೆ. ಒಳ್ಳೆಯದಾಗಲಿ. ನಿಮ್ಮ ಮನೆ ದೇವರ ಹೆಸರು ಹೇಳಮ್ಮ. ಮನೆ ದೇವರ ಹೆಸರು ಗೌರಂಗನಾಥ. ಈಗ ಮಗು ಎಷ್ಟು ತಿಂಗಳು ಅಥವಾ ಎಷ್ಟು ವರ್ಷ? ಈಗ 3 ತಿಂಗಳು ಗುರುಜಿ. 3 ತಿಂಗಳು, ಚಿಕ್ಕದು, ಇನ್ನೂ ನಾಮಕರಣ ಆಗಿಲ್ಲ? ಇಲ್ಲ ಗುರುಜಿ. ಈಗ ಬಾಣಂತರೆಲ್ಲ ಅಕ್ಕಂದ್ರೆ ಮಾಡ್ತಿದ್ದಾರಾ? ಅಕ್ಕಂದಿರ ಮಾಡ್ತಿದ್ದಾರೆ ಗುರುಜಿ. ಒಳ್ಳೆಯದಾಗಲಿ. ನಿಮ್ಮನೆಯವ್ರು ಏನು ಕೆಲಸ ಮಾಡ್ತಾರಮ್ಮ? ನಮ್ಮನೆಯವರು ವ್ಯವಸಾಯ ಮಾಡ್ತಾರೆ ಗುರುಜಿ. ಆಗಲಿ ತಾಯಿ, ಚೆನ್ನಾಗಿರಮ್ಮ, ಒಳ್ಳೆಯದಾಗಲಿ. ನೀವು ಮನೆ ಕಟ್ಟೋ ವಿಚಾರ ಕೇಳಿದ್ರಲ್ಲ, ಆದಷ್ಟು ಬೇಗ ಅನುಕೂಲ ಆಗುತ್ತೆ. ಇನ್ನೊಂದು 4 ತಿಂಗಳು ಸ್ವಲ್ಪ ನಿಧಾನ ಮಂದಗತಿಯಲ್ಲಿ ಸಾಗುತ್ತೆ. ಈ 4 ತಿಂಗಳು ಆಗಲಿ, ಅಷ್ಟರೊಳಗೆ ಮನೆ ಕಟ್ಟಲಿಕ್ಕೆ ಬೇಕಾಗಿರುವ ವ್ಯವಸ್ಥೆಗಳನ್ನೆಲ್ಲ ಮಾಡ್ಕೊಳ್ಳಿ. 4 ತಿಂಗಳಾದಮೇಲೆ ಒಂದು ಒಳ್ಳೆ ಮುಹೂರ್ತ ನೋಡಿ, ಆ ಮುಹೂರ್ತದಲ್ಲಿ ಶುರು ಮಾಡಿ. ಮನೆ ಕಟ್ಟಲಿಕ್ಕೆ ಬಹಳ ಮುಖ್ಯವಾಗಿ ನೋಡಬೇಕಾದ್ದು ಮುಹೂರ್ತ. ಒಳ್ಳೆ ಮುಹೂರ್ತದಲ್ಲಿ ಶುರು ಮಾಡಿದ್ರೆ ಮನೆ ಗೃಹ ಪ್ರವೇಶ ತನಕ ಒಂದು ದಿವಸಕ್ಕೂ ಕೆಲಸ ನಿಲ್ಲಲ್ಲ. ಆದರೆ ಮುಹೂರ್ತ ನೋಡಿ ಆ ಮುಹೂರ್ತದಲ್ಲಿ ಸಾಧನೆ ಮಾಡಬೇಕಾದ್ದು ಧರ್ಮ. ಎಷ್ಟೋ ಜನ ನೋಡಿ ಮನೆ ಕಟ್ಟಲಿಕ್ಕೆ ಪ್ರಾರಂಭಿಸ್ತಾರೆ, ಪಾಪ ಕುಂಡ್ಕೊಂಡು ನಿಧಾನಕ್ಕೆ ನಡ್ಕೊಂಡು ಹೋಗುತ್ತೆ. ಮನೆ ಕಟ್ಟೋದ್ರೊಳಗೆ ಆ ಮನೆಯೊಳಗೆ ಹೋಗಿ ವಾಸ ಮಾಡಬೇಕು ಅನ್ನೋ ಆಸೆನೂ ಬಿಟ್ಬಿಡ್ತಾರೆ. ಅಥವಾ ಕೆಲವರು ಕಷ್ಟಪಟ್ಟು ಮನೆ ಕಟ್ಟಿಸ್ತಾರೆ, ಅದನ್ನು ಇನ್ಯಾರಿಗೂ ಕೊಟ್ಟು ಬಿಡ್ತಾರೆ. ಅಥವಾ ಮನೆ ಕಟ್ಟಿಸ್ತಾರೆ, ಗೃಹ ಪ್ರವೇಶ ಶುರು ಮಾಡಲ್ಲ, ಅದನ್ನು ಇನ್ನೊಬ್ಬರು ಬಾಡಿಗೆ ಕೊಟ್ಬಿಡ್ತಾರೆ. ಹೀಗಾಗುತ್ತೆ. ಅದಕ್ಕೆ ಮನೆ ಕಟ್ಟಲಿಕ್ಕೆ ಬಹಳ ಮುಖ್ಯವಾಗಿ ನೋಡಬೇಕಾದ್ದು ಮುಹೂರ್ತ. ಒಳ್ಳೆ ಮುಹೂರ್ತದಲ್ಲಿ ನೀವು ಮನೆ ಕೆಲಸ ಪ್ರಾರಂಭ ಮಾಡಿ. ಇನ್ನು 4 ತಿಂಗಳಿಗೆ ನೀವು ಮನೆ ಕೆಲಸ ಶುರು ಮಾಡ್ತೀರಿ. ನಿಮಗೆ ಅಂತಹ ಯೋಗ ಫಲ ಇದೆ, ಖಂಡಿತ ನಿನ್ನ ಕಾರ್ಯಸಿದ್ಧಿ ಆಗುತ್ತೆ. ಒಳ್ಳೆಯದಾಗಲಿ ತಾಯಿ, ಶುಭವಾಗಲಿ. ಹಾಗೆ ಭಗವತನ್ನು ಪ್ರಾರ್ಥನೆ ಮಾಡ್ತಾ ನೋಡಿ, ಒಂದು ಮನೆ ಕಟ್ಟೋ ವಿಚಾರ ಯಾರಿಗಾದರೂ ಒಂದು ಆಸೆ, ಜೀವನದಲ್ಲಿ ಒಮ್ಮೆ ಒಂದು ಮನೆ ಕಟ್ಟಬೇಕು, ಒಂದು ಮನೆ ಕಟ್ಟಬೇಕು, ಒಂದು ಸುಂದರವಾದಂಥ ಬದುಕು ಕಟ್ಕೊಳ್ಬೇಕು. ಅದು ತಪ್ಪಲ್ಲ. ಪ್ರತಿಯೊಬ್ಬ ಕಡು ಬಡವನೂ ಆಸೆ ಪಡ್ತಕ್ಕಂಥದ್ದು ಒಂದು ಗೂಡಿರಬೇಕು ಅಂತ. ಆ ಗೂಡನ್ನು ಎಷ್ಟು ಕಷ್ಟಪಟ್ಟು ಕಟ್ಸಿರ್ತಾರೆ. ಕಟ್ಸಿದಾದ ಮೇಲೆ ಅಲ್ಲಿ ನಿಮಗೆ ನೆಮ್ಮದಿ ಬೇಕು, ಒಂದು ಸುಖ ಸಂತೋಷ ಬೇಕು. ಒಂದು ಸೂರ್ಯನಡೆ ನಾವು ಇದ್ದೀವಿ ಅಂದಾಗ ಆ ಸೂರ್ಯ ನಮಗೆ ಯಾವತ್ತೂ ನಮಗೆ ಪಾಸಿಟಿವ್ ಆಗಿರಬೇಕು. ಆದರೆ ಅಂಥ ವಾಸ್ತುಗೃಹಗಳಲ್ಲೂ ಸಹಿತ ಕೆಲವು ಸಮಸ್ಯೆಗಳು ಎದುರಾಗ್ಬಿಡುತ್ತೆ. ಆ ಸಮಸ್ಯೆ ಎದುರಾಗ್ಲಿಕ್ಕೆ ಕಾರಣ ಏನು ಗೊತ್ತಾ? ನಮ್ಮ ಪರಿಸರ, ನಮ್ಮ ಸುತ್ತಮುತ್ತ, ಅಥವಾ ನಮ್ಮ ಕುಟುಂಬಸ್ಥರು, ಅಥವಾ ಯಾರೋ ನಮ್ಮ ಹಿತೈಷಿಗಳು ಅಂತ ನಾವು ನಂಬಿರ್ತೀವಲ್ವ, ಅವರು ನಮಗೆ ತೋರಿಸುವಂತಹ ಒಂದಷ್ಟು ಬೇರೆ ದಾರಿ, ಅನ್ಯ ದಾರಿಗಳು. ಬಂದಾಗ ನಗನಗ್ತಾ ಮಾತಾಡ್ತಾರೆ, ಜೊತೇಲಿ ಕೂತ್ಕೊಳ್ತಾರೆ, ಊಟ ಮಾಡ್ತಾರೆ, ಎಲ್ಲ ಮುಗಿದು ಹೊರಡಬೇಕಾದ್ರೆ ಒಂದಿಷ್ಟು ವಿಷ ಇಟ್ಟು ಹೊರಟು ಬಿಡ್ತಾರೆ. ಇಂತಹದ್ದು ತುಂಬ ಕುಟುಂಬಗಳಲ್ಲಿದೆ. ತುಂಬ ಕುಟುಂಬ ಇವತ್ತು ಕಣ್ಣೀರು ಹಾಕ್ತಿರೋ ಪರಿಸ್ಥಿತಿಯೂ ಹಾಗೆಯೇ. ಮನೆ ಕಟ್ಟಿ ಇನ್ನೂ ಸಾಲನೂ ತೀರಿರೋದಿಲ್ಲ, ಆಗಲೇ ಮನೆಯನ್ನು ಪರಾಭಾವಿ ಮಾಡಿಬಿಡ್ತಾರೆ. ಕಾರಣ, ಸಾಲ ಕಟ್ಟೋಕ್ಕಾಗೋದಿಲ್ಲ, ಅಥವಾ ಸಾಲ ಕಟ್ಟೋಕ್ಕಾದರೂ ನೆಮ್ಮದಿ ಇರೋದಿಲ್ಲ. ಕೆಲವು ವಾಸ್ತುಗಳಲ್ಲಿ ಒಂದು ಗುಡಿಸ್ಲಾಗಿರಲಿ, ಅಲ್ಲಿ ವಾಸ ಮಾಡ್ತಕ್ಕಂಥವ್ರು ಸಮೃದ್ಧಿಯಾಗಿರ್ತಾರೆ, ನೆಮ್ಮದಿಯಾಗಿರ್ತಾರೆ. ಸಂಜೆ ಆದರೆ ಲಕ್ಷರು ಹೊಟ್ಟೆ ತುಂಬ ಊಟ ಮಾಡಿ ಕಣ್ತುಂಬ ನಿದ್ದೆ ಮಾಡ್ತಾರೆ.
ಕೆಲವು ಮನೆಗಳಲ್ಲಿ ನಿದ್ದೆನೇ ಬರೋದಿಲ್ಲ. ನಿದ್ದೆ ಬರೆದಿರತಕ್ಕಂಥ ಮನೆ ಅರಮನೆ ಆದ್ರೇನು ಅಥವಾ ಚಿನ್ನದ ಗೂಡಾದ್ರೇನು, ಅದು ವೇಸ್ಟೇ. ಅದರಿಂದ ವಾಸ್ತು ಯಾವತ್ತೂ ನೆಮ್ಮದಿಯಾಗಿರಬೇಕು. ಒಳ್ಳೆಯದಾಗಲಿ, ಶುಭವಾಗಲಿ.